ಗುಡ್ ಈವ್ನಿಂಗ್ ಎವ್ರಿಬಡಿ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಮತ್ತೊಂದು ಆವೃತ್ತಿ ಒಂದು ಸಾಯಂಕಾಲ ವೇಳೆಯಲ್ಲಿ ಆತನನ್ನ ಕೊಂಡಾಡುವಂತೆ ಕೃಪೆ ಮಾಡೋದಕ್ಕಾಗಿ ದೇವರಿಗೆ ನಾವು ಕೂಡಿ ಬಂದಿರತಕ್ಕಂಥ ಎಲ್ಲ ನನ್ನ ಆತ್ಮೀಯ ಸಹೋದರ ಸಹೋದರಿಯರಿಗೂ, ಆತ್ಮೀಯ ಪ್ರಿಯರಿಗೂ, ರೀತಿಯ ವಿಶ್ವಾಸಿಗಳಿಗೂ ಮತ್ತು ಎಲ್ಲ ಯವನಸ್ಥರಿಗೂ, ಸಭೆಯ ವಿಶ್ವಾಸಿಗಳಿಗೂ, ಬೋಧಕರಿಗೂ ಯೇಸು ಕ್ರಿಸ್ತನ ಸುಮಧುರ ನಾಮದಲ್ಲಿ ನಿಮ್ಮೆಲ್ಲರಿಗೂ ಅಂತಾರಾಷ್ಟ್ರೀಯ ಕನ್ನಡ ಸಭಾ ಸಾಲ ಹೃದಯಪೂರ್ವಕವಾಗಿ ಸ್ವಾಗತವನ್ನ ಬಯಸುವಂತರಾಗಿದ್ದೇವೆ. ದೇವರು ಮಾಡಿರ್ತಕ್ಕಂಥ ಉಪಕಾರಗಳನ್ನ ನಾವು ಸ್ಮರಿಸೋಣ, ಆತನನ್ನ ಕೊಂಡಾಡೋಣ, ಆತನನ್ನ ಮಹಿಮೆ ಪಡಿಸೋಣ. ಮತ್ತೊಂದು ಈ ಒಂದು ಸಾಯಂಕಾಲ ವೇಳೆಯಲ್ಲಿ ನಾವು ಆತನನ್ನು ಕೊಂಡಾಡುವಂತೆ ಕೃಪೆ ಮಾಡೋದಕ್ಕಾಗಿ ದೇವರಿಗೆ ನಾವು ಸ್ತೋತ್ರಗಳನ್ನು ಸಲ್ಲಿಸ್ತಾ, ಈ ಸಮಯದಲ್ಲಿ ನಾವು ಈ ಕೂಟವನ್ನ ಪ್ರಾರಂಭಿಸುವಾಗೆ ನಮ್ಮ ಮಧ್ಯದಲ್ಲಿ ಹಿರಿಕರಾಗಿರ್ತಕ್ಕಂಥ ಫಿಲಿಪ್ ರಾಜ್ ಅವರಿದ್ದಾರೆ. ಅವರು ನಮ್ಗೆ ಪ್ರಾರಂಭದ ಪ್ರಾರ್ಥನೆನ ನಡೆಸ್ಕೊಳ್ಬೇಕಾಗಿ ಕೇಳ್ಕೊತೀನಿ. ಡಬಲ್ ಲೋಡ್ ಸಭೆ ಹಿರಿಯರು ಫಿಲಿಪ್ ರಾಜ್ ಅವರು. ಪ್ರಾರ್ಥನೆ ಮಾಡೋಣ. ಭೂಪರಲೋಕದಲ್ಲಿರುವ ನಮ್ಮ ತಂದೆಯೇ, ಈ ಸಾಯಂಕಾಲ ವೇಳೆವರೆಗೂ ನಮ್ಮನ್ನ ಅದ್ಭುತದಲ್ಲಿ ನಡೆಸ್ಕೊಂಡು ಬಂದು ಈ ಝೂಮ್ ಮುಖಾಂತರ ನಿನ್ನ ವಾಕ್ಯವನ್ನು ಕಲಿಯುವಾಗೆ ನಮ್ಮನ್ನು ಆಶೀರ್ವಾದ ಮಾಡಿದಕ್ಕಾಗಿ ಸ್ತೋತ್ರ. ಅಪ್ಪ ಸ್ವಾಮಿ ದೇವ್ರೆ, ಈ ಝೂಮ್ ಮುಖಾಂತರ ಬಂದಿರುವ ನಿನ್ನ ಭಕ್ತಾದಿಗಳನ್ನು ಆಶೀರ್ವಾದ ಮಾಡಪ್ಪ. ಅವ್ರಿಗಿರುವ ಕುಂದು ಕೊರತೆಗಳನ್ನು ಹೋಗ್ಲಾಡ್ಸಪ್ಪ. ಅಪ್ಪ ಸ್ವಾಮಿ ದೇವ್ರೆ, ಬರ್ದೇ ಇರೋ ನಿನ್ನ ಭಕ್ತಾದಿಗಳನ್ನು ನೀನು ಬಲ್ಲವನಾಗಿದ್ದಿ. ಅವ್ರಿಗೆ ಯಾವ ಕೇಡು ಗಂಧಂತರ ತೊಂದರೆಗಳಿದೆ ಅಂತ ನೀನು ಬಲ್ಲವನಾಗಿದ್ದಿ. ಅದನ್ನೆಲ್ಲ ಹೋಗ್ಲಾಡಿಸಿ ಆದಷ್ಟು ಬೇಗ ಝೂಮ್ ಮುಖಾಂತರ ಅವ್ರು ಬಂದು ಸೇರುವಾಗೆ ನೀನು ಸಹಾಯ ಮಾಡಪ್ಪ. ನಿನ್ನ ದಾಸನನ್ನು ಆಶೀರ್ವಾದ ಮಾಡಪ್ಪ. ಅವ್ರ ಬಾಯಿಂದ ಬರುವ ಈ ವಾಕ್ಯಗಳು ಅದು 2-3 ಕಡೆಯಿಂದ ಅರ್ಥ ಆಗುವಾಗೆ ನಮ್ಗೆ ತಿಳಿಸುವಾಗೆ ನೀನೇ ಸಹಾಯ ಮಾಡಪ್ಪ. ಸ್ವಾಮಿದವ್ರೆ, ಈ ಝೂಮ್ ಮುಖಾಂತರ ಇದನ್ನು ಆರಂಭ ಮಾಡಿರುವ ನಿನ್ನ ಬೋಧಕರಾದ ಸುರೇಂದ್ರ ಕುಮಾರ್ನವ್ರನ್ನ ಆಶೀರ್ವಾದ ಮಾಡು. ಇನ್ನೂ ಹೆಚ್ಚೆಚ್ಚಾಗಿ ನಿನ್ನ ಭಕ್ತಾದಿಗಳನ್ನು ಈ ಝೂಮ್ ಮುಖಾಂತರ ಸೇರಿಸಿ ಅವರಿಗೆ ನಿನ್ನ ವಾಕ್ಯವನ್ನು ಹೇಳುವಾಗೆ ಇನ್ನೂ ಹೆಚ್ಚೆಚ್ಚಾಗಿ ಜನಗಳ ಸಹಾಯ ಮಾಡಬೇಕಾಗಿ ಯೇಸು ಹೆಸರಿನಲ್ಲಿ ಬೇಡ್ಕೊಳ್ತೇನೆ ಸ್ವಾಮಿ. ಆಮೇನ್. 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 ಧನ್ಯವಾದಗಳು ಹಿರಿಕರಂತ ಫಿಲಿಪ್ ರಾಜ್ ಅವರೇ. ಉತ್ತಮ ರೀತಿಯಲ್ಲಿ ಪ್ರಾರ್ಥನೆ ಆತ್ಮಿಕವಾಗಿ ನಡೆಸಿಕೊಡೋದಕ್ಕಾಗಿ ನಿಮ್ಗೆ ಧನ್ಯವಾದಗಳು. ಈ ಸಮಯದಲ್ಲಿ ಬಸಪ್ಪ ಅವರ ಕುಟುಂಬ ಇದೆಯಲ್ಲ, ವಿಶೇಷ ಗೀತೆಯನ್ನ ಹಿರಿಕರಂತ ಬಸಪ್ಪ ಅವರ ಕುಟುಂಬದಲ್ಲಿ ಈ ದಿನ ನಾವು ದೇವರ ಮಹಿಮೆಗೋಸ್ಕರವಾಗಿ ನಾವು ಕೇಳೋಣ. ಹಿರಿಯರಂತ ಬಸಪ್ಪ ಅವರ ಕುಟುಂಬ. ಇದ್ದೀರಲ್ಲ? ಓಕೆ. ಮಕ್ಕಳಿಗೆ ನಾವೊಂದು ಸಣ್ಣ ಒಂದು ಅವರಿಗೆ ಒಂದು ಉತ್ತಮವಾದಂತ ಮೋಟಿವೇಶನ್, ಅವ್ರ ಬಲ ಹೊಂದುವಂತೆ ಅವರಿಗೆ ಒಂದು ಕಥೆಯನ್ನ ನಾವು ಮಕ್ಕಳಿಗೆ ಹಾಕೋಣ. ಮಕ್ಕಳು ನೀವೆಲ್ಲರೂ ಇದ್ದೀರಂತ ನಾನು ನಂಬ್ಕೊಳ್ತೇನೆ. ಥ್ಯಾಂಕ್ಸ್. ವೆರಿ ಗುಡ್. ಕಥೆಯನ್ನ ಕೇಳಿದ್ರಲ್ಲ, ಎಷ್ಟು ಸ್ವಾರಸ್ಯಕರವಾದ ನಿಜ ಸಂಗತಿಗಳು. ಈಗಿನ ಪರಿಸ್ಥಿತಿಗಳು ಹೀಗಿದೆ, ತಂದೆ ತಾಯಿಗಳನ್ನ ವೃದ್ಧಾಶ್ರಮಕ್ಕೆ ಸೇರಿಸುವಂಥದ್ದು. ಆದ್ರೆ ಒಂದು ದಿನ ನಮಗೂ ಅಂತ ಒಂದು ಪರಿಸ್ಥಿತಿ ಬರ್ತದೆ. ಆದ್ರಿಂದ ದಯವಿಟ್ಟು ನಾವು ಗೌರವಿಸೋಣ. ತಂದೆ ತಾಯಿಗಳನ್ನ ಗೌರವಿಸಿದ್ರೆ ನೀನು ಬಹುಕಾಲ ಬದುಕಿ ಬಾಳುವೆ ಎಂಬುದಾಗಿ ಸತ್ಯವೇದ ಹೇಳ್ತದೆ. ಸೊ ಮಕ್ಕಳ, ಈ ಒಂದು ಕಥೆಯಿಂದ ನಾವೆಲ್ಲರೂ ಒಂದು ನೀತಿ ಪಾಠವನ್ನು ನಾವು ಕಲ್ತಿದ್ದೇವೆ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ, ಮಕ್ಕಳಿಗೂ ರೀತಿಯಲ್ಲಿ ನೀವು ಆಲಿಸಿದ್ದೀರಾ. ಈಗ ನಮ್ಮ ಹಿರಿಕರಾಗಿರ್ತಕ್ಕಂಥ ಬಸಪ್ಪ ಅವರು ಇದ್ದಾರೆ. ಅವರು ಆ ದೇವರ ಮಹಿಮೆಗೋಸ್ಕರವಾಗಿ ಅವ್ರ ಕುಟುಂಬ ಒಂದು ವಿಶೇಷ ಗೀತೆಯನ್ನ ಹಾಡುವಾಗಿ ಕೇಳ್ಕೊತೀನಿ. ಇದಿರಲ್ಲ, ನಿಮ್ಮ ಮೈಕನ್ನ ಆನ್ ಮಾಡ್ಕೊಡಿ. ಓಕೆ, ಗ್ರೂಪಲ್ಲಿ ಇಲ್ಲ, ಅವರು ಲೆಫ್ಟ್ ಆಗಿದ್ದಾರೆ. ಈಗರಂತ ಬಸಪ್ಪ ಅವರು ಇವತ್ತು ಸಬ್ ಸ್ಕೂಲ್ ತಗೊಳ್ಬೇಕಾಗಿತ್ತು. ಯಾರಾದ್ರೂ ಒಂದು ವಿಶೇಷ ಗೀತೆಯನ್ನ ಹಾಡುವಂತರಿದ್ದೀರಾ? ಯಾರು ಆಡ್ತೀರಾ ಇವತ್ತು? ಸರ್, ನಾನು ಆಡ್ತೀನಿ. ಓಕೆ.
ಯಾರು ಆಡೋದು? ಶಾಂತಿ ಪ್ರಿಯ. ಓಕೆ, ಶಾಂತಿ ಪ್ರಿಯ ಆಡಮ್ಮ. ಮೈಕ್ ಮ್ಯೂಟ್ ಆಗಿದೆ, ಮೈಕ್ ಮ್ಯೂಟ್ ಆಗಿದೆ. ನನ್ನ ದೇವರ ಕೃಪೆ ನನಗೆ ಸಾಕು ಲೋಕದಳು, ನನ್ನ ತಂದೆಯ ಚಿತ್ತವೇ ನನ್ನಲ್ಲಿ ನೆರವೇರಲಿ. ನನ್ನ ದೇವರ ಕೃಪೆ ನನಗೆ ಸಾಕು ಲೋಕದಳು, ನನ್ನ ತಂದೆಯ ಚಿತ್ತವೇ ನನ್ನಲ್ಲಿ ನೆರವೇರಲಿ. ಬರುಲೋಕ ಸಂಪತ್ತು ನನಗೆ ಬೇಡ ಲೋಕದಳು, ಎಂದೆಂದು ನಶಿಸದಂತ ಪರಲೋಕ ಮನ್ನಯುಂಟು. ಬಹುಲೋಕ ಸಂಪತ್ತು ನನಗೆ ಬೇಡ ಭೂಮಿಯುಂಟು, ಎಂದೆಂದು ನಶಿಸದಂತ ಪರಲೋಕ ಮನ್ನಯುಂಟು. ಅಲ್ಲಿ ನಾನು ಕ್ರಿಸ್ತನು ನಿರಂತರ ಇರುವೆನು, ಅಲ್ಲಿ ನಾನು ಕ್ರಿಸ್ತನು ನಿರಂತರ ಇರುವೆನು. ನನ್ನ ದೇವರ ಕೃಪೆಯೇ ನನ್ಗೆ ಸಾಕು ಲೋಕದಳು, ನನ್ನ ತಂದೆಯ ಚಿತ್ತವೇ ನನ್ನಲ್ಲಿ ನೆರವೇರಲಿ. ಭಯ ಚಿಂತೆ ಶೋಧನೆಯು ನನ್ನನ್ನು ಮುತ್ತವು, ದೂತರಿಗೆ ಕರ್ತನು ಅಪ್ಪಣೆ ಕೊಡುವನು. ಭಯ ಚಿಂತೆ ಶೋಧನೆಯು ನನ್ನನ್ನು ಮುತ್ತವು, ದೂತರಿಗೆ ಕರ್ತನು ಅಪ್ಪಣೆ ಕೊಡುವನು. ನನ್ನ ಕಾಲು ಎಡವದಂತೆ ನನ್ನ ನಡೆಸುವನು, ನನ್ನ ಕಾಲು ಎಡವದಂತೆ ನನ್ನನ್ನು ನಡೆಸುವನು. ನನ್ನ ದೇವರ ಕೃಪೆಯೇ ನನಗೆ ಸಾಕು ಲೋಕದಳು, ನನ್ನ ತಂದೆಯ ಚಿತ್ತವೇ ನನ್ನಲ್ಲಿ ನೆರವೇರಲಿ. ಬಂಗಾರದ ಬೀದಿಯಲ್ಲಿ ವೈಡೂರದ ಮನೆಯುಂಟು, ಈ ಲೋಕದ ಬೆಳಕಿಗಿಂತ ಯೆಹೋವನ ಒಳಗುಂಟು. ಬಂಗಾರದ ಬೀದಿಯಲ್ಲಿ ವೈಡೂರದ ಮನೆಯುಂಟು, ಈ ಲೋಕದ ಬೆಳಕಿಗಿಂತ ಯೆಹೋವನ ಒಳಗುಂಟು. ಅಲ್ಲಿ ನಾನು ಕ್ರಿಸ್ತನು ನಿರಂತರ ಇರುವೆವು, ಅಲ್ಲಿ ನಾನು ಕ್ರಿಸ್ತನು ನಿರಂತರ ಇರುವೆವು. ನನ್ನ ದೇವರ ಕೃಪೆಯೇ ನನಗೆ ಸಾಕು ಲೋಕದಳು,
ನನ್ನ ತಂದೆಯ ಚಿತ್ತವೇ ನನ್ನಲ್ಲಿ ನೆರವೇರಲಿ. ನನ್ನ ತಂದೆಯ ಚಿತ್ತವೇ ನನ್ನಲ್ಲಿ ನೆರವೇರಲಿ. ಥ್ಯಾಂಕ್ ಯು. ಮೇನ್ ಥ್ಯಾಂಕ್ ಯು ಶಾಂತಪ್ರಿಯಾ ಅಂಡ್ ಸಿಸ್ಟರ್ ಕೃಪಾ ಸಾಂಬೇಲ್ ಅವರೇ, ಧನ್ಯವಾದಗಳು. ಈ ಸಮಯದಲ್ಲಿ ನಾವು ನೇರವಾಗಿ ಸುಬಸಾಲ ಪಾಠಕ್ಕೆ ನಾವು ತೆರಳುವ. ಈ ದಿನ ಸುಬಸಾಲ ಪಾಠವನ್ನ ತೆಗೆದುಕೊಳ್ಳುವಂತವರು ನಮ್ಮ ಸೌತ್ ಕರ್ನಾಟಕ ಸೆಕ್ಷನ್ ನಲ್ಲಿ ಅವರು ಡಿಪಾರ್ಟ್ಮೆಂಟ್ ಡೈರೆಕ್ಟರ್ ಆಗಿ ಸೇವೆಯನ್ನ ಮಾಡ್ತಾ ಇದ್ದಾರೆ. ನಮ್ಮ ಹಿರಿಕರಾಗಿರ್ತಕ್ಕಂಥ ಬಸಪ್ಪ ಅವರು ನಿಮ್ಮೆಲ್ಲರಿಗೂ ಚಿರಪರಿಚಿತ, ಮತ್ತು ಸಭೆಯನ್ನು ಸಹ ಅವರು ಸಭಾ ಪಾಲಕರಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ದೇವರು ವಿಶೇಷವಾಗಿ ಅವರನ್ನು ಮತ್ತು ಅವರ ಕುಟುಂಬವನ್ನ ಹೆಚ್ಚಾಗಿ ಬಲಪಡಿಸಲಿ ಎಂಬುದಾಗಿ ನಾವು ಹಾರೈಸ್ತಾ, ನಮ್ಮ ಅಂತಾರಾಷ್ಟ್ರೀಯ ಕನ್ನಡ ಸುಬಸಾಲ ಕುಟುಂಬದ ವತಿಯಿಂದಲೂ ಮತ್ತು ನನ್ನ ವೈಯಕ್ತಿಕವಾಗಿ ಹಿರಿಕರಾದ ಬಸಪ್ಪ ಅವರಿಗೆ ಹೃದಯಪೂರ್ವಕವಾಗಿ ಸ್ವಾಗತ ಬಯಸ್ತಾ ಈ ಸಮಯನ ನಾವು ನಿಮಗೆ ಅರ್ಪಿಸುವಂತರಾಗಿದ್ದೇವೆ. ಇದು ನಿಮ್ಮ ಸಮಯ. ಓಕೆ, ಥ್ಯಾಂಕ್ ಯು ಸರ್. ವೆಲ್ಕಮ್ ವೆಲ್ಕಮ್. ಬಹಳಷ್ಟು ವಂದನೆ. ಪ್ರಿಯ ವಿಶ್ವಾಸಿಗಳೇ ಮತ್ತು ಈ ಒಂದು ಜೂಮ್ ವಾಹಿನಿಯಲ್ಲಿ ಸೇರಿದಂತ ಸಭಿಕರೇ, ನಾವು ಈ ವಾರವೆಲ್ಲ ಈ ಬೀಳುವಿಕೆ ವಿಷಯದಲ್ಲಿ ಕಲಿತಾ ಇದ್ದೇವೆ. ಸಾಮಾನ್ಯವಾಗಿ ಮೋಶೆ ಬರೆದಂತ 5 ಪುಸ್ತಕದ ಮೊದಲನೇ ಪುಸ್ತಕದ ಆದಿಕಾಂಡದ ಅಧ್ಯಾಯದಲ್ಲಿ ನಾವು ಪ್ರಾರಂಭದಲ್ಲಿ ಕಲಿತಾ ಇದ್ದೇವೆ. ಆದಿಕಾಂಡ ಅಂತಂದ್ರೆ ಪ್ರಾರಂಭ ಅಂತಕ್ಕಂಥ ಪುಸ್ತಕ ನಮಗೆ ನೋಡಬಹುದಾಗಿದೆ ಪ್ರೇರೆ. ಇದು 2ನೇ ತ್ರೈಮಾಸಿಕದ 2ನೇ ಸಬ್ಬತ್ತಿನ 2ನೇ ಶಿರೋನಾಮದಲ್ಲಿ ನಾವಿದ್ದೇವೆ ಪ್ರೇರೆ. ಆ ಒಂದು ಶಿರೋನಾಮದಲ್ಲಿ ಗೊತ್ತಿನ ಮಾನವನ ಅಂತ್ಯಸ್ಥಿತಿ, ಹ್ಯೂಮನ್ ಡೆಸ್ಟಿನಿ ಬಗ್ಗೆ ನಾವು ಪಾಠವನ್ನು ಈ ಸಬ್ಬತ್ತಿನ ಬಗ್ಗೆ ನಾವು ಕಲಿಯೋರಾಗಿದ್ದೇವೆ ಪ್ರೇರೆ. ಅದಕ್ಕಿಂತ ಮುಂಚೆ ನಾನು ಮಾನವನು ಅಥವಾ ಮನುಷ್ಯನು ಇವರ ಬಗ್ಗೆ ನಾವು ತಿಳಿಲಿಕ್ಕೆ ನಾನು ಪ್ರಯತ್ನ ಬಯಸೋನಾಗಿದ್ದೇನೆ ಪ್ರೇರೆ. ಸತ್ಯವೇದದಲ್ಲಿ ಮನುಷ್ಯನು ಅಂತಕ್ಕಂಥ ಪದ 2576 ಸರಿ ಬರೆಯಲ್ಪಟ್ಟಿದೆ. ಸಾಮಾನ್ಯವಾಗಿ ಜನರು ಬೇರೆ ಒಂದು ಪಂಗಡದವರು ಅಥವಾ ಹಿಂದೂಗಳು ತಿಳ್ಕೊತಕ್ಕಂಥದ್ದು ಅಥವಾ ನಾವು ನೋಡುವಾಗ ಒಂದು ಮಾನವನ ವಿಕಾಸದ ಬಗ್ಗೆ ನೋಡ್ಬೇಕಾದ್ರೆ ಮನುಷ್ಯನು ಮಂಗನಿಂದ ಮಾನವನಾದನು ಅಂತಕ್ಕಂಥ ಅವರು ಹೇಳುವಂತರಾಗಿದ್ದಾರೆ. ಆದ್ರೆ ಮನುಷ್ಯನು ಕೆಲವರಿಗೆ ವಿರೋಧಾಭ್ಯಾಸವಾಗಿ, ಇನ್ನು ಕೆಲವರಿಗೆ ಮನುಷ್ಯರು ದೇವರು ಅಹಂ ಬ್ರಹ್ಮಾಸ್ಪಿ ಅಂತಕ್ಕಂಥ ತತ್ವಗಳಿಂದ ತಿಳ್ಕೊಳ್ಳುವಂತರಾಗಿದ್ದಾರೆ. ಆದ್ರೆ ನಮಗೆ ಸತ್ಯವೇದದಲ್ಲಿ ಮನುಷ್ಯನ ಬಗ್ಗೆ, ಮನುಷ್ಯನು ಯಾರು ಅಂತಕ್ಕಂಥದ್ದು ವಿವರವಾಗಿ ನಾನು ನಿಮಗೆ ಕೂಲಂಕುಷವಾಗಿ ತಿಳಿಸಿ ನಂತರ ಮಾನವನ ಅಂತ್ಯಸ್ಥಿತಿ ಏನಾಗಿದೆ ಅಂತಕ್ಕಂಥದ್ದು ನಾವು ಕಲಿಯೋರಾಗಿದೆ ಪ್ರೇರೆ. ಮೊದಲನೇದಾಗಿ ಸತ್ಯವೇದ ಪ್ರಕಾರ ಮಾನವನು ದೇವರ ಸೃಷ್ಟಿ ಅಂತಕ್ಕಂಥದ್ದು ಆದಿಕಾಂಡ 5ನೇ ಅಧ್ಯಾಯ 1ನೇ ವಚನದಲ್ಲಿ ನೋಡ್ತಾ ಇರ್ತೀವಿ. ದೇವರು ಸೃಷ್ಟಿ ಕಾಲದಲ್ಲಿ ಮನುಷ್ಯನನ್ನು ತನ್ನ ಹೋಲಿಕೆಗೆ ಸರಿಯಾಗಿ ಆತನು ಉಂಟು ಮಾಡಿದನು ಅಂತಕ್ಕಂಥ ನೋಡ್ತಾ ಇರ್ತೇವೆ. ಎರಡನೇದಾಗಿ ನೋಡ್ಬೇಕಾದಂತ ಸಂದರ್ಭದಲ್ಲಿ ಆದಿಕಾಂಡ 2:5 ನೋಡ್ತಾ ಇರ್ತೇವೆ. 2:7 ಮನುಷ್ಯನು ಮಣ್ಣಿನಿಂದ ಸೃಷ್ಟಿಸಲ್ಪಟ್ಟನು ಅಂತಕ್ಕಂಥದ್ದು ನಾವು ನೋಡ್ತಾ ಇರ್ತೇವೆ. ದೇವರು ನೆಲದ ಮಣ್ಣಿನಿಂದ ಮನುಷ್ಯನನ್ನು ರೂಪಿಸಿದನು, ಅವನ ಮೂಗಿನಲ್ಲಿ ಜೀವಶ್ವಾಸವನ್ನು ಊದಿದ ನಂತರ ಆತನು ಬದುಕುವ ಪ್ರಾಣಿ ಆದನು ಅಂತಕ್ಕಂಥದ್ದು ನೋಡ್ತಾ ಇರ್ತೇವೆ. ಸೊ ಅಲ್ಲಿ ನಾವು ನೋಡುವಾಕಾದ್ರೆ ಇಲ್ಲಿ ನಾವು ನೋಡ್ಬೇಕಾದಂತ ವಿಜ್ಞಾನದ ಪ್ರಕಾರವಾಗಿ ಮನುಷ್ಯನಲ್ಲಿ ಒಂದು ಮಣ್ಣಿನಲ್ಲಿ ಏನಿದೆ, ಕ್ಯಾಲ್ಸಿಯಂ ಇದೆ, ಕಾರ್ಬನ್ ಇದೆ, ಪೊಟ್ಯಾಸಿಯಂ ಇದೆ, ಕಬ್ಬಿಣ ಇದೆ, ಮ್ಯಾಗ್ನೀಸಿಯಂ ಇದೆ. ಹೀಗಾಗಿ ಮುಂತಾದಂತ ವಸ್ತುಗಳಲ್ಲಿ ಮನುಷ್ಯನಲ್ಲಿ ಸುಮಾರು 96 ಮೂಲ ವಸ್ತುಗಳಿಂದ ಇರುವಂತದಾಗಿದೆ. ಇದು ದೇವರ
ಸೃಷ್ಟಿಯ ನಿಮಿತ್ತದಲ್ಲಿ ನೋಡ್ಬೇಕಾದ್ರೆ ವೈಜ್ಞಾನಿಕವಾಗಿ ಕೂಡ ಅದರ ಬಗ್ಗೆ ತಿಳಿಸಿಕೊಡ್ತದೆ. ಮನುಷ್ಯನಲ್ಲಿ 96 ಅಂಶಗಳಿಂದ ಕೂಡಿದಂತ ಒಂದು ಖನಿಜ ವಸ್ತುಗಳಿಂದ ಸೇರಿದಂತ ನೋಡ್ತೀವಿ. ಮೂರನೇದಾಗಿ ನೋಡ್ಬೇಕಾದ್ರೆ ಆದಿಕಾಂಡ 1:27 ದೇವರ ಸ್ವರೂಪದಲ್ಲಿ ಸೃಷ್ಟಿಸಲ್ಪಟ್ಟನು ಮಾನವನು. ದೇವರು ಮನುಷ್ಯನನ್ನು ತನ್ನ ಸ್ವಂತ ಸ್ವರೂಪದಲ್ಲಿ ಉಂಟು ಮಾಡಿದನು ಅಂತ ನೋಡ್ತೀವಿ. ನಾಲ್ಕನೇದಾಗಿ ನೋಡ್ಬೇಕಾದ್ರೆ ಯೆಶಾಯ 43:7 ನಮಗೆ ತಿಳಿಸುವಂತಾಗಿದೆ, ದೇವರಿಗಾಗಿ ಸೃಷ್ಟಿಸಲ್ಪಟ್ಟನು ಮಾನವನು, ದೇವರಿಗಾಗಿ ನನ್ನ ಮಹಿಮೆಗಾಗಿ ನಾನು ಸೃಷ್ಟಿಸಿ ರೂಪಿಸಿ ಉಂಟು ಮಾಡಿದಂತ ನನ್ನ ಹೆಸರಿನ ಅವರೆಲ್ಲರನ್ನು ಬರಮಾಡಬೇಕೆಂದು ಅಪ್ಪಣೆ ಕೊಡುವೆನು ಅಂತಕ್ಕಂಥದ್ದು. ಅಂದ್ರೆ ದೇವರು ಮನುಷ್ಯನನ್ನು ತನಗಾಗಿ ಸೃಷ್ಟಿಸಲ್ಪಟ್ಟಿದಂತ ನೋಡ್ತೇವೆ. 5ನೇದಾಗಿ ನೋಡ್ಬೇಕಾದ್ರೆ ಪ್ರಸಂಗಿ 7:29 ನಾವು ನೋಡ್ತಿರ್ತೀವಿ, ಮನುಷ್ಯನು ಸತ್ಯವಂತನಾಗಿ ಸೃಷ್ಟಿಸಲ್ಪಟ್ಟನು ಅಂತಕ್ಕಂಥ ನೋಡ್ತೇವೆ. ನೋಡು, ದೇವರು ಮನುಷ್ಯರನ್ನು ಸತ್ಯವಂತನಾಗಿ ಸೃಷ್ಟಿಸಲ್ಪಟ್ಟನು. 6ನೇದಾಗಿ ನೋಡ್ಬೇಕಾದ್ರೆ ಕೀರ್ತನೆ 8:6 ತಿಳಿಸಲ್ಪಡ್ತದೆ, ಸೃಷ್ಟಿಗೆಲ್ಲ ಪ್ರಭುವಾಗಿರುವನು. ಮನುಷ್ಯನ ಏನಾಗ್ಬೇಕಂದ್ರೆ ಸೃಷ್ಟಿಗೆಲ್ಲ ಪ್ರಭುವಾಗಿರುವನು, ನೀನು ಸೃಷ್ಟಿಸಿದ ಎಲ್ಲಾ ವಸ್ತುಗಳ ಮೇಲೆ ಪ್ರಭುತ್ವವನ್ನು ಅವನಿಗೆ ಅನುಗ್ರಹಿಸಿದೆ ಅಂತಕ್ಕಂಥದ್ದು ಕೀರ್ತನೆ ಬರಗಾರನ ತಿಳಿಸಿದ ಪ್ರೇರೆ. 7ನೇದಾಗಿ ನೋಡ್ಬೇಕಾದ್ರೆ ಕೀರ್ತನೆ 8:5 ಹೇಳ್ತದೆ, ಮನುಷ್ಯನು ದೇವದೂತರಿಗಿಂತ ಕಡಿಮೆಯಾಗಿ ಸೃಷ್ಟಿಸಲ್ಪಟ್ಟ ಅಂತ ನೋಡ್ತೀವಿ. ಹೀಗಾಗಿ ಮನುಷ್ಯನ ರಚನೆಯಲ್ಲಿ ನಾವು ನೋಡ್ಬೇಕಾದ್ರೆ ಅಲ್ಲಿ 3 ಭಾಗವಾಗಿ ನಾವು ನೋಡ್ತಾ ಇರ್ತೇವೆ. ಮನುಷ್ಯನ ಒಂದು ರಚನೆ ಮಾಡ್ಬೇಕಾದ್ರೆ 1ನೇ ಥೆಸಲೋನಿಕ 5:23 ಹೇಳ್ತದೆ, ಶಾಂತಿದಾಯಕನಾದ ದೇವರು ತಾನೇ ನಿಮ್ಮನ್ನು ಪರಿಪೂರ್ಣವಾಗಿ ಪವಿತ್ರವಾದಂತ ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗುವ ನಿಮ್ಮ ಆತ್ಮ, ಪ್ರಾಣ, ಶರೀರಗಳು ದೋಷವಿಲ್ಲದೆ ಸಂಪೂರ್ಣವಾಗಿ ಕಾಣಿಸುವಂತೆ ಕಾಪಾಡಲ್ಪಡುವುದು ಅಂತ. ಅಂದ್ರೆ ಮನುಷ್ಯನಲ್ಲಿ 3 ಇದೆ. ಒಂದು ಮನುಷ್ಯನ ಆತ್ಮ. ಆ ಮನುಷ್ಯನ ಆತ್ಮದಲ್ಲಿ ನೋಡ್ಬೇಕಾದ್ರೆ ಮನಸ್ಸಾಕ್ಷಿ ಅಂತಕ್ಕಂಥ ಒಂದು, ಒಳ ಅರಿವು ಅಂತಕ್ಕಂಥದ್ದು ಮತ್ತು ಭಕ್ತಿ ಭಾವದಿಂದ ಒಳಗೊಂಡಿರ್ತಕ್ಕಂಥದ್ದು. ಇದು ಆತ್ಮಕ್ಕೆ ಸಂಬಂಧಪಟ್ಟ ರೀತಿಯಲ್ಲಿ. ಅದೇ ಒಂದು ಪ್ರಾಣ, ಮನುಷ್ಯನ ಪ್ರಾಣದಲ್ಲಿ ನೋಡ್ಬೇಕಾದ್ರೆ ಮನುಷ್ಯನ ಪ್ರಾಣ ಅದು ಮನಸ್ಸು, ಉದ್ವೇಗ, ಬುದ್ಧಿಶಕ್ತಿ ಹಾಗೂ ಚಿತ್ತ ಶಕ್ತಿ ಅಂತಕ್ಕಂಥದ್ದು ಒಳಗೊಂಡಿರ್ತದೆ. ಅದೇ ಮನುಷ್ಯನ ಶರೀರದ ಅಂತ ನೋಡ್ಬೇಕಾದ್ರೆ ಮನುಷ್ಯನ ಶರೀರದಲ್ಲಿ ಮಾಂಸ, ರಕ್ತ, ಎಲುಬುಗಳಿಂದ ಕೂಡಿರುವಂತ ಸಂಗತಿಗಳಾಗಿದೆ. ಹೀಗಾಗಿ ಮನುಷ್ಯನ ಒಂದು ಜೀವಿತದಲ್ಲಿ ಈ ಒಂದು 3 ಆತ್ಮಗಳಲ್ಲಿ ಆತ್ಮ, ಪ್ರಾಣ, ಶರೀರ. ಸೊ ಮಾನವನನ್ನು ಸೃಷ್ಟಿಸಿದಂತ ಅನೇಕ ದೇವರು ಯಾಕೆ ಸೃಷ್ಟಿ ಮಾಡಿದ ಮನುಷ್ಯನನ್ನು ಅಂತಕ್ಕಂಥದ್ದು ನಾನು ಆಗ್ಲೇ ಹೇಳಿದ ಬೇರೆ. ಮನುಷ್ಯನು ಯಾರು, ಮನುಷ್ಯನ ಅಂತ್ಯಸ್ಥಿತಿ ಏನಾಗಿದೆ, ಏನಾಗ್ತದೆ. ಸೊ ದೇವರು ನಮ್ಮನ್ನು ಸ್ವಂತ ಸ್ವರೂಪದಲ್ಲಿ ಉಂಟು ಮಾಡಿದ್ದಾನೆ. ಮೇಲಾಗಿ ಆತನು ನಮ್ಮನ್ನು ದೇವದೂತರಿಗಿಂತ ಸ್ವಲ್ಪ ಮಟ್ಟಿಗೆ ಪ್ರಮಾಣದಲ್ಲಿ ಕಡಿಮೆಯಾಗಿ ಸೃಷ್ಟಿಸಲ್ಪಟ್ಟಿದ್ದಾನೆ. ನಾವು ಮಣ್ಣಿನಿಂದ ಸೃಷ್ಟಿಸಲ್ಪಟ್ಟಾಗ ತಿರುಗಿ ಮಣ್ಣಿಗೆ ಸೇರ್ತೇವೆ. ಯಾಕಂದ್ರೆ ಈ ದೇಹ ಮಣ್ಣಿನಿಂದ ಕೂಡಲ್ಪಟ್ಟಿದ್ರಿಂದ ತಿರುಗಾ ಮಣ್ಣಿಗೆ ಹೋಗುವಂತದಾಗಿದೆ. ಇದೆಲ್ಲ ಒಂದು ದೇವರು ಸೃಷ್ಟಿ ಕೊಡುವಂತ ಸಮಯದಲ್ಲಿ. ಸೊ ಆದಿಕಾಂಡ 3ನೇ ಅಧ್ಯಾಯ 15ರಿಂದ 24ನೇ ವಚನವು ಇವತ್ತಿನ ನಮ್ಮ ಪಾಠಕ್ಕೆ ಸಂಪೂರ್ಣವಾಗಿ ತಿಳಿಸ್ಕೊಡುವಂತ ಪ್ರೇರೆ. ಸೊ ಸೃಷ್ಟಿಯಲ್ಲಿ ಎಲ್ಲವೂ ಒಳ್ಳೆಯದಾಗಿ ಸೃಷ್ಟಿಸಲ್ಪಟ್ಟಿತ್ತು. ಆ ಏದೆನ್ ತೋಟದಲ್ಲಿ ಸರ್ಪವು ಕೂಡ ಅಲ್ಲಿ ಇತ್ತಂತ ನೋಡ್ತೀವಿ. ಸಾಮಾನ್ಯವಾಗಿ ನಾವು ಸರ್ಪದ ಬಗ್ಗೆ ಕಲಿತಾ ಇದ್ದೇವೆ ಪ್ರೇರೆ. ಸರ್ಪದ ಬಗ್ಗೆ ನಾವು ಬಹಳಷ್ಟು ತಿಳ್ಕೊಂಡಿದ್ದೇವೆ. ಈ ಮನುಷ್ಯನ ಒಂದು 15ನೇ ವಚನದಲ್ಲಿ ನಮಗೆ ಈ ರೀತಿ ಹೇಳುತ್ತದೆ, ನಿನಗೂ ಈ ಸ್ತ್ರೀಗೂ ನಿನ್ನ ಸಂತಾನಕ್ಕೂ ಈ ಸ್ತ್ರೀ ಸಂತಾನಕ್ಕೂ ಹಗೆತನ ಇರುವ ಹಾಗೆ ಮಾಡುವೆನು. ಈಕೆ ಸಂತಾನವು ನಿನ್ನ ತಲೆಯನ್ನು ಜಜ್ಜುವುದು, ನೀನು ಅದರ ಹಿಮ್ಮಡಿಯನ್ನು ಕಚ್ಚುವಿ. ಇದು ದೇವರು ಈ ಸೈತಾನನಿಗೂ
ಮಾನವನಿಗೆ ಮಧ್ಯೆ ಬಂತಕ್ಕಂಥ ಒಂದು ಹಗೆತನ ನೋಡ್ರಿ. ಯಾವ ರೀತಿಯಲ್ಲಿ ಸೈತಾನನು ಮೊದಲೇ ಪ್ರಾರಂಭದಲ್ಲಿ ಅಂತಂದ್ರೆ ಸೈತಾನು ದೇವರಿಂದಲೇ ಸೃಷ್ಟಿಸಲ್ಪಟ್ಟನು ಅಂತಕ್ಕಂಥದ್ದು ಕೂಡ ನಾವು ನೋಡ್ತಾ ಇರ್ತೇವೆ. ಅದಕ್ಕಿಂತಲೂ ನಾವು ಸ್ವಲ್ಪ ಇನ್ನೂ ವಿವರವಾಗಿ ಹೋಗ್ಬೇಕಾದ್ರೆ ಮೊದಲನೇ ಯುದ್ಧ ಪ್ರಾರಂಭವಾದದ್ದು ಪರಲೋಕದಲ್ಲಿಯೇ. ಅದು ಯಾವ ರೀತಿ ಅಂತ ನೋಡ್ಬೇಕಾದ್ರೆ ಈ ಗೆಬ್ರಿಯಲ್, ಲೂಸಿಫರ್ ಅಥವಾ ಸೈತಾನನು ಅಲ್ಲಿಂದ ಒಂದು ಆತನಲ್ಲಿ ಇರ್ತಕ್ಕಂಥ ನಾನತ್ವ ಅಥವಾ ಪ್ರೈಡ್, ನನಗೇನು ಕಡಿಮೆ ಇದೆ, ಆ ಒಂದು ಇದರಿಂದ ದೊಬ್ಬಲ್ಪಟ್ಟಾಗ 1/3 ಆಫ್ ಏಂಜಲ್ಸ್ ಈ ಭೂಮಿಗೆ ಕೆಳಗೆ ಬಂದರು. ಅಲ್ಲಿ ಸೈತಾನನ್ನು ಈ ಸರ್ಪ ಈ ನೋಡ್ಲಿಕ್ಕೆ ಬಹಳಷ್ಟು ಏನು ಚೆನ್ನಾಗಿರ್ತಕ್ಕಂಥದ್ದು ನೋಡ್ತದೆ, ಸುಂದರವಾಗಿರ್ತಕ್ಕಂಥದ್ದು ಮತ್ತು ಬಹಳಷ್ಟು ಜಾಣ, ಬಹಳಷ್ಟು ಶಾರ್ಪ್ ಆಗಿ, ಬಹಳಷ್ಟು ಕ್ವಿಕ್ ಆಗಿ ಮೂವ್ಮೆಂಟ್ ನೋಡ್ಬೇಕಾದ್ರೆ ಸತ್ಯವೇ ನಮಗೆ ಬಹಳಷ್ಟು ವಿವರ ಪಟ್ಟಿರ್ತಾರೆ. ಆ ಒಂದು ಸೈತಾನನ ಸರ್ಪದ ಮೂಲಕ ಅಲ್ಲಿ ಆದಾಮ ಅವಳಿಗೆ ಅಲ್ಲಿ ಮೋಸ ವಂಚನೆ ಮಾಡ್ತಕ್ಕಂಥ, ಅವರನ್ನು ತನ್ನ ಒಂದು ಇದಕ್ಕೆ ತೆಗೆದುಕೊಳ್ತಕ್ಕಂಥದ್ದು. ದೇವರು ಹೇಳಿದಂತ ಮಾತುಗಳಲ್ಲಿ ದೇವರು ಅನೇಕ ರೀತಿಯಲ್ಲಿ ಅವರಿಗೆ ವಿವರಣೆ ಕೊಟ್ಟಿದ್ದ. ಆದಾಮ ಅವಳಿಗೆ ನೋಡಿ, ಸೃಷ್ಟಿಯಲ್ಲಿ ಇಲ್ಲಿರ್ತಕ್ಕಂಥ ಹಣ್ಣುಗಳಲ್ಲಿ ನೀವು ಎಲ್ಲಾ ಹಣ್ಣುಗಳು ತಿನ್ನಬಹುದು, ಆದರೆ ಮಧ್ಯೆ ಮರದ ಹಣ್ಣನ್ನು ಮಾತ್ರ ಇನ್ನು ಕೂಡದು, ಮುಟ್ಟಲು ಕೂಡದು, ನೋಡಲು ಕೂಡದು ಅನ್ನುವಾಗ ಅಲ್ಲಿ ಒಂದು ನಿಬಂಧನೆ, ಒಂದು ಕಟ್ಟಪ್ಪಣೆಯಲ್ಲಿ ಹೊರಪಡಿಸಿದ. ಆದ್ರೆ ಸೈತಾನನು ಸರ್ಪದ ಮೂಲಕವಾಗಿ ಬಂದು ಅಲ್ಲಿ ಯಾವ ರೀತಿ ಅವಳನ್ನು ವಂಚಿಸಿ, ನೀವು ಹಣ್ಣನ್ನು ತಿಂದರೆ ದೇವರಂತೆ ಆಗುವಿರಿ, ದೇವರು ಹೇಳಿದ ನೀವು ಹಣ್ಣನ್ನು ತಿಂದರೆ ಸತ್ ಹೋಗ್ತೀರಿ ಅಂತಕ್ಕಂಥದ್ದು. ಬೇರೆ ಯಾವಾಗ ಅವ್ರ ಹಣ್ಣನ್ನು ತಿಂದರೋ ಅವರು ಶಾರೀರಿಕವಾಗಿ ಅಲ್ಲಿ ಸಾಯಲಿಲ್ಲ, ಆತ್ಮಿಕವಾಗಿ ಅಂತಂದ್ರೆ ಮೊದಲು ಅವರಿಗೆ ಬಹಳಷ್ಟು ಕನೆಕ್ಟ್ ಇತ್ತು. ಆದಾಮ ಅವಳಿಗೆ ದೇವರು ಮುಖಾಮುಖಿಯಾಗಿ ಮಾತನಾಡ್ತಕ್ಕಂಥದ್ದು ಬಹಳಷ್ಟು ಅಲ್ಲಿ ಹೊಂದ್ಕೊಂಡಿದ್ರು. ಆದ್ರೆ ಯಾವಾಗ ಅವರ ಹಣ್ಣನ್ನು ತಿಂದರೋ ಅಲ್ಲಿ ಅವರ ಸಂಪರ್ಕಕ್ಕೆ ಬಂದಂಥದ್ದು ಇವರ ಕಣ್ಣುಗಳನ್ನು ತೆರಲ್ಪಟ್ಟು ನೋಡ್ತೀವಿ. ಅವರು ಯಾವಾಗ ಅವರ ಹಣ್ಣನ್ನು ತಿಂದಾಗ ನಾವು ಬೆತ್ತಲೆ ಆಗಿರೋ ತಿಳ್ಕೊಂಡು ಅವರು ಎಲೆಗಳನ್ನು ಮುಚ್ಕೊಳ್ಳಿಕ್ಕೆ ಶುರು ಮಾಡಿದ್ರು. ಸಂಜೆ ತಂಗಾಳಿ ಹೊತ್ತಿನಲ್ಲಿ ದೇವರು ಅವರನ್ನು ಬಂದು ಕರೆದಾಗ ಆದಾಮ ಅವಳೆ ಅಂತನ್ನುವಾಗ ಅವರು ಎದುರುಗಡೆ ಬರಲಿಲ್ಲ. ಯಾಕಂದ್ರೆ ಅವ್ರು ಮಾಡಿದಂತ ಪಾಪಕ್ಕೆ ಅಲ್ಲೇನಾಗಿತ್ತು, ಬಿರುಕಾಗಿ ಬಂದಿತ್ತು. ಅವ್ರ ಮುಖವನ್ನು ನೇರವಾಗಿ ನೋಡದೆ ಬಿದ್ದಾಗ ಅವ್ರು ಕೂತ್ಕೊಂಡ್ರು, ಅಡಗಿಸ್ಕೊಂಡು ಕೂತ್ಕೊಂಡು. ಆದ್ರೆ ದೇವರು ಕರುಣಾಮಯನು, ಕನಿಕರವುಳ್ಳಂತ ದೇವರು. ಅವರು ಮಾಡಿದಂತ ತಪ್ಪನ್ನು ಅಷ್ಟು ಆದ್ರೂ ಕೂಡ ಅವರನ್ನು ನೀವು ಹಣ್ಣು ತಿನ್ನಬಾರಂತ ನಾನು ನಿಮಗೆ ಹೇಳಿದೆ, ಆದ್ರೆ ಹಣ್ಣನ್ನು ಯಾಕೆ ತಿಂದಿರಿ ಅಂತ ಪ್ರಶ್ನೆ ಮಾಡಿದಾಗ ಅವರು ಒಬ್ಬರ ಮೇಲೆ ಒಬ್ರು ಬ್ಲೇಮ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಆದಮನ್ನು ಕೇಳಿದ್ರೆ ಅವಳಿಗೆ ನೀನು ನನಗೆ ಸಹಪಾಠಿ ಕೊಟ್ಟಂತ ಅವಳನ್ನ ಏನ್ ಮಾಡಿದ್ರು ಕೊಟ್ಟರು ಅಂತ. ಅವಳನ್ನು ಕೇಳಿದಾಗ ಸರ್ಪದ ಮೇಲೆ ಆಗ್ತಕ್ಕಂಥದ್ದು. ಬೇರೆ ಈ ಒಂದು ಸೃಷ್ಟಿಯಲ್ಲಿ ನೋಡ್ಬೇಕಾದ್ರೆ ಸಾಮಾನ್ಯವಾಗಿ ಇವತ್ತು ಕೂಡ ಮನುಷ್ಯನ್ ತಪ್ಪು ಮಾಡಿದ್ರೆ ಆ ತಪ್ಪನ್ನು ಬಹಳಷ್ಟು ಬೇಗ ಯಾರು ಒಪ್ಕೊಳ್ಳೋದಿಲ್ಲ. ಯಾಕಂದ್ರೆ ಇನ್ನೊಬ್ಬರ ಮೇಲೆ ನಾವು ಕೈ ತೋರಿಸ್ತಾ ಇರ್ತೇವೆ. ಇಲ್ಲ ಹೀಗಾಯ್ತು, ಅವ್ರು ಮಾಡ್ದೆ, ಅವ್ರು ತಿನ್ನಂದೆ, ಅವರು ಹೀಗೆ ಹೇಳ್ದೆ. ಇದು ಮನುಷ್ಯನ ಸ್ವಭಾವ. ಆಗ್ಲೂ ಕೂಡ ಪ್ರಾರಂಭದಲ್ಲೇ ಸೈತಾನು ಆ ರೀತಿ ಮಾಡ್ದಂತ ನೋಡ್ತಿರ್ತೇವೆ. ಹೀಗೆ ಸೈತಾನನ ಒಂದು ಒಡನೋಟದಿಂದ ಆ ಒಂದು ಪಾಪವನ್ನು ಮಾಡಿದ್ರಿಂದ ಅಲ್ಲಿ ಶಿಕ್ಷೆ ಅಲ್ಲಿ ಅನುಭವಿಸ್ಬೇಕಾಯ್ತು. ಸಾಮಾನ್ಯವಾಗಿ ಇದೆಲ್ಲರಿಗೂ ನಮ್ಗೆ ಚೆನ್ನಾಗಿ ಗೊತ್ತಿದೆ, ನಾವು ಕಲ್ತಿದ್ದೇವೆ. ಆದಾಮ ಪಾಪ ಮಾಡಿದ್ರಿಂದ ಆತನಿಗೆ ಶಿಕ್ಷೆ ಬಂತು. ಆ ಶಿಕ್ಷೆ ಅನ್ನೋದು ನಮ್ಗೆ ಎಲ್ಲರಿಗೂ ಚೆನ್ನಾಗಿ ಗೊತ್ತಿದೆ. ಆತನು ಶ್ರಮಪಟ್ಟು ದುಡಿದು ತನ್ನ ಕುಟುಂಬವನ್ನು ಸಾಕಬೇಕು, ಶ್ರಮ ಪಡಲಾರದೆ ಜೀವನ ಮಾಡ್ಲಿಕ್ಕೆ ಆಗ್ತಕ್ಕಿಲ್ಲ. ದೇವರು ಯಾವ ರೀತಿಯಲ್ಲಿ ಅವರಿಗೆ ಒಂದು ಪಾಠ ಕಲಿಸೋದಕ್ಕೋಸ್ಕರ ದೇವರು ಕರುಣಾಮಯ, ಒಪ್ಕೊಳ್ತೀನಿ. ಆದ್ರೂ ಕೂಡ ಅವ್ರಿಗೆ ಅಲ್ಲೇ ಬಿಡಬಹುದಾಗಿತ್ತು. ಅವ್ರು ಅಲ್ಲೇ ಬಿಟ್ಟಿದ್ರೆ ಅಲ್ಲಿ ಇನ್ನೊಂದು ಪಕ್ಕದಲ್ಲೇ ಇನ್ನೊಂದು ಮರದ ಹಣ್ಣಿತ್ತು. ಆ ಹಣ್ಣನ್ನು ತಿಂದ್ರೆ ಮತ್ತೆ ಯಥಾಸ್ಥಿತಿಗೆ ಅವ್ರು ಮೊದಲ ರೀತಿನೇ ಆಗ್ತಿರೋ. ಆದ್ರೆ ಮುಂದೆ ಅಲ್ಲಿ ಬೆಳವಣಿಗೆ ಏನೋ ಆಗ್ತಿರ್ಲಿಲ್ಲ. ಆ ಒಂದು ಉದ್ದೇಶದಿಂದಲೇ
ದೇವರು ಇವರಿಗೆ ಒಂದು ಪಾಠ ಕಲಿಬೇಕು, ಇವರನ್ನು ಅನುಸರಿಸ್ಬೇಕಂತ ಹೇಳಿ ಅವರು ತೋಟದಿಂದ ಹೊರಗಡೆ ಹಾಕಲ್ಪಟ್ಟಾಗ ಆಗ ತಾನೇ ನಾವು ನೋಡ್ತಾ ಇದ್ದೀವಿ ಪ್ರಿಯರೇ, ಆ ತೋಟಕ್ಕೆ ಕಾವಲಲ್ಲಿ ಇಟ್ಟಂತ ನೋಡ್ತಾ ಇರ್ತೀವಿ. ಇವರು ಹೊರಗಡೆ ಹಾಕ್ಮೇಲೆ ತೋಟಕ್ಕೆ ಬೇರೆ ಒಬ್ಬನ ಬೆಂಕಿ ರೂಪದಲ್ಲಿ ಕಾವಲಿಟ್ಟು ಅದನ್ನು ಭದ್ರಪಡಿಸಿದಂತಕ್ಕಂಥದ್ದು. ಯಾವಾಗ ಆದಮನು ಅವಳ ಹೊರಗಡೆ ಬಂದ್ರೋ ಅವರು ಶಿಕ್ಷೆಯನ್ನು ಅನುಭವಿಸ್ತಾರೆ. ಒಬ್ಬ ಆದಮನಿಂದ ಇಡೀ ಎಲ್ಲಾ ಜನರೇಷನ್ಗೆ ಅದು ಪಾಪವನ್ನು ಹಾಗೆ ಮುಂದೆ ಒರಿತಂತ ನೋಡ್ತೇವೆ. ಆದಾಗ್ಯೂ ಕೂಡ ನಾವು ನೋಡ್ತಾ ಇರ್ತೇವೆ ಆದಮನಿಗೆ ಬಂದಂತ ಒಂದು ಶಿಕ್ಷೆ ಇವತ್ತು ಕೂಡ ಅದು ಏನಾಗ್ತದೆ ಅನುಭವಿಸ್ತಾ ಇದೀವಿ. ಪ್ರತಿಯೊಬ್ಬರು ಶ್ರಮಪಟ್ಟು ತಮ್ಮ ಶ್ರಮ ಜೀವದಲ್ಲಿ ಕುಟುಂಬವನ್ನು ಆದಮನಂತ ನಡ್ಸ್ಕೊಂಡು ಹೋಗ್ಬೇಕಾಗಿದೆ, ತಂದೆ ಆದಂಥವ್ರು. ಆದ್ರೆ ಅದೇ ಅವಳಿಗೆ ಬಂದಂತ ಶಿಕ್ಷೆ ನಮ್ಮೆಲ್ಲರಿಗೂ ಗೊತ್ತಿದೆ. ಆಕೆಯು ಬಹಳಷ್ಟು ಕಷ್ಟಪಟ್ಟು 9 ತಿಂಗಳು ತನ್ನ ಗರ್ಭದಲ್ಲಿ ಮಗುವನ್ನು ಹೊತ್ತುಕೊಂಡು ಆಮೇಲೆ ಜನ್ಮದ ಟೈಮಿನಲ್ಲಿ ಎಷ್ಟು ಕಷ್ಟ, ಹಿಂಸೆ, ನೋವು ಅನ್ನೋದು ಅದು ಹೆಣ್ಮಕ್ಳಿಗೆ ಮಾತ್ರ ಗೊತ್ತಿದೆ. ಆ ಒಂದು ಕಷ್ಟ ದೇವರಿಂದ ಬಂದಂಥದ್ದು, ಅದು ಶಾಪವಾಗಿ ಅಂತ ನೋಡ್ತಾರೆ. ಅದ್ರ ಶಾಪ ಅಂತಕ್ಕಂಥ ಅಲ್ಲ, ಆದ್ರೆ ಮುಂದೆ ಆಶೀರ್ವಾದಕ್ಕೆ ನಡೆಯಲ್ಪಡ್ತು ಅಂತಕ್ಕಂಥದ್ದು ನಾವು ನಿನ್ನೆಯೂ ಕೂಡ ಕಲ್ತಿದ್ದೇವೆ, ಇವತ್ತು ಕೂಡ ನಾವು ತಿಳ್ಕೊತೇವೆ. ನೋಡಿ, ಮನುಷ್ಯನಿಗೆ ಬಂದಂತ ಶಾಪ ಒಂದು ಕಷ್ಟಪಟ್ಟು ದುಡಿತಕ್ಕಂಥದ್ದು. ಅದೇ ಸ್ತ್ರೀಗೆ ಬಂದಂತ ಶಾಪ ಅದು ನೀನು ಕಷ್ಟಪಟ್ಟು ಮಗುವನ್ನು ಹೇರಬೇಕಂತಕ್ಕಂಥದ್ದು. ಯಾವಾಗ ಮಗುವನ್ನು ಹೇರ್ತಾಳೋ ಆಮೇಲೆ ಬಾಂಧವ್ಯ ಇನ್ನೂ ಏನಾಗ್ತದೆ ಹೆಚ್ಚಾಗಿ, ಈ ಕಡೆ ಮಗುವಿನ ಮೇಲೂ ಕೂಡ ಪ್ರೀತಿ ಹೆಚ್ಚಾಗ್ತದೆ, ಗಂಡನ ಮೇಲೆ ಕೂಡ ಪ್ರೀತಿ ಹೆಚ್ಚಾಗ್ತಕ್ಕಂಥದ್ದು ನಾವು ನೋಡ್ತೇವೆ. ಅದೇ ಸರ್ಪಕ್ಕೆ ಬಂದಂತ ಒಂದು ಶಿಕ್ಷೆ ಅದು ಹೊಟ್ಟೆಯಿಂದ ತೆವಳಬೇಕು, ಅದರ ಆಹಾರ ಮಣ್ಣನ್ನು ತಿನ್ನಬೇಕು ಅಂತಕ್ಕಂಥದ್ದು. ನಿನ್ನೆ ಒಂದು ಪ್ರಶ್ನೆ ಕೆಲವರು ಕೇಳಿದ್ರ ಅಂತ ನೋಡ್ತೀವಿ, ಮೊದಲು ಹಾವು ಯಾವ ತರದ ಆಹಾರ ತಿಂತಿತ್ತು ಅಂತಕ್ಕಂಥದ್ದು. ಅದು ನಮ್ಗೆ ತಿಳಿದ ಮಟ್ಟಿಗೆ ದೇವರ ಒಂದು ಆಲೋಚನೆ, ದೇವರ ಒಂದು ಯಾವ ರೀತಿ ಅಲ್ಲಿ ಪ್ರತಿಯೊಬ್ಬರಿಗೂ ತೋಟದಲ್ಲಿ ಏನ್ ಮಾಡಿದ ಅವರಿಗೆ ಹಣ್ಣು ಕಾಯಿ ಇದೇ ಒಂದು ತಿಂತಕ್ಕಂಥದ್ದು, ಆಮೇಲೆ ಸೊಪ್ಪುಗಳನ್ನು ಆ ತರ ಪ್ರಾಣಿಗಳಿಗೆ ಈ ತರ ಎಲ್ಲ ಇದೆ. ಆದ್ರೆ ಇವತ್ತು ನಾವು ಮಾನವರಾಗಿ ಮಾಡಿದ್ದೇವೆ ಬೇರೆ ಬೇರೆ ರೀತಿಯಲ್ಲಿ ಆಹಾರವನ್ನು ಸೇವಿಸ್ತಕ್ಕಂಥದ್ದು ಕೂಡ ನಮಗೆ ದೇವರ ಶ್ರಮ ಜೀವದಲ್ಲಿ ನೋಡ್ತಾ ಇರ್ತೇವೆ. ಅದೇ ಒಂದು ಸರ್ಪಕ್ಕೆ ಬಂದಂತ ಶಿಕ್ಷೆ, ಸಾಮಾನ್ಯವಾಗಿ ಮನುಷ್ಯ ಸರ್ಪವನ್ನು ನೋಡಿದ ತಕ್ಷಣ ಮೊದಲು ತಲೆಯನ್ನು ಜಜ್ಜಿರಿ ಅಂತ ಹೇಳ್ತಾರೆ. ಯಾಕಂದ್ರೆ ತಲೆ ಜಜ್ಜಿದ್ರೆ ಅದು ಸಾಯ್ತದೆ, ಇಲ್ಲಾಂದ್ರೆ ಅದು ಸಾವು ಇರೋದಿಲ್ಲ. ಆದ್ರೆ ಅದೇ ಒಂದು ಸರ್ಪ ಮನುಷ್ಯನ್ ನೋಡಿದ್ರೆ ಕಚ್ತದೆ, ಹಿಂಬಡಿ ಕಚ್ತಕ್ಕಂಥದ್ದು. ಸರ್ಪದಿಂದ ಎಷ್ಟೋ ಜನರಿಗೆ ಗೊತ್ತಾ ಕೂಡ ಸಾಯುವಂತ ಸ್ಥಿತಿಯಲ್ಲಿ ಇದ್ದಾರೆ ಅಂತಕ್ಕಂಥ ನೋಡ್ತೇವೆ. ಈ ರೀತಿ ಬರೀ ಇವರಿಗೆ ಮಾತ್ರ ಶಿಕ್ಷೆ ಒಳಗಾಗಿಲ್ಲ, ಭೂಮಿ ಕೂಡ ಅಲ್ಲಿ ಏನಾಯ್ತು ಶಾಪ ಬಂತು. ಮೊದಲು ಭೂಮಿಯಲ್ಲಿ ಬಹಳಷ್ಟು ಬೆಳೆಗಳೇ ಬೆಳಿತಿರೋ, ಯಾವೊಂದು ಬೇರೆ ಕಳೆಗಳನ್ನು ಅಂದ್ರೆ ಇದರಿತರ ಬರ್ತಕ್ಕಂಥದ್ದಿಲ್ಲ, ಬರೀ ಫಲವನ್ನು ಮಾತ್ರ ಚೆನ್ನಾಗಿ ಉದ್ಭವಿಸ್ತಿತ್ತು, ಬರ್ತಾ ಇತ್ತು. ಆದ್ರೆ ಬರ್ತಾ ಏನಾಯ್ತು, ಮುಳ್ಳು ಗಿಡಗಳು, ಆ ಹುಲ್ಲುಗಳನ್ನು ಬೆಳಿಲಿಕ್ಕೆ ಸರಿಯಾದಂತ ಬೆಳೆಗಳನ್ನು ಕೊಡಲಾರದಂತ ಒಂದು ಸ್ಥಿತಿಗೆ ಈ ರೀತಿ ಬಂತಂತ ನೋಡ್ತೀವಿ. ಆದ್ರೂ ಕೂಡ ನಾವು ಕಲಿತಕ್ಕಂಥ ಪಾಠದಲ್ಲಿ ದೇವರು ಈ ಒಂದು ಆದಮ ಅವಳನಿಂದ ಮುಂದೆ ಮಗುವನ್ನು ಹುಟ್ಟಿ ಬರ್ತಕ್ಕಂಥ ಮುಂದಿನ ಜನರೇಷನ್ನೇ ಏನಾಗಿದೆ ಪ್ರಿಯರೇ, ಕ್ರಿಸ್ತನ ಮೂಲಕ ನಮಗೆ ಯಾವ ರೀತಿ ಒಬ್ಬ ಮೊದಲನೇ ಆದಾಮದಂತ ಅವಿದ್ಯದಿಂದ ಪಾಪವನ್ನು ಯಾವ ರೀತಿಯಲ್ಲಿ ಉಂಟಾಯ್ತೋ, ಎರಡನೇ ಆದಮ ಬರಬೇಕಾದಂತ ಯೇಸು ಕ್ರಿಸ್ತನು ಪಾಪವನ್ನು ಹೋಗಲಾಡಿಸ್ಲಿಕ್ಕೆ, ಪಾಪದಿಂದ ಬಿಡುಗಡೆ ಮಾಡ್ಲಿಕ್ಕೋಸ್ಕರ, ನಮ್ಮನ್ನು ನೀತಿವಂತನಾಗಿ ಮಾಡ್ಲಿಕ್ಕೋಸ್ಕರ ಆತನು ಎರಡನೇ ಆದಮನಾಗಿ ಈ ಲೋಕಕ್ಕೆ ಬರಬೇಕಾಯ್ತು. ಪ್ರಿಯರೇ, ನಾವು ಕಲಿತಂತ ಪಾಠದಲ್ಲಿ ನೋಡ್ತೇವೆ, ಪ್ರಾರಂಭದಲ್ಲೇ ಆದಮ ಅವಳ ಪಾಪ ಮಾಡಿದಾಗ್ಲೇ ಅಲ್ಲೇನಾಯ್ತು, ಅವರು ಮೊದಲನೇದಾಗಿ ತಮ್ಮ ಸ್ವನೀತಿಯಿಂದ ಎಲೆಗಳನ್ನು ಮುಚ್ಕೊಂಡಿರೋ ಪಾಪವನ್ನು. ಆದ್ರೆ ದೇವರು ಅವರಿಗೆ ಹಾಗೆ ಬಿಡ್ಲಿಲ್ಲ. ಅಲ್ಲಿ ಕುರಿಯ ಒಂದು ಚರ್ಮವನ್ನು ತನ್ನ ಮುಂದೆ ಸೂಚನೆ ಆಗ್ತಕ್ಕಂಥ ಬರಬೇಕಾದಂತ ಆತನೇ ಒಂದು ನೋಡ್ತಕ್ಕಂಥ ಒಂದು ಇದರಲ್ಲಿ ಒಂದು ಪ್ರಾಣಿಯ ವಧೆಯಾಗಿ ಅವರಿಗೆ ಚರ್ಮದ ಉಡುಪನ್ನು ಕೊಟ್ಟು ಅವರನ್ನು ನೀತಿವಂತರನ್ನಾಗಿ ಮಾಡ್ತಕ್ಕಂಥ ನೋಡ್ತೇವೆ. ಇವತ್ತ ಈ ಒಂದು ಸಂದರ್ಭದಲ್ಲಿ, ಇವತ್ತಿನ ಒಂದು ದಿನಮಾನಗಳಲ್ಲಿ ಅನೇಕರು ನಾವು ಹಿಂದೂ ತತ್ವಗಳಲ್ಲಿ ಅಥವಾ ಬೇರೆ ಬೇರೆ ಇದರಲ್ಲಿ ನೋಡ್ತಾ ಇರ್ತೀವಿ,
ಮಾನವನು ತಪ್ಪಿಗೋಸ್ಕರ ತನ್ನ ಪಾಪಗಳನ್ನು ಅರಿಕೆ ಮಾಡಿಕೋಸ್ಕರ ಅವ್ರು ಇನ್ನೂ ಕೂಡ ಏನ್ ಮಾಡ್ತಾರೆ, ಕೆಲವು ಹೋಮ ಮಾಡ್ತಾರೆ, ಕೆಲವರು ಬಲಿಗಳನ್ನು ಕೊಡ್ತಾರೆ, ಆ ರಕ್ತವನ್ನು ಸುರಿಸ್ತಾರೆ. ಆದ್ರೆ ನಮ್ಗೆ ಸತ್ಯವೇದ ನಿಖರವಾಗಿ ಹೇಳುತ್ತದೆ, ಇವತ್ತು ನಮ್ಗೆ ಯಾವ ಒಂದು ಪ್ರಾಣಿ ಪಕ್ಷಿಗಳ ರಕ್ತದಿಂದ ಅಲ್ಲ, ಆದ್ರೆ ಆತನ ಸುರಿಸಲ್ಪಟ್ಟಂತ ಆ ರಕ್ತದಿಂದಲೇ ನಮಗೆ ಇವತ್ತು ಬಿಡುಗಡೆ ಇದೆ. ಸತ್ಯವೇದ ಬಹಳಷ್ಟು ಕ್ಲಿಯರ್ ಆಗಿ ಹೇಳ್ತದೆ, ನಮಗೆ ಬರಬೇಕಾದಂತ ರಕ್ಷಣೆ ಬೇರೆ ಯಾರಲ್ಲಿಯೂ ಇಲ್ಲ, ಯೇಸು ಕ್ರಿಸ್ತನ ಮೂಲಕ ಅಂತಕ್ಕಂಥದ್ದು. ಸೊ ಹಾಗಾಗಿ ನಾವು ಈ ಲೋಕದಲ್ಲಿ ನಾವು ಮಾಡಿದಂತ ಪಾಪಕ್ಕೆ ನಾವು ಪ್ರಾಯಶ್ಚಿತ್ತ ಪಟ್ಟು ಪಶ್ಚಾತ್ತಾಪ ಪಟ್ಟು ನಾವು ತಪ್ಪನ್ನು ಒಪ್ಪಿಕೊಂಡು ಆತನ ಕಡೆ ಬಂದಾಗ ನಿಜವಾಗಲೂ ಆತನ ಮನೆ ಮಾಡ್ತಾನೆ, ನಮ್ಮ ತಪ್ಪುಗಳನ್ನು ಕ್ಷಮಿಸಿ ಅಂಗೀಕರಿಸಿ ಆತನ ಸ್ವಂತ ಮಕ್ಕಳನ್ನಾಗಿ ಮಾಡ್ಕೊಂಡು ಸ್ವೀಕರಿಸಿ. ನಮ್ಗೆ ಸತ್ಯವೇದದಲ್ಲಿ ಕಥೆಗಳನ್ನು ನೋಡ್ತಾ ಇರ್ತೀವಿ. ಪ್ರಾಡಿಕಲ್ ಸನ್ ವಿಷಯದಲ್ಲಿ 3 ಒಂದು ಸಾಮ್ಯ ನೋಡ್ತಾ ಇರ್ತೀವಿ. ಒಂದು ಕಳೆದು ಹೋದಂತ ಕುರಿ, ಕಳೆದು ಹೋದಂತ ನಾಣ್ಯ, ಕಳೆದು ಹೋದಂತ ಮಗ. ಇವು 3 ಕಳೆದು ಹೋಗ್ತಕ್ಕಂಥಅಂತಂದ್ರೆ ಇದು ಬಿದ್ದು ಹೋದಂಥದ್ದು ಅಥವಾ ನಾಶವಾಗ್ತಕ್ಕಂಥದ್ದು ಅಥವಾ ತಪ್ಪಿಸ್ಕೊಂಡು ಹೋಗ್ತಕ್ಕಂಥದ್ದು, ಪಾಪದಲ್ಲಿ ಬಿಡ್ತಕ್ಕಂಥದ್ದು ನೋಡ್ತಾ ಇರ್ತೇವೆ. ಈಗ ಕುರಿ ತಪ್ಪಿಸ್ಕೊಂಡಿದೆ, ಆ ಕುರಿ ಶ್ರಮ ಪಡ್ತದೆ ಹೊರಗಡೆ ಬರ್ಬೇಕಂತ, ಆದ್ರೆ ಅದಕ್ಕೆ ಶ್ರಮ ಪಟ್ಟರು ಕೂಡ ಬರ್ಲಿಕ್ಕೆ ಆಗ್ತಲ್ಲ. ಆದ್ರೆ ಆ ಕುರುಬನೆಯಲ್ಲಿಗೆ ಹುಡ್ಕೊಂಡು ಹೋಗಿ ಆತನ ಶ್ರಮ ಪಟ್ಟು ಗಾಯವಾಗಿ ಆತನಿಗೆ ಅನೇಕ ಶೋಧನೆ, ಭಾರ, ಇದೆಲ್ಲ ರೀತಿಯಲ್ಲಿ ಪಡ್ಕೊಂಡ ತಕ್ಷಣ ಆತನಿಗೆ ಬಹಳ ಸಂತೋಷ ಆಯ್ತು. ಆ ಸಂತೋಷದ ನಿಮಿತ್ತ ಆತನ ಮಾಡ್ತಾನೆ, ಕುರಿಯನ್ನು ತೆಗೆದುಕೊಂಡು ಬಂದು ಇತರ ಕುರಿಗಳ ಜೊತೆಯಲ್ಲಿ ಹಂಚ್ಕೊಂಡು ಇತರ ಮಂದಿಗಳ ಜೊತೆ ಹಂಚ್ಕೊಂಡು ಸಂತೋಷವನ್ನು ವ್ಯಕ್ತಪಡಿಸ್ತಾನೆ. ನೋಡಿ, ಇಲ್ಲಿ ಕುರಿ ಕಳೆದೋಗಿತ್ತು, ಆದ್ರೆ ಯಾವ ರೀತಿ ಕಳೆದೋಗಿತ್ತು, ಅದು ಹೇಗೆ ಕಳೆದೋಗಿತ್ತು, ಅದು ಶ್ರಮ ಪಡ್ತದೆ, ಅದು ಇಲ್ಲಿದೆ ಅಂತಕ್ಕಂಥ ಕುರಿಗೆ ಗೊತ್ತಿರಲಿಲ್ಲ. ಆದ್ರೆ ತನ್ನ ಸ್ವಂತ ಕುರುಬನೆ ಆ ಕುರಿಗೋಸ್ಕರ ಬರಬೇಕಾಯ್ತು. ಹಾಗೆ ನಾವು ಪಾಪದಲ್ಲಿ ಇರುವಂತ ಸಮಯದಲ್ಲಿ ಆ ಪಾಪಿಗಳಾದಂತ ಕುರಿಗಳ ರೀತಿಯಲ್ಲಿ ಇರ್ತಕ್ಕಂಥ ನಮ್ಮನ್ನು ಬಿಡಿಸಿ ರಕ್ಷಿಸೋಸ್ಕರ ಆತನು ಈ ಲೋಕಕ್ಕೆ ಬರಬೇಕಾಯ್ತಂತ ನೋಡ್ತದೆ. ಇನ್ನೊಂದು ಕಥೆಗಳನ್ನು ನೋಡ್ತಾ ಪ್ರೇರಲ್ಲಿ, ಕಳೆದು ಹೋದಂತ ನಾಣ್ಯ. ಆ ನಾಣ್ಯಗೆ ಏನಿಲ್ಲ, ಜೀವ ಇಲ್ಲ. ಅದು ಎಲ್ಲಿ ಬಿದ್ದಿದೆ ಅಂತಕ್ಕಂಥದಕ್ಕೆ ಗೊತ್ತಿಲ್ಲ. ಅಟ್ಲೀಸ್ಟ್ ಕುರಿಗಾದ್ರೂ ಮೈಕ್ ಮ್ಯೂಟ್ ಆಗಿದೆ ನೋಡಿ, ಮೈಕ್. ಓಕೆ, ಕುರಿಗಾದ್ರೂ ನಾನು ಇಂಥ ಕಡೆ ಕಳೆದೋಗಿದ್ದೀನಿ, ಕಷ್ಟ ಪಡ್ತೇನೆ, ಶ್ರಮ ಪಡ್ತೇನೆ ಅನ್ನೋದು ಗೊತ್ತಿತ್ತು. ಆದ್ರೆ ನಾಣ್ಯಗೆ ಏನಾಗಿಲ್ಲ, ಗೊತ್ತಿಲ್ಲ. ಸಾಮಾನ್ಯವಾಗಿ ಚಿಲ್ಲರೆ ನಾಣ್ಯ ನಾವ್ ಎಲ್ಲಿಯಾದ್ರೂ ಇಟ್ರೆ ಅದು ತಕ್ಷಣ ಸಿಗೋದಿಲ್ಲ, ಅದು ಎಲ್ಲೋ ಉರುಳೋಗಿ ಬೇರೆ ಕಡೆ ಸೇರ್ಕೊಂಡಿರ್ತವೆ. ಆದ್ರೆ ನಾಣ್ಯ ಕಳೆದುಕೊಂಡಂತ ವಿಧವೆ ಬೆಳಕನ್ನು ಹಚ್ಚಿ ಎಲ್ಲಾ ಕಡೆ ಹುಡುಕಿ ಸಿಗದಿದ್ದಾಗ ಒಂದ್ ಕಡೆಯಿಂದ ಮನೆಯೆಲ್ಲ ಗೂಡ್ಸ್ಕೊಂಡ್ ಬಂದಾಗ ಸಿಕ್ಕಿದಾಗ ಅದು ಇಲ್ಲಿ ಸಿಕ್ಕಿದೆ ಅನ್ನೋದು ಕಳೆದುಕೊಂಡಂತ ಆ ವಿಧವೆಗೆ ಗೊತ್ತು, ಇದು ಕಳೆದೋಗಿದೆ, ಸಿಕ್ಕಿದೆ ಅಂತಕ್ಕಂಥದ್ದು. ಆದ್ರೆ ಆ ನಾಣ್ಯಗೆ ನಾನು ಎಲ್ಲಿ ಬಿದ್ದೀನಿ ಅನ್ನೋದು ಗೊತ್ತಿಲ್ಲ. ಹಾಗೆ ಅನೇಕರು ಕೂಡ ಮಾನವರಲ್ಲಿ ಈ ರೀತಿ ಗೊತ್ತು ಕೂಡ ಇದ್ದಾರೆ, ಪಾಪ ಮಾಡ್ತಿದ್ದಾರೆ, ನಾನು ಇಂಥ ಪಾಪದಲ್ಲಿ ಇದ್ದೇನೆ ಅಂತಕ್ಕಂಥವ್ರಿಗೆ ಇನ್ನೂ ಅರಿವು ಇಲ್ಲ, ಪಾಪದಲ್ಲೇ ಮುಂದುವರಿತಾ ಇದ್ದಾರೆ. ಆದ್ರೆ ಆ ಪಾಪಕ್ಕೆ ಬಿಡುಗಡೆ ಕೊಡಬೇಕಂತಕ್ಕಂಥದ್ದೇ ಯೇಸು ಕ್ರಿಸ್ತನ ರಕ್ತದಿಂದ ಯೇಸು ತಾನೇ ಸ್ವತಃ ಆತನು ಹುಡುಕಿಕೊಂಡು ಬಂದ ನೋಡ್ತತೆ. ಅದೇ ಇನ್ನೊಬ್ಬ ಶ್ರೀಮಂತನಿಗೆ 2 ಮಕ್ಕಳಲ್ಲಿ ಒಬ್ಬ ಮಗ ಕಳೆದು ಹೋದ, ದೂರ ದೇಶಕ್ಕೆ ಹೋದ, ಆತನೆಲ್ಲಾ ಇದು ಮಾಡ್ದ. ಕೊನೆಗೆ ನಾವು ನೋಡ್ತಾ ಇರ್ತೀವಿ, ಆ ಮಗನಿಗೆ ತಪ್ಪನ್ನು ಅರಿವೇ ಆಯ್ತು. ಆತನ ಅರ್ಥಕೊಂಡ, ನಾನು ಮಾಡಿದ ತಪ್ಪು, ನನ್ನ ತಂದೆ ಮನೆಯಲ್ಲಿ ಆಳುಗಳನ್ನು ಏನ್ ಮಾಡ್ತಾರೆ, ಕೂತ್ಕೊಂಡು ತಿಂತಾ ಇದ್ದಾರೆ, ಆದ್ರೆ ನಾನು ತಿರುಗಿ ನನ್ನ ತಂದೆ ಬಳಿಗೆ ಹೋಗ್ಬೇಕು, ಹೋದ್ರೆ ನಾನು ನಿಜವಾಗ್ಲೂ ರಕ್ಷಣೆ ಕಂಡುಕೊಳ್ತೀನಿ, ನನಗೆ ಸ್ವೀಕರಿಸ್ತಕ್ಕಂಥ ನೋಡ್ಬೇಕಾದ್ರೆ ತಂದೆ ಪ್ರೀತಿ ಎಂತ ಒಂದು ಪ್ರೀತಿ ಇದೆ ಪ್ರಿಯರೇ. ಮಗನು ಕೆಟ್ಟ ಹೋಗಿದ, ಸತ್ ಹೋಗಿದ, ಆತನ ಬದುಕ್ ಬಂದ, ಆತನಿಗೆ ಯಾವ ರೀತಿಯಲ್ಲಿ ಸ್ವಾಗತ ಮಾಡ್ದ, ಆತನ ಅಂಗೀಕರಿಸಿಕೊಂಡು ಮತ್ತೆ ಆತನಿಗೆ ಜೀವಿಸ್ಲಿಕ್ಕೆ ಒಂದು ಕೃಪೆಯನ್ನು ಕೊಟ್ಟು ಆತನ ಎಲ್ಲವನ್ನು ಕೊಟ್ಟು ನಡೆಸ್ತಾ ಬಂದ. ಇಂಥ ಒಂದು ಇದ್ರಲ್ಲಿ ನೋಡ್ಬೇಕಾದ್ರೆ ಇವತ್ತು ಮಾನವನು ನಮ್ಮ ಒಂದು ಇದ್ರಲ್ಲಿ ನೋಡ್ಬೇಕಾದ್ರೆ
ದೇವರು ನಮ್ಗೆ ಎಲ್ಲಾ ರೀತಿಯಲ್ಲಿ ಕರುಣಾಮಯನೋ ಕೃಪೆ ತೋರಿಸ್ತಕ್ಕಂಥನೋ ನಾವು ಇವತ್ತು ಜೀವಂತವಾಗಿದ್ದೇವೆ. ಈ ಒಂದು ಪ್ಯಾಂಡಮಿಕ್ ಇದರಲ್ಲಿ ನಮ್ಮ ಪ್ರಿಯರು ಈ ಲೋಕದ ಯಾತ್ರೆಯನ್ನು ಮುಗಿಸ್ಕೊಂಡು ಹೋಗಿದ್ದಾರೆ. ನಾವು ಕೂಡ ಒಂದು ದಿವಸ ಈ ಹುಟ್ಟು ಸಾವು ಅನ್ನೋದು ಪ್ರತಿಯೊಬ್ಬರಿಗಿದೆ. ನಾವು ಹುಟ್ಟಿದ ದಿನದಿಂದಲೇ ಸಾವು ಏನ್ ಮಾಡ್ತದೆ, ನಮ್ಮ ಹಿಂದೆ ಬರ್ತದೆ. ಆದ್ರೂ ಕೂಡ ಸತ್ಯವೇದ ನಮ್ಗೆ ಹೇಳ್ತದೆ, ಕ್ರಿಸ್ತನಲ್ಲಿ ಸತ್ತವರು ಅವರಿಗೆ ಬದುಕ್ತಕ್ಕಂತ ನಿರೀಕ್ಷೆ ಇದೆ. ಯಾಕಂದ್ರೆ ಕ್ರಿಸ್ತನು ಸತ್ತು ಉಣಲ್ಪಟ್ಟು ಮೃತ್ಯುಂಜಯನಾಗಿ ಎದ್ದು ಬಂದು ಆತನನ್ನು ಏನ್ ಮಾಡಿದಾನೆ, ಜೀವಿತನಾಗಿ ಇವತ್ತು ನಮಗೋಸ್ಕರ ಪರಲೋಕದಲ್ಲಿ ತನ್ನ ತಂದೆಯ ಬಲಭಾಗದಲ್ಲಿ ಯಾಜಕನಾಗಿಯೋ ಮತ್ತು ವಕೀಲನಾಗಿಯೋ ಆತನ ಹೋರಾಟವನ್ನು ಮಾಡ್ತಾನೆ. ಯಾಕೆ? ನನ್ನ ಪ್ರಿಯ ಮಕ್ಕಳು, ನಾನು ಆರಿಸಿಕೊಂಡಂತ ಜನಾಂಗ, ಸ್ವಕೀಯ ಪ್ರಜೆಗಳು, ಸ್ವಕೀಯ ಜನಾಂಗ, ಮೀಸಲಾತಿನ ಜನರು, ಅವರು ನಾನು ಇರುವಂತ ಸ್ಥಳದಲ್ಲಿ ಇರಬೇಕು, ಅವರು ಕೂಡ ಇಲ್ಲಿಗೆ ಬರಬೇಕು ಅಂತಕ್ಕಂಥ ರೀತಿಯಲ್ಲಿ ಆತನು ಪ್ರಯತ್ನವನ್ನು ಪಟ್ಟು ನಮಗೋಸ್ಕರ ಏನ್ ಮಾಡ್ತಾನೆ ಪ್ರಿಯರೇ, ಆತನು ಪರಲೋಕ ರಾಜ್ಯಕ್ಕೆ ಸೇರಿಸಲಿಕ್ಕೆ ಇಷ್ಟಪಡ್ತಾನೆ. ಇವತ್ತು ನಾವು ಈ ಲೋಕದಲ್ಲಿ ಅಂತ್ಯವಾದ್ರೂ ಕೂಡ ಸಾಮಾನ್ಯವಾಗಿ ಹಿಂದೂಗಳನ್ನ ಅಥವಾ ಬೇರೆ ಕೇಳ್ರೆ ಅವರಿಗೆ ನಿರೀಕ್ಷೆ ಇಲ್ಲ. ಇವತ್ತು ಸತ್ರೆ ನಾವು ಮಣ್ಣಿಗೆ ಹೋಗ್ತೀವಿ ಅಂತ ಹೇಳ್ತಾರೆ. ಅದೇ ಒಬ್ಬ ವಿಶ್ವಾಸಿಕೆ ಆದ್ರೆ ನಾವು ಸತ್ರೆ ನಾವು ಏನ್ ಮಾಡ್ತೀವಿ, ಪರಲೋಕಕ್ಕೆ ಹೋಗ್ತೀವಿ ಅಂತಕ್ಕಂಥದ್ದು ಅವರು ನಿರೀಕ್ಷೆಯಿಂದ ಹೇಳ್ತಾರೆ. ಆದ್ರೆ ನಮ್ಮ ನಿರೀಕ್ಷೆಗೆ ಈ ಲೋಕದಲ್ಲಿ ಮಾನವನು ಬೆಳ್ತಕ್ಕಂಥದ್ದು ನೋಡ್ತಕ್ಕೆ, ಮನುಷ್ಯನು ಬೆಳ್ತಕ್ಕಂಥ ಒಂದು ಇದ್ರಲ್ಲಿ ಸತ್ಯವೇದ ಒಂದು ಇನ್ನೊಂದು ಭಾಗದಲ್ಲಿ 1 ಕೊರಿಂಥ 10ನೇ ಅಧ್ಯಾಯದಲ್ಲಿ ನಾನು ವಾಕ್ಯನ ಓದ್ಲಿಕ್ಕೆ ಇಷ್ಟಪಡ್ತೇನೆ. 1 ಕೊರಿಂಥ 10ನೇ ಅಧ್ಯಾಯದ 12ನೇ ವಚನದಲ್ಲಿ ನಾವು ನೋಡ್ತೇವೆ. ಆದ ಕಾರಣ ನಿಂತಿದ್ದೇನೆಂದು ನೆನೆಸುವವನು ಬೀಳದಂತೆ ಎಚ್ಚರಿಕೆ ಆಗಿರಲಿ. ಮನುಷ್ಯರು ಸಹಿಸಬಾದಂತ ಶೋಧನೆ ಹೊರತು ಬೇರೆ ಯಾವುದು ನಿಮಗೆ ಸಂಭವಿಸುವುದಿಲ್ಲ. ಅಂದ್ರೆ ನಾನು ಏನೇನು ಹೇಳಲು ಬಯಸ್ತಂದ್ರೆ, ನಾವಿವತ್ತು ಬಹಳಷ್ಟು ಚೆನ್ನಾಗಿದ್ದೇವೆ, ದೇವ್ರು ನಮ್ಗೆ ಒಳ್ಳೆ ರೀತಿ ನಡೆಸ್ತಾ ಇದ್ದಾನೆ, ನಾವು ಆಲಯಕ್ಕೆ ಹೋಗ್ತೇವೆ, ಪ್ರಾರ್ಥನೆ ಮಾಡ್ತೇವೆ, ದೇವರಿಗೆ ಕಾಣಿಕೆ ಕೊಡ್ತೇವೆ ಅಂತ ನಾವೆಲ್ಲಾ ರೀತಿಯಲ್ಲಿ ಹೇಳ್ತಾ ಇದ್ದೇವೆ. ಅಂದ್ರೆ ನಮ್ಮನ್ನು ನಾವು ನಿಂತಿದ್ದೇವೆ ಅಂತ ನಾವು ಹೇಳ್ಕೊಂಡು ನೆನೆಸದಂತೆ ಬಿಡದಂತೆ ನಾವು ಎಚ್ಚರವಾಗಿರ್ಬೇಕು. ಇವತ್ತು ದೇವ್ರು ನಮ್ಗೆ ಒಂದು ಕೃಪೆ ಕೊಟ್ಟಿದ್ದಾನೆ, ಕೃಪೆಯಲ್ಲಿ ಬೆಳೀತಾ ಇದ್ದೇವೆ. ಮತ್ತೆ ನಾವು ಹಿಂದಿನ ಜೀವಿತಕ್ಕೆ ಪಾಪಕ್ಕೆ ಹೋಗ್ಬಾರ್ದು, ಪಾಪದ ಅಡಿದವರಲ್ಲಿ ಬೀಳಬಾರ್ದು. ಯಾಕಂದ್ರೆ ಸೈತಾನನು ಬಹಳಷ್ಟು ಶೋಧನೆ ತರ್ತಕ್ಕಂಥವನಾಗಿದ್ದಾನೆ, ಸಿಂಹದ ರೂಪದಲ್ಲಿ ಗರ್ಜಿಸ್ತಕ್ಕಂಥವನಾಗಿದ್ದಾನೆ, ಅವರನ್ನು ನುಂಗಲಿ ಅಂತಕ್ಕಂಥ ಒಂದು ಇದರಲ್ಲಿ ಪ್ರಯತ್ನ ಪಡ್ತಾನೆ. ಹಾಗಾಗಿ ನಾವು ಬಹಳಷ್ಟು ಎಚ್ಚರಿಕೆಯಿಂದ ಬೀಳದಂತೆ, ಬಿದ್ದರೂ ಕೂಡ ನಮಗೆ ದೇವರು ರಕ್ಷಣೆ ಕೊಡ್ತಾನೆ ಅಂತಕ್ಕಂಥ ರೀತಿಯಲ್ಲಿ ಜೀವಿಸ್ಬೇಕಾಗಿದೆ. ಹೌದು, ಅನೇಕರು ಲೂಸಿಫರ್ ಏನ್ ಮಾಡ್ದ, ಬಿದ್ದೋದ. ಯಾಕೆ? ಆತನಲ್ಲಿ ನಾನತ್ವ ಬಂತು, ಬಹಳಷ್ಟು ಗರ್ವ ಬಂತು, ಅವನು ಅಲ್ಲಿಂದ ಬೀಳಲ್ಪಟ್ಟ ನೋಡ್ತತೆ. ಇವತ್ತು ಅನೇಕ ರಾಜರುಗಳು ಬೀಳ್ತಕ್ಕಂಥ ಒಂದು ಸಂಗತಿ ನೋಡ್ತತೆ ಸತ್ಯವೇದದಲ್ಲಿ. ಯಾಕೆ ಬಿದ್ದು ಹೋಗಿರೆ? ಅವರಲ್ಲಿ ಇರ್ತಕ್ಕಂಥ ಒಂದು ಪಾಪದ ನಿಮಿತ್ತ. ಅನೇಕ ಒಂದು ಜೀವಿತದ ಅನೇಕ ಅರಸರುಗಳು ಬಿದ್ದೋಗಿದ್ದಾರೆ, ಅನೇಕ ಆಡಳಿತ ವ್ಯಕ್ತಿಗಳು ಬಿದ್ದೋಗಿದ್ದಾರೆ. ಆದ್ರೆ ಇವತ್ತು ನಮ್ಮ ಜೀವಿತ ನಾವು ಬೀಳದಂತೆ ಎಚ್ಚರಿಕೆ ಆಗಿರ್ಬೇಕಾಗಿದೆ. ಮತ್ತು ನಮ್ಮ ಅಂತ್ಯಸ್ಥಿತಿ, ನಮ್ಮ ಪ್ರತಿಯೊಂದು ನಾವು ಜೀವಿತ ದೇವರ ಕೈಗೆ ಒಪ್ಪಿಸಿಕೊಟ್ಟಾಗ ಅದು ನಮ್ಮನ್ನು ಉತ್ತಮವಾಗಿ ಮತ್ತು ಒಳ್ಳೆ ರೀತಿಯಿಂದ ನಡೆಸ್ತಾನೆ ಅಂತಕ್ಕಂಥ ಒಂದು ನಿರೀಕ್ಷೆಯಲ್ಲಿ ಸತ್ತರೂ ಕೂಡ ನಾವು ಬದುಕ್ತೇವೆ. ನಮಗೆ ನಿರೀಕ್ಷೆ ಇದೆ, ದೇವರು ನಮ್ಮನ್ನು ಆತನ ರಾಜ್ಯಕ್ಕೆ ಸೇರಿಸ್ತಾನೆ ಅಂತಕ್ಕಂಥದ್ದು ನಂಬಿಕೆ ವಿಶ್ವಾಸದಿಂದ ಜೀವಿಸುವಂಥದ್ದೇ ಆಗಿರ್ಬೇಕನ್ನೋದು ನನ್ನ ಪಾಠದ ಒಂದು ಇದಾಗಿದೆ ಪ್ರೇರೆ. ಏನಾದ್ರೂ ಪ್ರಶ್ನೆಗಳಿದ್ರೆ ಕೇಳಬಹುದು. ಎಲ್ಲ ಅನೇಕ ಹಿರಿಯ ಬೋಧಕರಿದ್ದಾರೆ, ಅನೇಕರು ತಮ್ಮ ಅನಿಸಿಕೆ ಮೇರೆಗೆ ಉತ್ತರಗಳನ್ನು ನಾವು ಪಡ್ಕೊಳ್ತಕ್ಕಂಥದ್ದು ನನ್ನ ಒಂದು ಪಾಠ ಆಗಿದೆ ಪ್ರೇರೆ. ಥ್ಯಾಂಕ್ ಯು ಸರ್, ಧನ್ಯವಾದಗಳು ನಿಮಗೆ. ಉತ್ತಮ ರೀತಿಯಲ್ಲಿ ಈ ದಿನದ ಮಾನವನ ಅಂತ್ಯ ಸ್ಥಿತಿ ಏನಾಯ್ತು ಅನ್ನೋ ಒಂದು ವಿಚಾರವನ್ನ ನೀವು ಮಾತಾಡಿದ್ದೀರಾ. ನಿಮಗೆ ನಾವು ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತೇವೆ. ಈಗ ಚರ್ಚಾ ಸಮಯ. ಈ ಒಂದು ಪಾಠದ ಸಂಬಂಧಪಟ್ಟ ಹಾಗೆ ನಿಮ್ಮಲ್ಲಿ ಏನಾದ್ರು ಪ್ರಶ್ನೆಗಳು ಅಥವಾ ನಿಮ್ಮ ಅನಿಸಿಕೆಗಳು ಇದ್ದ ಪಕ್ಷದಲ್ಲಿ ಇದು ಚರ್ಚಾ ಸಮಯವಾಗಿದೆ, ಚರ್ಚೆಯನ್ನು ಮಾಡೋಣ. ಪ್ರಶ್ನೆ ಇದ್ರೆ ನೀವು ಕೇಳ್ಬೋದು. ಅಷ್ಟೇ. ಹೇಳಿ.
ಅವ್ರು ಪಾಪ ಮಾಡಿದಾಗ ಆದಮ್ ಅವಳು ಅವ್ರಿಬ್ಬರನ್ನೇ ಹಾಕಿದ್ರ ಇಲ್ಲ ಎಲ್ಲಾ ಪ್ರಾಣಿಗಳನ್ನೂ ಕಳ್ಸಿದ್ರ? ಒಳ್ಳೆ ಪ್ರಶ್ನೆ ಇದು. ಆದ್ರೆ ಇದು ಸತ್ಯವೇದದಲ್ಲಿ ಅಲ್ಲಿ ಏನು ಅದ್ರ ಬಗ್ಗೆ ಪ್ರಾಣಿಗಳನ್ನ ಕಳಿಸ್ತು ಅಂತ ಕೊಡೋದು ಬೇಡ. ಅಂದ್ರೆ ಭೂಮಿಗೆ ಕಂಪ್ಲೀಟ್ ಅವರು ಎದೆನ್ ತೊಡೆಯಿಂದ ಹೊರಗಡೆ ಹಾಕಲ್ಪಟ್ಟು ದಬ್ಬಲ್ಪಟ್ಟು ಅಂತ ಆದಾಮ ಅವಳಿಗೆ ಅಲ್ಲಿ ನಮ್ಗೆ ಬರೆಯಲ್ಪಟ್ಟಿದೆ. ಈ ಪ್ರಾಣಿಗಳ ಬಗ್ಗೆ ಅಲ್ಲಿ ಹೇಳಲ್ಪಟ್ಟಿಲ್ಲ. ಅದ್ರ ಬಗ್ಗೆ ಏನಾದ್ರು ಮಾಹಿತಿ ಇದ್ರೆ ದಯವಿಟ್ಟು ಯಾರಾದ್ರೂ ತಿಳಿಸುವ ಕೇಳ್ಬೇಕು. ದೇವರು ವ್ಯವಸಾಯಕ್ಕೆ ಕೊಟ್ವಿ ಅಂತ ಹೇಳಿದ್ಮೇಲೆ ಪ್ರಾಣಿಗಳು ಅವ್ರ ಜೊತೆಯಲ್ಲೇ ಹೋಯ್ತು ಅಂತ. ಹೊಲ ಹುತ್ತು ಬೆಳಿಬೇಕು ಅಂತ ಹೇಳಿದ್ರೆ ಪ್ರಾಣಿಗಳ ಅವಶ್ಯಕತೆ ಇದೆಯಲ್ಲ. ಓಕೆ, ಖಂಡಿತವಾಗ್ಲು ಈ ಒಂದು ಆಲೋಚನೆ ಮೇರೆಗೆ ಅಂದ್ರೆ ಆ ಎದೆನ್ ತೋಟದಿಂದ ಎಲ್ಲವೂ ಈಗ ಆದಾಮ ಅವಳ ದಬ್ಬಲ್ಪಟ್ಟ ನಂತರ ಪ್ರಾಣಿ ಪಕ್ಷಿಗಳು ಸಮೇತವಾಗಿ ಹೊರಗಡೆ ಬಂತ ಅನ್ನುವಂಥದ್ದು ಪ್ರಶ್ನೆ. ಯಾಕೆ ಅಂದ್ರೆ ಪ್ರಾಣಿ ಪಕ್ಷಿಗಳಿಗೆ ನೋಡ್ಕೊಳ್ಳೋದಕ್ಕೆ ಆದಾಮನನ್ನ ದೇವ್ರು ನೇಮಿಸಿದ್ರಲ್ವಾ. ಸೊ ಈಗ ಅದನ್ನ ಬರೇ ತೋಟದಲ್ಲಿ ಇಟ್ಬಿಟ್ರೆ ಆ ಪ್ರಾಣಿ ಪಕ್ಷಿಗಳನ್ನ ನೋಡ್ಕೊಳ್ಳೋರು ಯಾರು ಇದಿದ್ರು? ಓಕೆ, ಸೊ ಬೇರೆ ಯಾರಾದ್ರೂ ಇದ್ರ ಬಗ್ಗೆ ಮಾತಾಡೋರು ಇದ್ದೀರಾ ಈ ವಿಷಯದ ಬಗ್ಗೆ? ಮಾತಾಡ್ಬೋದಾ? ಭಾಷಣ ಮಾತಾಡಿ. ನೋಡಿ, ಇದರಲ್ಲಿ ಪಾಪ ಮಾಡಿದವರು ಆದಾಮ ಅವನು. ಪ್ರಾಣಿಗಳು ಪಕ್ಷಿಗಳು ಪಾಪ ಮಾಡ್ಲಿಲ್ಲ. ಆದ್ರೆ ಪಾಪ ಮಾಡಿರ್ತಕ್ಕಂತ ವ್ಯಕ್ತಿ ಶಾಪವನ್ನು ಅನುಭವಿಸಬೇಕಾಯ್ತಲ್ಲ. ಅದು ಮಾನವ ಕುಲದಿಂದ ಶುರುವಾಗಿ ಅದು ಭೂಮಿಗೂ ಹಬ್ಬುತ್ತೆ. ಭೂಮಿನೂ ಏನೋ ಶಾಪವನ್ನು ಅನುಭವಿಸ್ಬೇಕಾಗ್ತದೆ. ಮತ್ತು ಪ್ರಾಣಿಗಳು ಎಲ್ಲಾ ಪಕ್ಷಿಗಳು ಕೂಡ ಆ ಶಾಪಕ್ಕೆ ಒಳಗಾಗ್ಬೇಕಾಗ್ತದೆ. ಸೊ ಇದು ಪ್ರಾಣಿಗಳನ್ನೂ ಕೂಡ ಸಾಮಾನ್ಯವಾಗಿ ಅಲ್ಲಿ ಹಾಕಿರ್ಬೋದು, ಆಯ್ತಾ. ಈಗ ನಮ್ಗೆ ಏನ್ ಅನ್ಸುತ್ತೆ ಅಂತಂದ್ರೆ ಪ್ರಾಣಿಗಳನ್ನ ಹಾಕದ್ನ ಅಥವಾ ಪಕ್ಷಿಗಳನ್ನ ಹಾಕದ್ನ ಶಾಪ ಅಂತೂ ಬಂತು, ಅದ್ರಲ್ಲಿ ಇರ್ಲಿಕ್ಕೆ ಬಿಡ್ಲಿಲ್ಲ ಮೋಸ್ಟ್ಲಿ. ಯಾಕಂದ್ರೆ ಮನುಷ್ಯನನ್ನ ತಳದ ಮೇಲೆ ಅದರಿಂದ ಭೂಮಿನ ಎಲ್ಲಿ ಹಾಕ್ಬೇಕಾಯ್ತು? ಪ್ರಾಣಿಗಳನ್ನೇನೋ ಏದನ್ ತೋಟದಿಂದ ತೆಗೆದು ಹಾಕದ, ಭೂಮಿನ ಎಲ್ಲಿಂದ ತೆಗೆದಾಕ್ಬೇಕು? ಸೊ ಅರ್ಥ ಆಯ್ತಂದ್ರೆ, ಸೊ ಅದರಲ್ಲಿ ಪ್ರಶ್ನೆ ಯಾಕೆ ಬಂತನೋ ಗೊತ್ತಿಲ್ಲ. ಆದ್ರೂ ಒಂದೇನಪ್ಪಾ ಅಂತಂದ್ರೆ ನಾವು ತಿಳ್ಕೊಳ್ಬೇಕು, ದೇವರು ಮಾಡಿರ್ತಕ್ಕಂತ ಒಂದು ವ್ಯವಸ್ಥೆ ಏನಪ್ಪಾ ಅಂತ ಹೇಳಿದ್ರೆ ಮನುಷ್ಯನಿಗೆ ರಕ್ಷಣೆ ವ್ಯವಸ್ಥೆಯನ್ನ ಮಾಡ್ಲಿಕ್ಕೆ ಯೋಚನೆ ಮಾಡ್ತಾನೆ. ಮಾತ್ರ ನಮ್ಗೆ ಚೆನ್ನಾಗಿ ಗೊತ್ತಾಗುತ್ತೆ. ಸೋದರ ಸತೀಶ್ ಅವರು ಇನ್ನೊಂದು ವಿಚಾರವನ್ನ ನಾನು ಹಂಚ್ಕೊಳ್ಬೇಕಾಗಿತ್ತು. ಹೇಳಿ. ಈಗ ನಮ್ಮ ಹಿರಿಯರಂತ ಬಸಪ್ಪ ಅವರು ಬಹಳ ಚೆನ್ನಾಗಿ ಮಾನವನ ಬಗ್ಗೆ ಆರಂಭದ ಬಗ್ಗೆ ಬಹಳ ಚೆನ್ನಾಗಿ ತಿಳಿಸಿದ್ರು. ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ವಿಚಾರ ನಮ್ಗೆ ಚೆನ್ನಾಗಿ ಗೊತ್ತಾಗ್ಬೇಕು. ಈಗ ಅವರು ಮನುಷ್ಯನ ದೇಹದಲ್ಲಿ ಇರ್ತಕ್ಕಂಥ ಖನಿಜಗಳು ಅವುಗಳನ್ನೆಲ್ಲ ಕುರಿತು ಹೇಳಿದ್ರು, ಬಹಳ ಚೆನ್ನಾಗಿದೆ, ಕರೆಕ್ಟ್ ಆಗಿದೆ. ಇನ್ನೊಂದು ನಮ್ಮ ಸತ್ಯವೇದದ ಮುಖಾಂತರವಾಗಿಯೇ ನಮಗ್ ಗೊತ್ತಾಗ್ತಕ್ಕಂಥದ್ದು ಏನಂದ್ರೆ ಈ ಮೂಲ ಪದ ಆದಾಮನ ಒಂದು ಹೆಸರಿನ ಮೂಲ ಪದದ ಅರ್ಥ ಬಂದೆ ಮಣ್ಣು ಅಂತ ಹೇಳ್ತದೆ, ಆಯ್ತಾ. ಆಮೇಲೆ ಹಾಗೇನೆ ನಾವು ಸ್ವಲ್ಪ ಮುಂದೆ ಬಂದಾಗ ಆದಿಕಾಂಡದ 25ನೇ ಅಧ್ಯಾಯಕ್ಕೆ ಬಂದಾಗ ವಚನ 24 ನಾವು ಕಾಣಬಹುದು. ಅಲ್ಲಿ ಏಸಾವನು ಹುಟ್ಟುತ್ತಾನೆ, ಹೌದಾ? ಏಸಾವನು ಹುಟ್ಟಿದಾಗ ಅವನ್ ಮೈ ಕೆಂಪಗಾಗಿತ್ತು ಅಂತ ಹೇಳುತ್ತೆ, ಹೌದಾ? ಆಮೇಲೆ ವಚನ 24ರಿಂದ 30ನೇ ವಚನಕ್ಕೆ ಬಂದಾಗ ಅಲ್ಲಿ ಒಂದು ವಿಚಾರ ಗೊತ್ತಾಗುತ್ತೆ. ಒಂದು ಕೆಂಪಾದ ಪದಾರ್ಥವನ್ನ ಆಹಾರವನ್ನಾಗಿ ತಂದು ಕೊಡ್ತಾನೆ. ಸೊ ಅಲ್ಲಿಂದ ಆತನಿಗೆ ಒಂದು ಹೆಸರು, ಏಸಾವನ್ನ ಹೆಸರನ್ನ ತಗೊಂಡು ಅದನ್ನ ಏನ್ ಬದಲಾಗುತ್ತೆ ನೋಡಿ. 25ನೇ ಅಧ್ಯಾಯ ಆದಿಕಾಂಡ ವಚನ 30ರಲ್ಲಿ ಹೇಳ್ತದನ್ನ ಕಾಣಿಸುತ್ತೆ. 35 ಎದೋಮ್ ಏನದಾಗಿ. ಎದೋಮ್ ಅಂತ. ಎದೋಮ್ ಅಂದ್ರೆ ಅದ್ರದ್ದು ಮೂಲ ಪದ ಅರ್ಥ ಬಂದು ರೆಡ್ ಅರ್ತ್ ಅಂತ. ರೆಡ್ ಅರ್ತ್
ಕೆಂಪು ಬಣ್ಣದ ಮಣ್ಣು, ಭೂಮಿ, ಕೆಂಪು 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 ಮಣ್ಣು, ಮಣ್ಣು. ರೆಡ್ ಅರ್ತ್ ಅಥವಾ ಇದರಲ್ಲಿ ಇಬ್ರಿಯ ಭಾಷೆನಲ್ಲಿ ಅದನ್ನ ಹೇಳ್ತಾರೆ. ಹೌದ್ರಾ? ಸೊ ನೋಡಿ, ಮನುಷ್ಯ ಮಣ್ಣಿನಿಂದ ಉತ್ಪತ್ತಿ ಆದ್ಮೇಲೆ ಮಣ್ಣಿಗೆ ಸೇರ್ಬೇಕು ಅನ್ನೋ ಒಂದು ನಿಯಮ ಅಲ್ಲಿ ಸೃಷ್ಟಿಯಾಗಿರ್ತಕ್ಕಂಥದ್ದನ್ನ ನಾವು ಕಾಣ್ತೇವೆ. ಸೊ ಇದರಲ್ಲಿ ನಾವೇನಪ್ಪ ಅಂತ ಹೇಳಿದ್ರೆ, ಆ ಮಣ್ಣಿಗೆ ನಾವು ಬೀಳುವಂತವ್ರು ಇವತ್ತು ಲಾಸ್ಟ್ ಅಲ್ಲಿ ಒಂದು ಪದವನ್ನ ಹೇಳ್ಕೊಂಡ್ ಬಂದ್ರೆ ನಮ್ಮ ಹಿರಿಯರು ಬಹಳ ಚೆನ್ನಾಗಿ, ಬೀಳದಂತೆ ಎಚ್ಚರಿಕೆ ಆಗಿರ್ಬೇಕು. ಅಂದ್ರೆ ನಿತ್ಯ ನಾಶನಕ್ಕೆ ಹೋಗದಂತೆ ನಾವು ಎಚ್ಚರಿಕೆ ಆಗಿರ್ಬೇಕು. ಒಂದು ಕಾಳು ಭೂಮಿಗೆ ಬಿದ್ದ ಮೇಲೇನೆ ಪ್ರತಿಫಲ ಅಥವಾ ಫಲ ಕೊಡ್ತದಂತ ಕೊರಿಂಥದವರಿಗೆ ಪೌಲನು ಬರೆಯುವಾಗ ಹೇಳ್ತಾನೆ. ಹೌದು. ಸೊ ಒಂದು ಕಾಳು ಭೂಮಿಗೆ ಬೀಳಲೇಬೇಕು, ಬಿದ್ದ ಮೇಲೇನೆ ಅದು ಫಲ ಕೊಡ್ತಕ್ಕಂಥದ್ದಾಗಿರ್ತದೆ. ಭೂಮಿಗೆ ಬೀಳದೆ ಇದ್ರೆ ಅದು ಫಲ ಕೊಡಕ್ ಸಾಧ್ಯನೇ ಇಲ್ಲ. ಸೊ ಇಷ್ಟು ಈ ಅಂಶಗಳನ್ನ ತಿಳಿದಿರ್ತಕ್ಕಂಥ ನಾವುಗಳು ನಿಜವಲ್ಲ ಅರ್ಥ ಮಾಡ್ಕೊಳ್ಬೇಕು. ಮನುಷ್ಯನು ಯಾರು, ಏನು, ನಾವು ಏನೂ ಅಲ್ಲ ಲೆಕ್ಕದ ಪ್ರಕಾರವಾಗಿ. ಆದ್ರೆ ದೇವರು ತನ್ನ ಮಗನನ್ನ ಈ ಮನುಷ್ಯನ ರಕ್ಷಣೆಗಾಗಿ ಮಾಡಿದ್ನಲ್ಲ ಯೋಜನೆ, ಅದು ನಿಜವಾಗ್ಲೂ ಅತ್ಯುನ್ನತವಾದಂತ. ಅದನ್ನ ನಾವು ವಿ ಕೆನಾಟ್ ಫ್ಯಾಂಥಮ್ ದ ವೇ ಹಿ ಹಸ್ ಮೇಡ್ ಅರೇಂಜ್ಮೆಂಟ್ ಫಾರ್ ಸಲ್ವೇಷನ್ ಆಫ್ ಮ್ಯಾನ್. ಮನುಷ್ಯನ ಒಂದು ಜೀವನದ ಒಂದು ನಿರಂತರದ ಜೀವನವನ್ನ ಏನು ಈಗ ಜಾನ್ ಮಿಲ್ಟನ್ ಅವರು ಒಂದು ಇದನ್ನ ಬರೆದಿದ್ದಾರೆ, ನೀವು ಕೇಳಿರ್ಬೇಕು, ಪ್ಯಾರಡೈಸ್ ಲಾಸ್ಟ್ ಅಂತ ಹೇಳಿ. ಹೌದಲ್ಲ? ಅದು ಸೇಮ್ ಇದು ಆದಿಕಾಂಡದ ಒಂದು ಚರಿತ್ರೆನೇ ಆತನು ಬರೆದಿದ್ದಾನೆ, ಪ್ಯಾರಡೈಸ್ ಲಾಸ್ಟ್ ಅಂತ ಹೇಳಿ. ಸೊ ನಮ್ಗೆ ಅಲ್ಲಿಂದ ಕಳೆದೋಗಿರ್ತಕ್ಕಂಥ ಈ ಪ್ಯಾರಡೈಸ್ ಅನ್ನ ತಿರುಗಿ ನಾವು ಗೇನ್ ಮಾಡ್ಬೇಕು ಎಂಬಂತದ್ದು ದೇವರ ಯೋಜನೆ. ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಇದಿಷ್ಟರಲ್ಲೆಲ್ಲ ಅಡಗಿರ್ತಕ್ಕಂಥದ್ದು ಏನಂದ್ರೆ, ಆದಾಮನ ಮುಖಾಂತರವಾಗಿ ನಾವು ಕಳ್ಕೊಂಡ್ವಿ, ಆದ್ರೆ ಅದೇ ಯೇಸು ಕ್ರಿಸ್ತನ ಮುಖಾಂತರವಾಗಿ ನಾವು ಅದನ್ನ ತಿರುಗಿ ಆ ಪರದೇಶಿಯನ್ನ, ಕಳೆದುಕೊಂಡಿರ್ತಕ್ಕಂಥ ಪರದೇಶಿಯನ್ನ ನಾವು ಪಡ್ಕೊಳ್ತೇವೆ ಎಂಬಂತ ಭರವಸೆ ನಮ್ಮಲ್ಲಿ ಉಂಟಾಗ್ಬೇಕು. ಇದರ ನಿಮಿತ್ತದಿಂದ ನಾವು ಜೀವನ ಮಾಡ್ಕೊಂಡು ಹೋಗ್ಬೇಕು. ಥ್ಯಾಂಕ್ ಯು ಪಾಸ್ಟರ್, ಥ್ಯಾಂಕ್ ಯು. ಸೊ ಬೇರೆ ಯಾರಾದ್ರೂ ಮಾತಾಡೋರು ಇದ್ದೀರಾ? ಪ್ರಶ್ನೆ ಏನಾದ್ರು ಇದೆಯಾ? ಸರ್, ಇಲ್ಲಿ ಏನಂತ ಹೇಳಿದ್ರೆ, ಒಂದು ಪಾಪ ಬಂತು ಅಂತ ಹೇಳಿ ಬಂತಲ್ಲ, ಮತ್ತೆ ಪ್ರಾಣಿಗಳಿಗೂ ಕೂಡ ಪಾಪ ಅಂತ ಹೇಳುವಂತ ಸಮಯದಲ್ಲಿ ಆದಿಕಾಂಡ 3ನೇ ಅಧ್ಯಾಯ ನಾವು ಗಮನಿಸ್ಬೇಕಾದ್ರೆ, ಸ್ತ್ರೀ ಬಂದು ಹಣ್ಣನ್ನ ತಿನ್ನುವಂತ ಸಮಯದಲ್ಲಿ ಅಲ್ಲಿ ಸ್ವಾಮಿ ಲಾಸ್ಟ್ ಅಲ್ಲಿ ಕೇಳ್ತಾನೆ, ಎಲ್ಲಿದೀಯಾ ನೀನು ಅಂತ ಕೇಳಿದಂತ ಸಮಯದಲ್ಲಿ ಅಡಗಿಕೊಂಡಿದ್ದೀನಿ ಅಂತ ಹೇಳಿದಾಗ ಸ್ವಾಮಿ ಹೇಳ್ತಾನೆ, ನಿನ್ನ ನಿಮಿತ್ತವಾಗಿ ಭೂಮಿಗೆ ಏನಾಯ್ತು ಅಂತಂದ್ರೆ ಶಾಪ ಬಂತು ಅಂತ ಕೂಡ ಇಲ್ಲಿ ಹೇಳುತ್ತೆ. ಅಲ್ಲಿ 14ನೇ ವಚನ ಓದ್ಬೇಕಾದ್ರೆ ಆದಿಕಾಂಡ 3ನೇ ಅಧ್ಯಾಯ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ದೇವರು ಆ ಒಂದು ಮನುಷ್ಯರಿಗೆ ಮತ್ತೆ ಒಂದು ಹಾವಿಗೆ, ಸರ್ಪಕ್ಕೆ, ಮತ್ತೆ ಮುಂದೆ ಹೇಳ್ಬೇಕಾದ್ರೆ ಈ ಒಂದು ಏನು ಸೃಷ್ಟಿ ಇತ್ತು ಅದಕ್ಕೆ ನಿನ್ನ ನಿಮಿತ್ತವಾಗಿ ಶಾಪ ಬಂತು ಅಂತ ಹೇಳುತ್ತೆ ವಾಕ್ಯ. ಹಾಗಾಗಿ ಅಲ್ಲಿ ಎಲ್ಲಾನು ಗಮನಿಸ್ಬೇಕಾದ್ರೆ ಮನುಷ್ಯನಿಗೆ ಈ ಭೂಮಿಯ ಆಡಳಿತವನ್ನ ಕೊಟ್ಟಿದಂತ ಸಮಯದಲ್ಲಿ ಮನುಷ್ಯನೇ ಬಿದ್ದೋದ ಮೇಲೆ ಅದರ ಎಲ್ಲದರ ಆಡಳಿತ ಕುಂದಿ ಹೋಯ್ತು. ಮತ್ತೆ ಇನ್ನೊಂದು ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಸತ್ಯ ಇದು ಮಹಾ ಹೋರಾಟ ಪುಸ್ತಕ ಗಮನಿಸ್ಬೇಕಾದ್ರೆ ಅಲ್ಲಿ ಒಂದು ವಿಚಾರ ಓದಿದ್ದೆ. ಅಲ್ಲಿ ಏನು ಅಂತ ಹೇಳಿದ್ರೆ, ಆದಿಕಾಂಡವನ್ನ ಮತ್ತೆ ಇನ್ನೊಂದು KJV ಅಥವಾ NKJV ಓದ್ಬೇಕಾದ್ರೆ ಗಾಡ್ ಕ್ರಿಯೇಟ್ಸ್ ಹೆವೆನ್ಸ್ ಅಂಡ್ ಹರ್ತ್ಸ್ ಅಂತ ಹೇಳುತ್ತೆ. ಅಂದ್ರೆ ಪರಲೋಕಗಳನ್ನು ಭೂಲೋಕಗಳನ್ನು ಅಂತ ಹೇಳುತ್ತೆ ಅಲ್ಲಿ. ಅಂದ್ರೆ ಭೂಮಿಯನ್ನ ಒಂದನ್ನ ಮಾತ್ರ ಸೃಷ್ಟಿ ಮಾಡಿಲ್ಲ, ಆದಾಮ ಹವ್ವಲುಗಳನ್ನ ಸೃಷ್ಟಿ ಮಾಡಿದ್ದು ಅಂತ ಹೇಳ್ತಾ ಇತ್ತು. ಅಂದ್ರೆ ಭೂಮಿ, ನಮ್ಮ ಒಂದು ಭೂಮಿ ಬಿದ್ದೋಗಿದೆ, ಎಲ್ಲಾ ಜನಾಂಗದವರು, ಅಂದ್ರೆ ಅಲ್ಲಿ 100 ಕುರಿಯಲ್ಲಿ 1 ಕುರಿ ಮಿಸ್ ಆಗಿತ್ತು ಅಂತ ಹೇಳ್ಬೇಕಾದ್ರೆ, ಈಗ ದೇವರು ಸೃಷ್ಟಿ ಮಾಡುವಂತ ಸಮಯದಲ್ಲಿ ಹಲವಾರು ಸೃಷ್ಟಿ ಕಾರ್ಯಗಳನ್ನ ಮಾಡಿದ್ದಾನೆ. ಅದರಲ್ಲಿ ಭೂಮಿಯಲ್ಲಿ ಆದಾಮನ್ ಮಾತ್ರ ತಪ್ಪೋಗಿದ್ದ. ಆತನ ರಕ್ಷಿಸುವುದಕ್ಕೋಸ್ಕರವಾಗಿ ಪರಲೋಕದಿಂದ ಆತನ ಇಳಿದು ಬಂದ. ಅದೇ ರೀತಿಯಾಗಿ ಇಲ್ಲಿ ಗಮನಿಸ್ಬೇಕಾದ್ರೆ ಇನ್ನೊಂದೇನು ಅಂತ ಹೇಳಿದ್ರೆ, ಭೂಮಿ ನೇರವಾಗಿ ಉತ್ತರ ನೇರವಾಗಿ ಅಲ್ಲಿ ಮುಖ್ಯ ಮೇನ್ ಆಗಿ ಬರಬೇಕಾದ್ರೆ, ಭೂಮಿ ನಾಶಕ್ಕೆ ಬಿದ್ದಿತ್ತು. ಅದರ ನಿಮಿತ್ತವಾಗಿ, ಅದರ ಒಡೆಯನೇ ಬಿದ್ದೋದರ ನಿಮಿತ್ತವಾಗಿ ಭೂಮಿಯ ಎಲ್ಲಾ ಜಂತುಗಳು ಕೂಡ ಶಾಪವಾದ. ಓಕೆ, ಥ್ಯಾಂಕ್ ಯು. ಅದನ್ನೇ ಸಹ ನಮ್ಮ ಬೋಧಕರುಗಳು ಅದನ್ನೇ ಸಹ ಹೇಳಿದ್ರು. ಕಂಪ್ಲೀಟ್ ಆಗಿ ಸಿಸ್ಟರ್ ಸವಿತಾ ಅವ್ರು ಸಹ ನಾವು ಮೊದಲೇ ಹೇಳಿದ್ರು, ಆ ಹೊಲ ಉಳುವೆ ಮಾಡ್ಲಿಕ್ಕೆ ಅವನು ಹೊರಗಡೆ ಬಂದಾಗ ಪ್ರಾಣಿಗಳು ಬೇಕಾಗಿತ್ತು ಅನ್ನುವಂತ ಆಲೋಚನೆ. ಅಂದ್ರೆ ಆ ಶಾಪ ಕಂಪ್ಲೀಟ್ ಆಗಿ ಅದನ್ನ ಏನಾಯ್ತು, ಆ ಭೂಮಿಗೆ ಅವನು ಮಾಡಿದಂತ ಒಂದು ಪಾಪದ ನಿಮಿತ್ತವಾಗಿ ಎಲ್ಲರೂ ಶಾಪ ಬಂತು, ಎಲ್ಲರೂ ಅದರ ಫಲವನ್ನು ಅನುಭವಿಸ್ಬೇಕಾಗಿತ್ತು ಅನ್ನುವಂಥದ್ದೇ ಇದು. ನಮಸ್ಕಾರ ಬೋಧಕರೇ. ನಮಸ್ತೆ. ಮಾತಾಡ್ಬೋದಾ? ಮಾತಾಡಿ. ಒಂದು ಉದಾಹರಣೆ, ಜಾಸ್ತಿ ಪರೆಯೋದಿಲ್ಲ. ಈಗ ಒಂದು ಯುದ್ಧ ಸನ್ನಿವೇಶ ತಗೊಳ್ಳೋಣ ರಾಜ್ಯರ ಬಗ್ಗೆದಲ್ಲಿ. ಏನ್ರಿ, ರಾಜ್ಯ ಯುದ್ಧಕ್ಕೆ ಹೋಗ್ತಾನೆ. ಈಗ ಇವನು ರಾಜ್ಯನೇ, ಯಾರು? ಆದಾಮ ಪ್ರಭು
ಎಲ್ಲದ್ರ ಮೇಲೆ ದೊರೆತನ ಮಾಡವ್, ಎಲ್ಲಾ ಪ್ರಾಣಿ ಪಕ್ಷಿಗಳು ಎಲ್ಲದ್ರ ಮೇಲೆ ದೊರೆತನ ಮಾಡವ್. ಯಾಕೆ ನಮ್ಗೆ ಅಲ್ಲಿ 1ನೇ ಅಧ್ಯಾಯ 26ನೇ ವಚನ ತಿಳಿಸ್ತದೆ, ಮತ್ತು ಕೀರ್ತನೆ 8ನೇ ಅಧ್ಯಾಯದ ನಮಗೆ 4ರಿಂದ 6ನೇ ವಚನದಲ್ಲಿ ತಿಳಿಸ್ತದೆ. ಅವನಿಗೆ ಮಾನವು ಪ್ರಭಾವವು ಕಿರೀಟವನಾಗಿ ಇಟ್ಟು ನೀನು ನಿಮ್ ಮೈಕ್ ಮ್ಯೂಟ್ ಆಗಿದೆ ನೋಡಿ. ಅದು ಸೋಲಲ್ಲ. ಒಂದ್ಗಿಂದ ವೇಳೆಕ್ಕೆ 100 ಮಂದಿ ಸೈನಿಕರ ಒಳಗೆ ಅರಸನು ಸತ್ತಿದಾನಂತಂದ್ರೆ ಅದು ಸೋಲು ಅಂತ. ಅರಸನು ಸೋತ್ ಹೋದ್ರೆ ಆ ರಾಜ್ಯನೇ ಸೋತ್ ಹೋದಂಗೆ. ಯಾವಾಗ ಅರಸ ಸೋತ್ ಹೋಗಿದಾನೆ, ಊರೊಳಗಿರೋ ಪ್ರಜೆಗಳು ಸೋತ್ ಹೋಗಿದಾರ. ಪ್ರಜೆಗಳು ಯಾರ ಅಡಿ ಹಾಳಾಗ್ತಾರೆ? ರಾಜ ಸೋತ್ ಹೋದ, ಜಯಿಸಿದವನ ಅಡಿ ಹಾಳಾಗ್ತಾರ, ಹೌದಲ್ಲ? ಅದಕ್ಕೋಸ್ಕರವಾಗ್ನೆ ಇದ್ರದ್ದು ಅಧಿಪತಿ ಯಾರ ಅಂತ ಹೇಳ್ತಾನೆ? ಅಂಧಕಾರದ ಅಧಿಪತಿ ಯಾರು? ಈ ಭೂಮಿಗೆ. ಯಾವಾಗ ಆದಮ ಸೋತ್ ಹೋದ, ಸೈತಾನ ಗೆದ್ದ. ಪರಲೋಕದಲ್ಲಿ ಅವನಿಗೆ ಗೆದ್ದಲಿಕ್ಕೆ ಆಗಿಲ್ಲ. ಏನಂತೀರ? ಪರಲೋಕದಲ್ಲಿ ಗೆದ್ದಲಿಕ್ಕೆ ಆಗಿರ್ಲಿಲ್ಲ, ಇಲ್ಲಿ ಗೆದ್ದ. ಈಗ ಆದಮ ಹವ್ವಳಿಗೆ ತೋಟದಿಂದ ಹೊರಗೆ ಹಾಕಿದ ಮೇಲೆ ಪ್ರಾಣಿ ಪಕ್ಷಿಗಳಿಗೂ ಹೊರಗೆ ಹಾಕದೇನು ಅನ್ನತಕ್ಕಂಥ ಒಂದು ಪ್ರಶ್ನೆ ಬಂತು, ಹೌದಂತೀರ? ಈಗ ಅದ್ರದ್ದು ಒಂದು ನೇರವಾಗಿ ಉತ್ತರ ನಾನು ನಿನ್ನೆ ಹೇಳಿದೆ. ಎಲ್ಲಕ್ಕೂ ಯಾವ್ದು ಊಟ ಇದೆ ಅಂದ್ರೆ ಹುಲ್ಲು ಸೊಪ್ಪು ಇತ್ತು ಅಂತ, ಏನ್ರಿ? ಈಗ ಹುಲ್ಲು ಸೊಪ್ಪು ಬದಲಾಗಿ ಸಿಂಹ ಏನ್ ಮಾಡ್ತು? ಇನ್ನೊಂದು ಬೇಟೆ ಆಳಕ್ ನೋಡ್ತು, ಹೌದಾ? ಈಗ ಅದಕ್ಕೆ ಭಯಪಟ್ಟು ಇದಕ್ ಓಡೋಯ್ತು, ಇದಕ್ ಭಯಪಟ್ಟು ಅದಕ್ಕೆ ಓಡೋಯ್ತು. ಈಗ ಆದಾಮನ ಸ್ವಭಾವದಲ್ಲಿ ಯಾವ ರೀತಿ ಚೇಂಜ್ ಆಯ್ತು, ಅದೇ ರೀತಿ ಪ್ರಾಣಿಗಳಲ್ಲಿ ನಡವಳಿಕೆ ಏನಾಗ್ಬಿಡ್ತು? ಚೇಂಜ್ ಆಗ್ಬಿಡ್ತು. ಹುಲ್ಲು ತಿನ್ನುತ್ತೇನೆ. ಈಗ ಹುಲಿ ಹಸಿದ್ರು ಕೂಡ, ಎಷ್ಟೇ ಹಸಿದ್ರು ಕೂಡ ಹುಲ್ಲು ತಿನ್ನೋದಿಲ್ಲ, ಬೇಟೆನೆ ತಿನ್ನುತ್ತೆ, ಹೌದಂತೀರ? ಹಾಗೆ ಪಾಪದ ಪ್ರಯುಕ್ತವಾಗಿ ಮಾಂಸ ತಿನ್ನುವಂತ ಸ್ಥಿತಿ ಬಂತು. ಅದಕ್ಕೆ ಪ್ರಾಣಿಗಳು ಮಾಂಸ ತಿನ್ನುವಂಥದ್ದು ಬಂತು. ಅನೇಕ ಸಂದರ್ಭದಲ್ಲಿ ಕೆಲವು ಹುಲ್ಲುನು ತಿಂತಾವೆ. ಈಗ ಹಸು ಹುಲ್ಲು ತಿಂತದೆ, ಕತ್ತೆ ಹುಲ್ಲು ತಿಂತದೆ, ಕೆಲವು ತಿಂತವೆ, ತಿನ್ನಲ್ಲಂತಿಲ್ಲ. ಆದ್ರೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದನ್ನ ಈಗ ನಾವು ಕತ್ತಿಗೆ ಎತ್ತಿಗೆ ಹೆದರೋದಿಲ್ಲ. ಆದ್ರೆ ಸಿಂಹ ಆಗ್ಲಿ ತೋಳ ಆಗ್ಲಿ ಏನಾರ ಊರ್ ಹತ್ರ ಬಂದದಂದ್ರೆ ಏನ್ ಮಾಡ್ತೇವೆ? ಭಯ ಪಡ್ತೇವೆ. ಹೀಗೇನೆ ಅಲ್ಲಿರ್ತಕ್ಕಂಥ ಪ್ರಾಣಿಗಳು, ಕಾಡಿನಲ್ಲಿರ್ತ ಪ್ರಾಣಿಗಳು ಸಿಂಹ ಕರಡಿಗೆ ನೋಡಿ ಅಂಜ್ ಯಾವ ರೀತಿ ಓಡ್ ಹೋಗ್ತಾವೋ, ಎದೆನ್ ತೋಟದಲ್ಲಿ ಇರ್ತಕ್ಕಂಥ ಪ್ರಾಣಿಗಳು ಕೂಡ ಆ ಸಿಂಹ ಹುಲಿ ಆಗ್ಲಿ ಅವು ಮೃಗಗಳು ಮಾಂಸ ತಿನ್ನೋದು ಪ್ರಾರಂಭ ಆದವೇ ಆ ತೋಟ ಬಿಟ್ಟು ಹೊರಗೆ ಹೋಗ್ಲೇಬೇಕಾಗ್ತದೆ. ಏನಂತೀರ? ಅದು ನೈಸರ್ಗಿಕವಾಗಿ ಹೊರಗೆ ಹೊರಟು ಹೋಗ್ತವೆ ಭಯಪಟ್ಟು. ಆದರೆ ನೂತನ ಸೃಷ್ಟಿ ಆದ್ಮೇಲೆ ಮತ್ತೆ ತಿರುಗಿ ಆ ಪ್ರಾಣಿ ಪಕ್ಷಿಗಳೆಲ್ಲ ಏನ್ ತಿಂತಾವಂತ ನೋಡ್ತೇವೆ? ಹುಲ್ಲೇ ತಿನ್ನುತ್ತವೆ. ಯಾಕೆ? ಏಷ್ಯಾ 65ರಲ್ಲಿ ಹೇಳ್ತದೆ. ಅದಕ್ಕೋಸ್ಕರವಾಗ್ನೆ ರಾಜ ಸೋತ್ ಹೋದ್ಮೇಲೆ ಪ್ರಜೆಗಳ ಸೋತ್ ಹೋಗೋದಾಗ್ನೆ. ಅದಕ್ಕೋಸ್ಕರ ಭೂಮಿಗೆ ಶಾಪ ಬಂದ್ಮೇಲೆ ಶಾಪದ ಊಟ ತಿನ್ನೋದ್ರಿಂದ ಅದು ಶಾಪನೇ ಎಂಬುದಾಗಿ ನಾವು ನೋಡ್ತಕ್ಕೋದ್ರೆ, ಅವು ಯಾವ ರೀತಿ ಹೋದು ಹೇಗ್ ಹೋದು ಅಂತಂದ್ರೆ ಅದು ಗರ್ಜಿಸೋ ಸಿಂಹದಲ್ಲಿ ಯಾರು ನುಂಗಲಿ ಎಂಬುದಾಗಿ ಯಾವ ರೀತಿ ತಿರುಗ್ತದೋ ಅದು ಭಯಪಟ್ಟು ಏನ್ ಮಾಡ್ತಾರೆ? ಎಲ್ಲಾ ಪ್ರಾಣಿ ಪಕ್ಷಿಗಳು ಅಲ್ಲಿಂದ ತಾನಾಗಿನೇ ಕಾಲ್ ಕೆತ್ತಿರ್ಬೋದು, ಕೆತ್ತದೇ ಇರ್ಬೋದು, ಕೆಲವು ಆಡ್ಕೊಂಡು ಕುಂತಿರ್ಬೋದು, ಹೇಗೆ ಆಗಿರ್ಬೋದು. ಆದ್ರೆ ಲೋಕದ ಪರಿಸರ ಏನಾಗ್ತು? ಚೇಂಜ್ ಆಗೋಯ್ತು. ಆಮೇನ್. ಥ್ಯಾಂಕ್ ಯು ಬೋಧಕರೇ. ಈಗ ಸಾಕಷ್ಟು ವಿಚಾರಗಳನ್ನ ಇದ್ರ ಬಗ್ಗೆ ನಾವು ಇನ್ನೊಂದು ವಿಚಾರ ನೀವು ನೋಡಿ, ದಾವೀದನ ತಪ್ಪು ಮಾಡಿದಾಗ ಪ್ರವಾದಿ ಹೇಳ್ತಾನೆ, ಬೆರ್ಷಿಬಳ ಮುಖಾಂತರ ಹುಟ್ಟುವಂತ ಮಗು ಸತ್ಯ ಸಾಯ್ತದೆ ಅಂತ. ಪಾಪ ಮಾಡಿದವ್ರು ಯಾರು? ದಾವೀದ. ಸಾಯೋರು ಯಾರು? ಮಗು ತಪ್ಪು ಮಾಡಿತ್ತಾ? ಇಲ್ಲ. ಹಾಗೆ ಆ ಶಾಪ ಎಂಬಂತದ್ದು ನೋಡಿ, ತಪ್ಪು ಮಾಡಿದವನ್ ದಾವೀದ, ಆದ್ರೆ ಸಾಯ್ಬೇಕಾಗಿದ್ದು ಆ ಮುದ್ದು ಮಗು, ಏನು ಅರಿಯದೇ ಇರ್ತಕ್ಕಂತ ಆ ಮಗು ಸಾವನ್ನಪ್ಬೇಕಾಯ್ತು ನೋಡಿ. ಅದು ಹಾಗೇನೆ ಅಲ್ಲೇ ಶುರುವಾಗಿದ್ದು ಅದೇ ರೀತಿನೇ. ಪಾಪ ಮಾಡಿದವ್ರು ಯಾರು? ಆದಾಮ ಅವಳ. ಆದ್ರೆ ಸಾಯ್ಬೇಕಾದಂತದ್ದು ಅವನಿಗೂ ಬಂತು. ನೀನು ತಿಂದ ದಿನ ಸಾಯ್ತಿ ಅಂತ ಹೇಳಿದ್ಮೇಲೆ ತಿಂದ ತಕ್ಷಣನೇ ಸಾಯ್ತಿ ಅಂತ ಹೇಳಲಿಲ್ಲ. ಆದ್ರೆ ಅಂದಿನಿಂದ ಸಾವು ಆತನ ಮೇಲೆ ಯಾವಾಗಾದ್ರೂ ಬರುವಂತದ್ದಾಗಿದೆ ಅಂತ ಒಂದು ಸೂಚನೆ ಅದ್ರಿಗೆ. ಆದ್ರೆ ಅದೇ ಒಂದು ಶಾಪ ಪ್ರಾಣಿಗಳ ಮೇಲೆಯೂ, ಪಕ್ಷಿಗಳ ಮೇಲೆಯೂ, ಇಡೀ ಜಲಚರಗಳ ಮೇಲೆಯೂ, ಎಲ್ಲದರ ಮೇಲೆಯೂ ಕೂಡ ವ್ಯಾಪಿಸ್ತು ಅಂತ ನಾವು ನೋಡ್ತೇವೆ. ಥ್ಯಾಂಕ್ ಯು ಬೋಧಕರೇ. ಒಬ್ಬ ಹುಟ್ಟುವಾಗ ಆ ಮನುಷ್ಯನಲ್ಲಿ ಇರ್ತಕ್ಕಂಥ ಸೆಲ್ಸ್ ಗಳು ಏನಾಗ್ತಾವ ಅಂದ್ರೆ ಸಾಯ್ತವೆ ಮತ್ತು ಉತ್ಪತ್ತಿ ಆಗ್ತಾ ಇರ್ತವೆ. ಆದ್ರೆ ಆದಮ್ ಹವ್ವಳಲ್ಲಿ ಆ ಸೆಲ್ಸ್ ಗಳನ್ನ ಸಾಯ್ತಕ್ಕಂಥದ್ದು ಇದ್ದಿದ್ದಿಲ್ಲ. ಯಾಕೆ? ಅವನು ಸೃಷ್ಟಿಸಲ್ಪಟ್ಟವನಾಗಿದ್ದ, ಅವನು ಹುಟ್ಟಿ ಬೆಳಿತಕ್ಕವನು ಆಗಿದ್ದಿಲ್ಲ, ಹೌದಂತ ಫಸ್ಟ್ರೆ? ಹುಟ್ಟಿ ಬೆಳಿತವನಾಯ ಅವನಲ್ಲಿ ಇರ್ತಕ್ಕಂಥ ಸೆಲ್ಸ್ ಗಳು ಏನಿದ್ರು ಜೀವಂತವಾಗಿನೇ ಇತ್ತು. ಯಾವಾಗ ಹಣ್ಣು ತಿಂದ್ರೋ ಸೆಲ್ಸ್ ಗಳು ಏನಾದ್ರು ಸಾಯ್ಲಿಕ್ಕೆ ಪ್ರಾರಂಭ ಆದವು. ಇದು ಆಂತರಿಕವಾಗಿ ನಾವು ನೋಡ್ತೇವೆ. ಇದು ವಿಜ್ಞಾನ ಪ್ರೂವ್ ಮಾಡಿದೆ, ಸತ್ಯವೇದ ಸತ್ಯ ಇದೆ ಅಂತಂದು. ಖಂಡಿತ, ಹೌದೌದು. ಓಕೆ, ಈಗ ಆಕ್ಚುಲಿ ದೇವ್ರೇ ಫುಲ್ ಭೂಮಿನಲ್ಲಿ ಅರಳ್ಕೊಳ್ಳಿ ಅಂತ ಹೇಳಿದ್ದು. ಫುಲ್ ಸಮುದ್ರದಲ್ಲೆಲ್ಲ
ಜೀವ ಜಂತುಗಳು ಸೇರ್ಕೊಳ್ಳಿ ಅಂತ ಹೇಳಿದ್ದು. ಆದಾಮ ಅವನಿಗೆ ಹೇಳಲಿಲ್ಲ ನೀವು ಫುಲ್ ಹೋಗಿ ಇದ್ರಲ್ಲಿ ಬರೀ ತೋಟದಲ್ಲಿ ಮಾತ್ರ ಇರಿ ಅಂತ ಹೇಳಿದ್ದು. ಫುಲ್ ಭೂಮಿ ಎಲ್ಲ ತೋಟ ಇರ್ಲಿಲ್ಲ ತಾನೆ? ಫುಲ್ ಭೂಮಿ ತೋಟ ಇತ್ತಾ? ಇಲ್ಲ, ತೋಟ ಅದು ಬರೀ ಇದಿಷ್ಟಿತ್ತು. ಆ ತೋಟದ ಒಳಗಡೆ ಇವ್ರಿಬ್ಬರನ್ನ ಹೋಗ್ಬಾರ್ದಂತ ಒಂದ್ ದೇವದೂತರ ನಿಲ್ಸಿ ಬಿಟ್ಟಿದ್ದು. ಈ ಪ್ರಾಣಿ ಪಕ್ಷಿಗಳು ಆಲ್ರೆಡಿ ಎಲ್ಲಾ ಕಡೆ ಇತ್ತು. ದೇವ್ರು ಇಲ್ಲಿ ಹೇಳಿದ್ದಾರೆ 1ನೇ ಅಧ್ಯಾಯ 20ರಲ್ಲಿ 23 ನೀವು ಜಲಜಂತಾಗಿ ಸಮುದ್ರ ತುಂಬಾ ತುಂಬಿಕೊಳ್ಳಿ, ಆಮೇಲೆ ಭೂಮಿಯಲ್ಲೆಲ್ಲ ಅರಳ್ಕೊಳ್ಳಿ ಅಂತ ಹೇಳಿದ್ದೆ ಪ್ರಾಣಿ ಪಕ್ಷಿಗಳಿಗೆ. ಅದಕ್ಕೆ ಹೊರಗಡೆ ಹಾಕ್ಲಿಲ್ಲ, ಅವುಗಳೇ ದೇವರೇ ಎಲ್ಲ ಕಡೆ ಫಸ್ಟ್ ಆಶೀರ್ವಾದ ಮಾಡ್ಬಿಟ್ಟಿದ್ದಾರೆ. ಬರೀ ಆದಾಮ ಅವನ್ ಮಾತ್ರ ಹೊರಗಡೆ ಹಾಕಿ ಅಷ್ಟೇ. ಸಮಯ ಅವರು ಪ್ರಶ್ನೆ ಕೇಳಿರ್ತೇನೆ ಎದೇನ್ ತೋಟದಲ್ಲಿ ಇರ್ತಕ್ಕಂಥ ಪ್ರಾಣಿಗಳ ಬಗ್ಗೆದಲ್ಲಿ, ಅದು ಹೊರಗಿದ್ದಾವ ಅಂತ ಎಲ್ಲರಿಗೂ ಗೊತ್ತಿದೆ. ಎದೇನ್ ತೋಟದಲ್ಲಿ ಇರೋದು ಹೊರಗೆ ಹಾಕಲ್ಪಟ್ಟಿರ್ತಾವನಾ ಅಂತ ಕೇಳಿದ್ರು. ಇಲ್ಲ, ಏದಮ್ ತೋಟ ಹೊರಗಡೆ ಎಲ್ಲ ಒಂದೇ ಅಲ್ಲ, ಅವುಗಳಿಗೆ ಪಾಪ ಇಲ್ವಲ್ಲ, ಅವು ಎಲ್ಲಾ ಕಡೆ ಇತ್ತು. ಅದ್ರಲ್ಲೇನ ಅರ್ಥ ಇದಾಗ್ಲಿಲ್ಲ ಸರಿಯಾಗಿ. ಏನಿವೆ ಬಿಡಿ, ದಟ್ ಈಸ್ ನಾಟ್ ಅವರ್ ಕನ್ಸರ್ನ್. ಅದ್ರಲ್ಲಿ ಸತ್ಯ ನಮ್ಗೆ ತಿಳಿಬೇಕಾಗಿದೆ. ಅವು ಒಂದದ್ದು ಕರೆಕ್ಟ್ ನಾವು ಅದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಅಂದ್ರೆ ಅವೆಲ್ಲವೂ ಸಹ ಏನಾಯ್ತು, ಆ ತೋಟದಿಂದ ಹೊರಗಡೆ ದಬ್ಬಲ್ಪಟ್ಟಿದ್ರು ಎಲ್ಲ. ಅದು ಈಗ ಬೈಬಲ್ ಅಲ್ಲಿ ಹೇಳ್ತಿದೆ ಕರೆಕ್ಟ್. ನೀವು ಇದಕ್ಕೆ ಫಿಲಿಪ್ ರಾಜ್ ಅವರು ಹೇಳಿದ್ರು, ಸಮುದ್ರದಲ್ಲೆಲ್ಲ ತುಂಬಿಕೊಳ್ಳಲಿ, ಪ್ರಾಣಿ ಪಕ್ಷಿಗಳಲ್ಲಿ ಭೂಮಿ ಮೇಲೆ ಆಡ್ಕೊಳ್ಳಲಿ ಅನ್ನೋದು ದೇವರು ಆಶೀರ್ವಾದ ಮಾಡಿದ್ರು. ಹಾಗೆ ಈಗ ಮನುಷ್ಯನ್ಗೆ ಆಶೀರ್ವಾದ ಮಾಡ್ಲಿಲ್ವಾ ಆ ರೀತಿ? ಮಾಡಿದ್ರು. ಮನುಷ್ಯನಿಗೂ ಕೂಡ ಅದೇ ಭೂಮಿಯ ರೀತಿನೇ ಮೇಲೆಲ್ಲ ನೀವು ಹೆಚ್ಚಲ್ಪಡಲಿ ಅಂತ ಆಶೀರ್ವಾದ ಮಾಡಿದ್ರು. ಎಚ್ಚಿರಿ ಅಂತ ಹೇಳ್ತದೆ. ಹೌದು. ಬಿಡಿ ಅದು ಬರಿ. Anyway, Pastor, it's already, I hope you know, it's already said in the Bible that the curse came to this thing on the earth. Right. ಅಂದ್ರೆ ಪಾಪ ಮಾಡದಕ್ಕೇನೆ ದೇವ್ರನ್ನ ನೋಡಕ್ ಆಗ್ಲಿಲ್ಲ ಅವ್ರು. ದೇವ್ರಿಂದ ದೂರ ಬಂದ್ಬಿಟ್ರು. ಎದುರುಗಡೆ ಮಾತಾಡ್ತಾ ಇದ್ರು ಅವಾಗ, ಅದು ಕಟ್ ಆಗೋಯ್ತು ಅಷ್ಟೇ. ಓಕೆ, ಫಸ್ಟ್ ನಂದೊಂದು ಅನಿಸಿಕೆ ಇದೆ, ಕೇಳ್ಬೋದಾ? ಧಾರಾಳವಾಗಿ ಮಾತಾಡಿ. ಈಗ ಆದಾಮ್ಗೂ ಅವಳಿಗೆ ಶಾಪ ಕೊಟ್ಟ ದೇವರು, ಅದನ್ನ ಕ್ಷಮಿಸಿ ಅವ್ರಿಗೆ ಮತ್ತೆ ಒಂದು ಇದು ಕೊಡ್ಬೋದಾಗಿತ್ತು. ಎರಡನೇದಾಗಿ ಅವಳ ಹತ್ರನೇ ಯಾಕೆ ಸರ್ಪ ಬಂದು ಹಣ್ಣು ತಿನ್ಬೇಕು ಅಂತ ಹೇಳಿತ್ತು? ಯಾಕೆ ಆದಾಮ್ನ ಹತ್ರ ಹೇಳ್ಬೋದಾಗಿತ್ತಲ್ಲ? ನಿನ್ನೆ ಮೊನ್ನೆ ಎಲ್ಲ ನಾವು ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದೀವಿ, ಈ ಪ್ರಶ್ನೆ ಬಗ್ಗೆ. ನೀವ್ ಇದ್ರ ನಿನ್ನೆ ಮೊನ್ನೆ ಎಲ್ಲ ಕೇಳಿದೆ ಆ ಪ್ರಶ್ನೆಗೂ. ಇದ್ರ ಬಗ್ಗೆ ಅಂದ್ರೆ ನಾವು ಒಂದ್ ಸಣ್ಣವಾಗಿ ಹೇಳ್ಬಿಡ್ತೀನಿ ನಿಮ್ಗೆ. ಸೊ ಯಾಕೆ ಅದು ಸರ್ಪ ಬಂದು ಆದಾಮ ಅವಳ ಹತ್ರನೇ ಬರ್ಬೇಕಾಗಿತ್ತು ಅನ್ನುವಂಥದ್ದು ವಿಚಾರವಾಗಿ. ಈಗ ನಿನ್ನೆ ಅನೇಕರ ಇದ್ರ ಬಗ್ಗೆ ನಾವು ಮಾತಾಡಿದೀವಿ ನಿನ್ನೆ. ಯಾಕೆಂದ್ರೆ ಅದು ಬಹಳ ಬುದ್ಧಿವಂತ. ಅದು ಸರ್ಪ ಸೈತಾನ್ ಯಾಕೆ ಅದನ್ನ ಆರಿಸ್ಕೊಂಡ ಅಂತಕ್ಕಂಥದ್ದು ಸತ್ಯವೇದದಲ್ಲಿ ಉಲ್ಲೇಖವಾಗಿದೆ. ಅದು ಎಲ್ಲಾ ಪ್ರಾಣಿಗಳಿಗಿಂತ ಅದು ಯುಕ್ತಿ ಉಳ್ಳದಾಗಿತ್ತು. ಅದನ್ನೇ ಮೋಸವನ್ನ ಮಾಡಿ ಸೈತಾನ ಅದರ ಮೂಲಕವಾಗಿ ಬಂದು ಬಲಹೀನಳೆ ಆಗಿರ್ತಕ್ಕಂಥ ಅವುಗಳನ್ನ ಬಂದು ಆತನ ಏನ್ ಮಾಡ್ತಾ ಇದ್ದಾನೆ, ಮೋಸವನ್ನ ಮಾಡ್ತಾ ಇದ್ದಾನೆ ಅಷ್ಟೇ. ಒಂದ್ ವೇಳೆ ಆದಾಮನ ಹತ್ರ ಬಂದಿದ್ರೆ ಈ ಕಾರ್ಯ ಆಗ್ತಾ ಇತ್ತು ಇಲ್ವೋ, ಅದು ನಮ್ಗೆ ಡೌಟ್. ದೇವ್ರ ನಾಮ ಸ್ತೋತ್ರ ಹೋಗ್ಲಿ, ಆದಮ್ಮ ಪಾಪದಲ್ಲಿ ಬೀಳ್ಲಿಕ್ ಸಾಧ್ಯ ಆಗ್ತಿದ್ದಿಲ್ಲ. ಯಾಕಂದ್ರೆ ಅವಳು ಅಕ್ಕಿ ಬಲಹೀನಳಾಗಿದ್ದಳು ಮತ್ತು ಆದಮ್ಮನ ಮೇಲೆ ಆಕಿ ಪ್ರೀತಿ ಇತ್ತು. ಅದಕ್ಕೆ ಆಕಿ ಅರ್ಧ ತಿಂದ ಅವನಿಗೆ ಅರ್ಧ ಕೊಟ್ರು. ಯಾಕೆಂದ್ರೆ ಅವರಿಬ್ರು ಒಂದೇ ದೇಹವಾಗಿದ್ರು. ಅದಕ್ಕೆ ಇದೇ ಹೇಳ್ಬೋದು ಅಷ್ಟೇ ನಾವು ಅಲ್ಲಿ ಆ ಒಂದು ವಿಚಾರವಾಗಿ. ಸೈತನ್ ಗೊತ್ತಿದೆ ಆಕಿ ಕೊಟ್ರ ಅವನಿಗೆ ಅಕ್ಕಿ ಡೆಫಿನೆಟ್ ಕೊಡ್ತಾಳ ಅಂತೇಳಿ, ಅದಕ್ಕಾಗಿ ಆ ಅಕ್ಕಿಗೆ ಉಪಯೋಗಿಸಿದನು. ಕೆಲವೊಂದ್ಸಲ ದನಗಳು ಮರಿ ಹಾಕ್ತವೆ, ಆ ಮರಿ ತಗೊಂಡ್ ಹೋದ್ರೆ ಆಟೋಮೆಟಿಕ್ ಎಮ್ಮೆ ಆಗ್ಲಿ ಆಕಳಿಗೆ ಫಾಲೋ ಮಾಡ್ತಾವ. ಅದಕ್ಕೆ ಆಕಳಿಗೆ ಎಮ್ಮೆ ಕರೆ ಅವಶ್ಯಕತೆ ಇಲ್ಲ, ನೀವ್ ಮರಿ ತಗೊಂಡ್ ಮುಂದ್ ಹೋಗ್ತಾ ಇದ್ರೆ ಫಾಲೋ ಮಾಡ್ತಾವ. ಇದ್ರ ವಿಚಾರದಲ್ಲಿ ಒಂದ್ಸರಿ ಮೋಹನ್ ವೆಸ್ಲಿ ಅವ್ರು ಬಹಳ ಚೆನ್ನಾಗಿ ಹೇಳಿದ್ರು, ನೀವು ಕೇಳಿಸ್ಕೊಂಡ್ರ ಗೊತ್ತಿಲ್ಲ. ಅದ್ ಏನಂತಂದ್ರೆ ಆದಾಮ ಅವಳು ಯಾವಾಗ ಜೊತೆಗಿದ್ರು ಸೈತಾನ್ ಬರ್ಲಿಲ್ಲ. ಅವಾಗ ಯಾವಾಗ ಅವಳು ಒಬ್ಳೇ ಇದ್ಲು ಆ ಸಂದರ್ಭವನ್ನ ನೋಡ್ಕೊಂಡು ಆತನ ಬರ್ತಾನೆ. ಇಲ್ಲದ್ರೆ ಆದಮ್ಮ ಹೇಳ್ತಿದ್ದ, ತಿನ್ಬೇಡ ಅದನ್ನ, ಯೇಸು ದೇವ್ರು ಹೇಳಿಲ್ವಾ ಅಂತ ಹೇಳ್ತಿದ್ದ. ಅದರಿಂದ ಆಕೆಗೆ ಹೇಳಲಿಕ್ಕೆ ಯಾರು ಇರ್ಲಿಲ್ಲ ಅವಾಗ. ಆ ಸಂದರ್ಭ ನೋಡ್ಕೊಂಡು ಸೈತಾನ್ ಏನ್ ಮಾಡ್ತಾನೆ, ಮೋಸ ಮಾಡ್ದ ಅವಳ ಅಷ್ಟೇ.
ಒಬ್ಬಂಟಿಗರಾಗಿದ್ದಾಗ ಮೋಸ ಮಾಡಿದ್ದು ಕರೆಕ್ಟ್. ಹೌದು. ಇನ್ನೊಂದು ಪ್ರಶ್ನೆ ಕೇಳಿದ್ರು. ಹೇಳಿ ರಮಟ್ ಅವರೇ. ಅಷ್ಟೇ ದೇವರು ಹಾ. ಸೃಷ್ಟಿಯ ಯಜಮಾನನು. ಓಕೆ. ಏನಂದ್ರೆ ದೇವ್ರಿಗೆ ಅವ್ರನ್ನ ಪರೀಕ್ಷೆ ಮಾಡ್ಲಿಕ್ಕೆ ದೇವ್ರು ಕಳ್ಸಿರ್ಬೋದಲ್ವಾ ಅದು ಘಟಸರ್ಪನ. ಅಂದ್ರೆ ಇವರು ಆ ಮಾತ್ ಕೇಳುತ್ತಾ ಅಂತ. ಇಲ್ಲ ಇಲ್ಲ ಇಲ್ಲ, ಆ ಉದ್ದೇಶ ಅಲ್ಲ. ಯಾಕೆಂದ್ರೆ ದಪ್ಪಲ್ಪಟ್ಟ ನಂತರ, ಪರಲೋಕದಿಂದ ದಪ್ಪಲ್ಪಟ್ಟ ನಂತರ ಅಲ್ಲಿ ಮೋಸ ಮಾಡ್ಲಿಕ್ಕೆ ಯಾರೂ ಇಲ್ಲ ಅಲ್ಲಿ. ಸೊ ಎಲ್ಲಾ ಲೋಕಗಳಿಗೂ ಹೋಗಿದ್ ಬಂದು ಅವನು ಮೋಸ ಮಾಡ್ಲಿಕ್ಕೆ ಅವರು ಯಾರು ಸಹ ಮೋಸ ಹೋಗ್ಲಿಲ್ಲ. ಕೊನೆಯದಾಗಿ ಇಲ್ಲಿ ಅವನು ಪರಲೋಕಕ್ಕೆ ಬಂದು ಅಲ್ಲಿ ಮೋಸ ಮಾಡಿದ. ಅದು ದೇವರು ಈಗ ನೀವ್ ಹೇಳೋ ಪ್ರಕಾರವಾಗಿ ಯೋಬನಿಗೆ ಸಹಿತ ದೇವರೇ ಅವಕಾಶವನ್ನು ಕೊಟ್ಟರು ಪರೀಕ್ಷೆ ಮಾಡ್ಲಿಕ್ಕೆ ಅನ್ನುವಂತ ಉದ್ದೇಶ ನೀವ್ ಹೇಳ್ತಾ ಇದ್ದೀರಿ. ಇಲ್ಲ ಇಲ್ಲ, ಆ ತರವಾಗಿ ಅಲ್ಲ. ಸೈತಾನನು ಉದ್ದೇಶಪೂರ್ವಕವಾಗಿ ಮರಳುಗೊಳಿಸಿ ಪಾಪನ್ನ ಈ ಲೋಕದಲ್ಲಿ ತರುವುದಕ್ಕೋಸ್ಕರವಾಗಿ ಆತನ ಶತ ಪ್ರಯತ್ನವನ್ನು ಮಾಡಿ ಅವಳ ಮೂಲಕವಾಗಿ ಏನ್ ಮಾಡಿದ್ದಾನೆ, ಮೋಸವನ್ನು ಮಾಡಿದ್ದಾನೆ. ಲೋಕೇಶ್ ಅವರ ಪ್ರಶ್ನೆಯನ್ನ ಕೇಳಿದ್ರು, ಏನಂತಂದ್ರೆ ಅವ್ರಿಗೆ ಕ್ಷಮಾಪಣೆ ಕೊಡ್ಬೋದಾಗಿತ್ತಲ್ಲ, ಮತ್ತೆ ಎದೆ ತೋಟಕ್ಕೆ ತಂದವನ್ನ ಒಳಗಡೆ ಹಾಕ್ಬೋದಾಗಿತ್ತಲ್ಲ. ಇದರ ಬಗ್ಗೆ ಏನ್ ಹೇಳೋದು, ಏನ್ ಮಾತಾಡ್ಬೋದು? ಅಷ್ಟೇ. ಆಕ್ಚುಲಿ ಆದಾಮಗ್ ಗೊತ್ತಿತ್ತು, ದೇವ್ರು ಹೇಳಿದ್ರು ಆ ಹಣ್ಣು ತಿನ್ಬಾರ್ದು, ಮುಟ್ಬಾರ್ದು. ಆ ಇನ್ನೊಂದ್ ಹಣ್ಣಿದೆ, ಅದು ಇದು ಕೊಡೋದು ಏನು, ಒಳ್ಳೇದು ಕೆಟ್ಟದು ಅರಿವಾಗದಂತ ಹೇಳಿದ್ದು. ಇನ್ನು 2 ಹಣ್ಣನ್ನು ಹೇಳಿತ್ತು. ಆದ್ರೆ ಇವ್ರಿಗೆ ಅದು ಹಣ್ಣು ತಿಂದ ತಕ್ಷಣ ಅವ್ರಿಗೆ ಅವ್ರ ಕಣ್ಣು ಓಪನ್ ಆದ ತಕ್ಷಣ ಅವ್ರಿಗೆ ಭಯ ಬಂದ್ಬಿಡ್ತು. ಆ ಹಣ್ಣಿನ ಬಗ್ಗೆ ಅವ್ರು ಯೋಚನೆ ಮಾಡ್ಲಿಲ್ಲ. ಅದರಿಂದ ಈ ತರ ಪ್ರಶ್ನೆ ಏನಂದ್ರೆ, ಅವ್ರಿಗೆ ಕ್ಷಮಾಪಣೆ ಕೊಟ್ಟು ಮತ್ತೆ ಪರಲೋಕದಲ್ಲಿ ಅವ್ರನ್ನ ಇರಿಸಬಹುದಾಗಿತ್ತಲ್ಲ. ಅವ್ರ ಅಂದ್ರೆ ಒಂದು ಉದ್ದೇಶ ಏನಾಗುತ್ತೆ ಇದಕ್ಕೆ ಲೋಕೇಶ್ ಅವರೇ, ಇದನ್ನ ಅರ್ಥ ಮಾಡ್ಕೋಬೇಕು. ಅಲ್ಲಿ ಮಧ್ಯದಲ್ಲಿ, ತೋಟದ ಮಧ್ಯದಲ್ಲಿ 2 ಇತ್ತು. ಒಂದು ಜೀವ ವೃಕ್ಷದ ಹಣ್ಣಿದ್ದು, ಮತ್ತೆ ಇನ್ನೊಂದು ಪಾಪವನ್ನ ಅರಿವನ್ನ ಹುಟ್ಟಿಸುವಂತ ಮರದ ಹಣ್ಣಿದ್ದು. ಈಗ ಆಲ್ರೆಡಿ ಅವ್ರು ಏನ್ ಮಾಡಿದ್ದಾರೆ, ಆ ಪಾಪ ಅರಿವನ್ನು ಹುಟ್ಟಿಸುವಂತ ಹಣ್ಣನ್ನು ತಿಂದು ಪಾಪವನ್ನು ಮಾಡಿದ್ದಾರೆ. ಒಂದ್ ವೇಳೆ ಅವ್ರನ್ನ ಅದೇ ದೇವ್ರ ಕ್ಷಮಾಪಣೆಯನ್ನು ಕೊಟ್ಟು ಆ ಪರಲೋಕದಲ್ಲಿ ಎದೆ ತೋಟದಲ್ಲಿ ಇಟ್ಟಿದ್ರೆ ಅವ್ರೇನ್ ಮಾಡ್ತಾ ಇದ್ರು, ಆ ಜೀವ ವೃಕ್ಷದ ಹಣ್ಣಿನ ತಿಂದು ನಿರಂತರವಾಗಿ ಅವ್ರು ಏನಾಗ್ತಾ ಇದ್ರು. ಆ ಉದ್ದೇಶಕ್ಕೋಸ್ಕರವಾಗಿ ಅವರನ್ನ ಇನ್ನೊಂದು ಉದಾಹರಣೆ ಆಗತ್ತೆಪ್ಪ ಅಷ್ಟೇ. ಈಗ ನಾವು ಬಟ್ಟೆ ಧರಿಸಿದೇವ್ ಅಂದ್ರೆ ಬತ್ತಲೆ ಅಂತ ಯಾರ ಅಂತಾರ? ಇಲ್ಲ ಅನ್ನೋದಿಲ್ಲ. ಅಂದ್ಮೇಲೆ ಅವ್ರು ಬೆತ್ತಲೆ ಆಗಿರ್ತಕ್ಕಂಥದನ್ನ ತಾವೇ ನೋಡ್ಕೊಂಡು ಅವ್ರ ಬಟ್ಟೆ ಯಾವ್ದು ಹೊಲ್ಕೊಂಡ್ರು, ಎಲೆಗಳನ್ನ ಹೊಲ್ಕೊಂಡ ಮೇಲೆ ದೇವ್ರಿಗೆ ಮರೆ ಮಾಡುವುದಕ್ಕೋಸ್ಕರ ಎಲೆ ಸಾಕಾಗಿತ್ತು. ಹೌದಲ್ಲಪ್ಪ ಅಷ್ಟೇ? ಹೌದು. ಏನ್ರಿ? ಸಾಕಾಗಿತ್ತು. ಮತ್ತೆ ತಿರುಗಿ ಅವ್ರ ತೋಟದ ಹೋಗಿ ಅಡ್ಡ ಆಡ್ಕೊಂಡಾಗೆ ಆದಮನೆ ಎಲ್ಲಿರ್ವೆ ಅಂದ್ರೆ ಏನಂದ್ರ ಅವನು, ನೀನು ಬರುವ ಸೊಪ್ಪಳವನ್ನ ಕೇಳಿ ನಾನು ಬೆತ್ತಲೆ ಆಗಿದ್ದೇನಲ್ಲ ಎಂದು ಭಯಪಟ್ಟು ಅಡಗಿಕೊಂಡನು. ಬೆತ್ತಲೆ ಆಗಿದೆ ಅಂತ ನಿನ್ಗೆ ಯಾರು ಹೇಳಿದ್ರು ಅಂತ ಅಂದನು. ಹಾಗಾದ್ಮೇಲೆ ಈಗ ನಾವು ಬಟ್ಟೆ ಉಟ್ಕೊಂಡ ಮೇಲೆ ನಾವು ಬೆತ್ತಲೆ ಅನ್ನೋದಕ್ಕೆ ಆಗೋದಿಲ್ಲ, ಹೌದಂತೀರ? ಹಾಗೆ ಅವನು ಎಲೆಗಳನ್ನು ಸುತ್ತಕೊಂಡ್ಮೇಲೆ ಅವನು ಬೆತ್ತಲೆ ಅಂತ ಅನ್ಬೇಕಾದ್ರೆ ಅವಳು ಏನಂತ ಎಲೆಗಳನ್ನ ಸುತ್ತಿ ಉಟ್ಕೊಳಕ್ಕೆ ಅವು ಒಣಗ್ ಹೋಗಿ ಉದುರು ಹೋಗಿರ್ಬಹುದು, ಬತ್ತಲೆ ಆಗಿರ್ಬಹುದು. ಏನ್ರಿ? ಈ ಒಂದು ಪೀರಿಯಡ್ ನಲ್ಲಿ ಅವ್ರು ಏನ್ ಮಾಡ್ಬೋದಾಗಿತ್ತು, ಕೃಪೆ ಕಾಲ ಇತ್ತು. ಯಾವ್ದಕ್ಕೆ? ಜೀವ ವೃಕ್ಷದ ಹಣ್ಣಿಗೆ ಕೈ ಹಾಕ್ಬೋದಾಗಿತ್ತು. ಏನ್ರಿ? ಆದ್ರ ಅವ್ರ ಏನ್ ಮಾಡಿಲ್ಲ, ತಮ್ಮ ಪಾಪಗಳನ್ನು ಮುಚ್ಕೊಳಕ್ಕೆ ಎಲೆಗಳನ್ನೇ ಹೊಳಿಯೋದಕ್ಕೋಸ್ಕರ ಸಮಯ ತೆಗೆದುಕೊಂಡ್ರು. ಅದಕ್ಕೋಸ್ಕರವಾಗಿನೇ ಅವ್ರಿಗೆ ಕ್ಷಮಾಪಣೆ ಇತ್ತು. ಯಾಕೆ? ದೇವ್ರು ವಿಚಾರಣೆ ಮಾಡುವಾಗೆ ಅವರು ಪಾಪವನ್ನು ನೇರವಾಗಿ ಒಪ್ಕೊಂಡಿಲ್ಲ. ನಾ ಮೊನ್ನೆ ಹೇಳ್ದಲ್ಲ, ಇನ್ನೊಂದ್ಸರಿ ಓದ್ಲಿಕ್ಕೆ ಹೇಳಿ ಅಷ್ಟೇ, ಇನ್ನೊಂದ್ಸರಿ ಓದ್ಲಿಕ್ಕೆ ಹೇಳಿ. ಯೋಬನ ಬರೆದಂತ ಪುಸ್ತಕದಲ್ಲಿ 31ರಲ್ಲಿ ಇಂಗ್ಲಿಷ್ ನಲ್ಲಿ ಓದಿದ್ರೆ ಚೆನ್ನಾಗಿದೆ, ಕನ್ನಡದಲ್ಲಿ ತಪ್ಪಿದೆ, ತೆಲುಗು ಎದ್ರ ಓದಿರ್ಬೇಕಾದ್ರೆ 33ನೇ ವಚನ 34ನೇ ವಚನ ಅಲ್ಲಿ ಆದಾಮ ಪಾಪವನ್ನು ಮುಚ್ಚಿಕೊಂಡಿದ್ದಾನೆ. ನೀವೇ ಹೇಳಿದ್ರಿ ನೋಡಿ, ಒಂದಿನ ಆಗುತ್ತೆ. ಯಾಕೆ? ಜ್ಞಾನೋಕ್ತಿ 28:13 ಏನ್ ಹೇಳ್ತದೆ? ದೋಷವನ್ನು ಬಚ್ಚಿಟ್ಟುಕೊಂಡವನಿಗೆ ಅವನಿಗೆ ಶುಭವಾಗದು. ಆದಾಮ ದೋಷವನ್ನು ಬಚ್ಚಿಟ್ಕೊಂಡು ನಮ್ಮದಾಗಿ ಯೋಬ್ 31ರಲ್ಲಿ ನಮ್ಮ 33ನೇ ವಚನ ಸಿಗುತ್ತೆ. ಸ್ವಲ್ಪ ಓದ್ಲಿಕ್ಕೆ ಹೇಳಿಪ್ಪ ಅಷ್ಟೇ. ಇಂಗ್ಲಿಷ್ ನಲ್ಲಿ ಇದೆ, ಕನ್ನಡದಲ್ಲಿ ಇಲ್ಲ. ಇಂಗ್ಲಿಷ್ ಬೈಬಲ್. ಓಕೆ, ಯಾರಾದ್ರೂ ಇಂಗ್ಲಿಷ್ ಬೈಬಲ್ ಇದ್ರೆ ನೀವು ಓದಿ ರೀಡ್ ಮಾಡಿದ್ರೆ. ಯಶವಂತ್ ಸರ್ ಅವರೇ, ರವಿ ಭಕ್ತರ ಜೊತೆ ಇದೆ. ಓಕೆ ಓಕೆ, ನಾನು ಇಂಗ್ಲಿಷ್ ಬೈಬಲ್ ಕನ್ನಡ ಟ್ರಾನ್ಸ್ಲೇಷನ್ ಇಲ್ಲ, ಅದು ದಯವಿಟ್ಟು ಇದ್ರೆ ಓದಿ. ಎಷ್ಟು ಯೋಬ ಪಾಸ್ಟರ್?
ಯೋಬ 31:33. ಹಾ ಹಾ 31, 30. ಓದ್ರಿ ಜಾನ್ಸನ್ ಅವ್ರ ಓದ್ರಿ. ಅಲ್ಲಿ If I ಓದ್ತಾ ಇದ್ದಾರೆ ಸರ್, If I ಇಂಗ್ಲಿಷ್ covered, ನಲ್ಲಿ ಓದ್ರಿ. okay. ಅಲ್ಲ ನಾನು ಓದ್ತೀನಿ. ಯೋಬ 31ನೇ ಅಧ್ಯಾಯ 33ನೇ ವಚನ. If I covered my transgression as Adam by hiding my iniquity in my bones. ಹೌದಲ್ಲ ಪಾಸ್ಟ್ರೆ? ಎಕೋ ಪಾಸ್ಟರ್ ಶಿವರಾಜ್ ಜಯಂತಿ ಅವ್ರದ್ದು ಅವ್ರು ಆನ್ ಮಾಡಿದ್ರೆ ಎಕೋ ಬರ್ತದೆ. ಆಯ್ತಾಯ್ತು, ಕಟ್ ಮಾಡ್ತೀನಿ. ಓಕೆ, ಅದು ಓದಿ ಪಾಸ್ಟ್ರೆ, ಅವ್ರಿಗೆ ಅರ್ಥ ಆಗಿಲ್ಲ ಅದು ಏಕೋ ಬರೋದ್ರಾಗೆ. ಎಸ್ ನಮ್ ಮಿಸಸ್ ಓದ್ತಾರ, ಎಕೋ ಆಗ್ತಾ ಇದೆ, ಆ ಕಡೆ ತಗೊಂಡು ಹೋಗಿದ್ದಾರೆ, ಅದು ಓದ್ತಾ ಇದ್ದಾರೆ. ಫಸ್ಟ್ ಎಷ್ಟು 30, 31, 33. Yes, 31, 33. If I have concealed my sin as people do, but hiding my guilt in my heart. ಓಕೆ, ಇದು ಬೇರೆ ವರ್ಡಿಂಗ್ ಹೇಳ್ತಾ ಇದೆ. ಹೌದಾ? 31ನೇ ಅಧ್ಯಾಯ 33ನೇ ವಚನ. I covered my transgression as Adam by hiding mine iniquity in my woes. In my heart. In my heart. Okay. as Adam. Yes. Yeah. ಆದಾಮನಂತೆ ಅಂತ. By hiding my. ಹೇಳ್ತಾ ಇದ್ದಾನೆ, ಆದಾಮನಂತೆ ನಾನು ಪಾಪವನ್ನು ಬಚ್ಚಿಟ್ಟುಕೊಂಡಿಲ್ಲ ಅಂತ ಹೇಳ್ತಾನೆ. ಹೌದು. ಅಂದ್ರೆ ಆದಾಮ ಬಚ್ಚಿಟ್ಕೊಂಡ ಅಂದಂಗ ಆಯ್ತು. ಅದಕ್ಕೆ ಜ್ಞಾನೋಕ್ತಿ 28:13 ದೋಷವನ್ನು ಮುಚ್ಚಿಟ್ಕೊಂಡವನು ಶುಭ ಹೊಂದನು ಅನ್ನೋದಾಗಿ. ಅದಕ್ಕೆ ಆದಾಮಗೆ ರಕ್ಷಣೆ ಸಿಗುತ್ತಿತ್ತು. ಅವನು ಯಾಕಂತಾರೆ ತಕ್ಕ ರೀತಿ ಅಂತ ಅವನು ತಪ್ಪು ಒಪ್ಕೊಂಡಿಲ್ಲ. ಪಾಪಕ್ಕೆ ಪಶ್ಚಾತ್ತಾಪ ಪಟ್ಟು ದೇವರ ಕಡೆಗೆ ತಿರುಗಿಕೊಂಡ್ರೆ ರಕ್ಷಣೆ, ನೀತಿವಂತನ ರಕ್ಷಣೆ ಅಂತ ಬೈಬಲ್ ಹೇಳ್ತಲ್ಲ ಪಾಸ್ಟ್ರೆ. ಆದ್ರೆ ಅವನು ಅದು ಮಾಡ್ಲಿಲ್ಲ. ಅವನು ಆ ತಪ್ಪು ಮುಚ್ಕೊಂಡ. ಅದಕ್ಕೆ ಅವನಿಗೆ ಅದು ನಿತ್ಯ ಜೀವ ಆಗ್ಲಿ ರಕ್ಷಣೆ ಆಗ್ಲಿಲ್ಲ. ಯಾಕಂದ್ರೆ ಸಮಯ ಇತ್ತು, ಅವನು ಬಟ್ಟೆ ಅಂತ ಹೊಲ್ಕೊಂಡಿದ್ದನು, ಆ ದೇವ್ರ ಬರುವಾಗ ಅವೆಲ್ಲ ಮುರಿದು ಹೋಗಿದ್ವು, ಮತ್ತ ಬೆತ್ತಲೇ ಇದ್ದನು. ಅದೇ ಹೊಲ್ಕೊಳ್ಳೋದಾಗೆ ಅವನು ಕಾಲ ಕಳೆದಿನ ಹೊರತು ಏನ್ ತಿಂದಿಲ್ಲ ಅವನು. ಆ ಒಳ್ಳೇದ್ರ ಕೆಟ್ಟದ ತಿಂದ, ಆ ಜೀವ ವೃಕ್ಷದ ಹಣ ತಿನ್ನಕ್ ಹೋಗಿಲ್ಲ ಅವನು. ಈ ಒಂದು ಸಮಯ ಪಿರಿಯಡ್ನೇ ಒಂದು ಕೃಪೆ ಸಮಯ ಅಂತ. ಏನ್ರಿ ಕೃಪೆ ಸಮಯ ಇತ್ತು ಅವನಿಗೆ. ಆದ್ರೆ ಅವನು ಹೆಂಡತಿ ಮಾತು ಕೇಳ್ದ, ತಿಂದ, ಅದು ಆ ರೀತಿ ಆಗೋಯ್ತು. ಅದಕ್ಕೆ ಅವನಿಗೆ ರಕ್ಷಣೆ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಬೈಬಲ್ ಹೇಳುತ್ತೆ, ನಾವ್ ಹೇಳಲ್ಲ. ಅದಕ್ಕೆ ಅವನಿಗೆ ನೀ ಮಣ್ಣಿನಿಂದ ಮಾಡಲ್ಪಟ್ಟವನು ಮಣ್ಣಿಗೆ ಸೇರ್ತಕೋನಾಗಿದೆ ಅಂದ್ರೆ ಅವನು ನಿತ್ಯ ಜೀವ ಪಡಿಲ್ಲ ಅಂತ ಅದ್ರ ಅರ್ಥ. ಆದ್ರೆ ಇವತ್ತು ನಾವೇನ್ ಮಾಡ್ತೇವೆ, ಒಬ್ಬ ಬೋಧಕ ಸತ್ತನ ಅಂತಂದ್ರೆ, ಒಬ್ಬ ಒಳ್ಳೆ ವ್ಯಕ್ತಿ ಸತ್ತನಂದ್ರೆ ನೀನು ಮಣ್ಣಿನಿಂದ ಮಾಡಲ್ಪಟ್ಟ ಮಣ್ಣಿಗೆ ಸೇರೋನಾಗಿದ್ದಿ ಅಂತ ಹೇಳ್ತಾರೆ. ಆದ್ರೆ ಕ್ರಿಸ್ತನ ಬರೋಣದಲ್ಲಿ ಅವನ ಜೀವಂತವಾಗಿ ಹೇಳ್ತಾನೆ ಅಂತಕ್ಕಂಥ ನಮ್ಗೆ ನಿರೀಕ್ಷೆ ಇದೆ ನೀತಿವಂತರಿಗೆ. ಆದ್ರೆ ಅವನು ನೀತಿವಂತಿಕೆ ಪಡಿಲಿಲ್ಲ. ಯಾರು? ಆದಾಮ. ಏನ್ರಿ, ಅವನು ಬಚ್ಚಿಟ್ಟುಕೊಳ್ಳುತ್ತಿಲ್ಲ ಅಂತಂದ್ರೆ ಅವನಿಗೂ ಕೂಡ ಮಣ್ಣಿನಿಂದ ಮಾಡಲ್ಪಟ್ಟ ಮಣ್ಣಿಗೆ ಆ ಕಾಲ ಬರತನ ಕೀರ್ತಿ ಅಂತ ದೇವ್ರು ಹೇಳ್ತಿದ್ದೀನು. ಆದ್ರೆ ಅದು ಸ್ಟ್ಯಾನ್ಸ್ ಕಳ್ಕೊಂಡು ನಾವು. ಓಕೆ ಪಾಸ್ಟರ್, ಥ್ಯಾಂಕ್ ಯು. ಅಂದ್ರೆ ಅವ್ರಿಗೆ ರಕ್ಷಣೆ ಇಲ್ಲ ಅಂತಾರೆ ಪಾಸ್ಟರ್ ಅವನಿಗೆ, ಆದಮ್ಗೆ. ಈಗ ನೀವೇ ಓದಿರಲ್ಲ ವಾಕ್ಯ. ಯಾಕಂದ್ರೆ ಈಗ ನೀವು ಇದು ಜ್ಞಾನೋಕ್ತಿ 28:13 ಓದ್ ನೋಡ್ರಿ, ನಿಮಗೆ ತಿಳಿಯುತ್ತದೆ. ಅದೇ ಗೊತ್ತಾಯ್ತು, ಅವ್ರು ಮುಚ್ಚಿಟ್ಕೊಂಡ್ರು. ಅವ್ರು ಅವನಂಗೆ ನಾನ್ ಮುಚ್ಚಿಟ್ಕೊಂಡ್ಲ ಅಂತ ಯೋಬನ ಹೇಳಿದ. ಸೊ ಅವನಿಗೆ ರಕ್ಷಣೆ ಇಲ್ಲ ಅಂದ್ರೆ ಅದು ದೇವ್ರಿಗೆ ಬಿಟ್ಟಿದ್. ಈಗ ನಾವು ಹೇಳಿಕ್ಕೆ ಆಗಲ್ಲ. ಇಲ್ಲ ಅಲ್ಲ, ಆಸ್ ಪರ್ ಬೈಬಲ್ ಹೇಳ್ತಾ ಇದಾರೆ ಅವ್ರು. ಆಕ್ಚುಲಿ ಆದಮ್ ಅವರು ತಪ್ಪು ಮಾಡಿದ್ದು ಅಂದ್ರೆ ಅವರು ಅವ್ವ ತಿಂದಿದ್ದು, ಆದಮ ತಿಂದ್ಬಿಟ್ಟ. ಆದ್ರೆ ತಿಂದ ತಕ್ಷಣ ದೇವ್ರು ಬಂದ ತಕ್ಷಣ ಹೋಗ್ಬಿಟ್ಟು ನಾವು ಈ ತರ ಹಣ್ಣು ತಿಂದ್ಬಿಟ್ಟಿದೀವಿ, ನಮ್ಮನ್ನ ಸಂಶಯ ಅಂತ ಹೇಳಿದ್ರೆ ಮೋಸ್ಟ್ಲಿ ದೇವ್ರು ಸಂಸ್ತಾ ಇದ್ರು ಏನೋ, ಹೋಗಿ ಹಣ್ಣು ತಿನ್ನಿ ಇಲ್ಲ. ಅದೇ ಗ್ರೇಸ್ ಪೀರಿಯಡ್ ಅಂತ ಹೇಳ್ತದಲ್ಲ, ಕೃಪೆಯ ಕಾಲ. ಅದೇ ಕೃಪೆಯ ಕಾಲ. ಅವ್ರು ಒಪ್ಕೊಳ್ಳಿಲ್ಲ, ಇಟ್ಕೊಂಡ್ಬಿಟ್ರು ಅಷ್ಟೇ. ಅಲ್ಲ, ಅವ್ರು ಸ್ವಾಮಿ ಕುರಿ ಕೊಯ್ದ್ರು, ಅವ್ರು ಮಾಡಿದ ತಪ್ಪಿಯಾಗ ಕುರಿ ಅವನ ಕೈಲೇ ಕೊಯ್ಲಕ್. ನೋಡ್ರಿ ಪಾಸ್ಟ್ರೆ, ಅಲ್ಲಿ ಕುರಿ ಕೊಯ್ದಿದ್ದಾನೆ, ಕೋಳಿ ಕೊಯ್ದಿದ್ದಾನೆ ಅಂತೆಲ್ಲ, ಚರ್ಮದ ಅಂಗಿ ಅದೇ. ಅದು ಯಾವ ಚರ್ಮದ ಅಂಗಿ ಅಂತ ನಾವು ಹೇಗೆ ಹೇಳಕ್ ಆಗತ್ತೆ? ಚರ್ಮದ ಅಂಗಿಯನ್ನು ತೊಡಿಸಿದಾರಂತ ಇದೆ, ಬಟ್ ಏನು ಗೊತ್ತಿಲ್ಲ. ತಪ್ಪು ಹಂಗೆಲ್ಲ ಹೇಳ್ಬಾರ್ದು. ಈಗ ಆದಾಮನಿಗೆ ರಕ್ಷಣೆ ಇಲ್ಲ ಅಂದ್ರೆ ನಿಮಗೆ ಹೆಂಗ, ನಮಗೆ ರಕ್ಷಣೆ ಹೆಂಗ ಆಗ್ತದೆ? ದೇವ್ರ ಅವ್ರ ಪಾಪ ಕ್ಷಮಿಸಿದಾನೆ.
ಓಕೆ, ಇನ್ನು ಮುಂದೆ ಆಗಿ ಮಾಡಿರ್ತಕ್ಕಂತ ಒಂದು ಸನ್ನಿವೇಶಕ್ಕೆ ಅವ್ರನ್ನ ಕ್ಷಮಿಸಿದ ಮೇಲೆ ಅವ್ರ ಮುಂದೆ ಪಾಪ ಮಾಡಿದ್ರಲ್ಲೂ ಯಾರಿಗೂ ಗೊತ್ತಿಲ್ಲ. ಆದ್ರೆ ಅವರ ಮುಖಾಂತರ ಸಂತಾನ ಆಗ್ಬೇಕಾಗಿತ್ತಲ್ಲ, ಅವ್ರಿಗೆ ರಕ್ಷಣೆ ಕೊಡದಿದ್ರೆ ಇವತ್ತು ಆದಮ ಅವಳ ಸಂತಾನ ಇರ್ತಿರ್ಲಿಲ್ಲ. ಅದ ಅರ್ಥ ಮಾಡ್ಕೊಳ್ರಿ. ಪಾಸ್ಟ್ರೇ, ಮಾತಾಡಿ. ಹಾ, ಆದಮ ಅವಳವರಿಗೆ ಸಂತಾನದ ಒಂದು ಆಶೀರ್ವಾದ ಕೊಡ್ತಿದ್ರೆ ಇವತ್ತು ನಾವ್ ಯಾರು ಇರ್ಲಿಕ್ಕೆ ಸಾಧ್ಯ ಇರಲಿಲ್ಲ. ಅದೇ ನೋಡಿ, ಅದನ್ನೇ ನಾವು ಈಗ ಪಾಸ್ಟರ್ ಎಸ್ ಟಿ ಸೊಲೊಮನ್ ನಮ್ಗೆ ಏನಂತಂದ್ರೆ, ಮೊದಲನೇ ಆದಾಮನಿಂದ ಪಾಪ ಭೂಮಿಗೆ ಶಾಪ, ಎರಡನೇ ಆದಾಮನಿಂದ ನೀತೀಕರಣ. ಇಷ್ಟನ್ನ ನಾವ್ ತಿಳ್ಕೊಳ್ಬೇಕು. ಮೊದಲದಾಗಿ ಮೊದಲನೇ ಆದಾಮ ಪಾಪ ಮಾಡಿ ಎಲ್ಲ ಭೂಮಿಗೆ ಶಾಪ ಎಲ್ಲ ಬಂತು. ಆದ್ರೆ ಎರಡನೇ ಆದಾಮನು ಯಾರು? ಯೇಸು ಕ್ರಿಸ್ತನು. ಯೇಸು ಕ್ರಿಸ್ತನ ಮೂಲಕವಾಗಿ ಪಾಪ ನಿವಾರಣೆ. ಆಯ್ತಾ? ಕರೆಕ್ಟ್. ಆದ್ರೆ ಸಂತಾನ ಉತ್ಪತ್ತಿ ಯಾರಿಂದ ಆಯ್ತು? ಆದಾಮನಿಂದನೇ. ಆಯ್ತಾ? ಇವಾಗ ನಾವ್ ಏನ ಹೇಳಿದ್ರೆ ನಮ್ಮ ಆದಿ ತಂತ ಯಾರಂದ್ರೆ ಇವತ್ತು ಆದಮ ಹವಳವರು ಬಹು ಸಂತಾನವುಳ್ಳವರಾಗಿ ಭೂಮಿ ಮೇಲೆಲ್ಲ ವಾಸಿಸಿರಿ ಎಂಬುದಾಗಿ ಸ್ವಾಮಿ ಹೇಳಿದ್ರು. ಹೌದಲ್ವಾ? ಅವನ ಮುಖಾಂತರ ಭೂಮಿಗೆ ಶಾಪ ಬಂತು. ಅವನಿಗೇನಾದ್ರು ಶಾಪ ಆಗ್ತದೆ? ದೇವರಲ್ಲಿ ಹಾಕಿಲ್ಲ. ನೀವು ನೋಡ್ರಿ, ಬೇಕಾದ್ರೆ ಎಲ್ಲೋ ಸತ ನೋಡ್ರಿ, ನಿನ್ನಿಂದ ಭೂಮಿಗೆ ಶಾಪ ಬಂತು. ಶಾಪ ಬಂತು, ಎಲ್ಲರಿಗೂ ಬಂತು. ಆದ್ರೆ ನಿನ್ನಿಂದ ಅಂತ ಹೇಳಿದಾನೆ. ಭೂಮಿಗೆ ಶಾಪ ಬಂತು, ಸರ್ಪಿಗೆ ಶಾಪ ಬಂತು ಅಂತ ಬೆಳಗ್ಗೆ ಎಲ್ಲಾ ಪ್ರಾಣಿಗಳು ಕೂಡ ಶಾಪದಲ್ಲಿ ಬಂದು ಅವಕ್ಕೆ ರಕ್ಷಣೆ ಆಗೋದು ಯೇಸು ಸ್ವಾಮಿ ಮುಖಾಂತರ ಮಾತ್ರ. ಮತ್ತೆ ಆ ಆದಮ ಅವರು ಪಾಪ ಮಾಡಿದಾಗ ಯೇಸು ಸ್ವಾಮಿ ಒಂದು ಪ್ರಾಣಿಯನ್ನು ಬಲಿ ಕೊಡ್ತಾನೆ. ಅರ್ಥ ಮಾಡ್ಕೋಬೇಕು. ಆಮೇಲೆ ಅವರು ಏನೊಂದು ಬತ್ತಲೆ ಇರ್ತಾರಲ್ಲ, ಅವರ ಬತ್ತತಲನ್ನು ಮುಚ್ಚುತ್ತಾನ ಅಂದ್ರೆ ಏನು, ಅವ್ರಿಗೆ ಕ್ಷಮಾಪಣೆ ಆಗಿದೆ ಅಂತ ಅರ್ಥ. ಅದು ನೀವು ಯಾರು ಕೇಳ್ರಿ, ಕೇಳಿದ್ ಕೂಡ ನಮಗೆ ನನ್ಗೆ ನೀವು ಹೇಳ್ರಿ. ಆದ್ರೆ ಅವ್ರನ್ನ ಕ್ಷಮಾಪಣೆ ಇಲ್ಲ, ಅವ್ರ ರಕ್ಷಣೆ ಇಲ್ಲ, ಅವ್ರ ಪಲ್ಲೋಕದಾಗ ಹೋಗಲ್ಲ ಅನ್ನೋದು ಇದು ಅಶುದ್ಧ ತಪ್ಪು. ಹಂಗಾರಬಾರ್ದು. ಅವರಿಗೆ ರಕ್ಷಣೆ ಇಲ್ಲ. ಅಮ್ಮತ್ತೆ ಸರ್, ಅವ್ರೇನ್ ಹೇಳುದು ಇಲ್ಲಿ 31, 33 ಅಲ್ಲಿ ಹೇಳ್ತಾ ಇದೆಯಲ್ಲ, ಆದಾಮನು ಅವನು ಇದು ಮುಚ್ಚಿಟ್ಕೊಂಡಂಗೆ ನಾನ್ ಬಚ್ಚಿಟ್ಕೊಂಡೆ ಅಂತ ಯೋಬ್ ಹೇಳ್ತಾ ಇದ್ದಾನ. ಸೊ ಅಲ್ಲಿ ಇನ್ನೊಂದೇನು, ಅದೇ ಪ್ರಾಬ್ಸ್ ಅಲ್ಲಿ ಅಲ್ಲಿ ಹೇಳ್ತದ, ಯಾರು ಬಚ್ಚಿಟ್ಕೊ ಇದು ನಮ್ ಪಾಪಗಳನ್ನ ಮುಚ್ಚಿಟ್ಕೊತಾರೆ ಅವ್ರಿಗೆ ಸಾಲ್ವೇಷನ್ ಇಲ್ಲ, ಅವ್ರಿಗೆ ಶುಭವಾಗದ್ದು. ಸೊ ಅದು ಇಟ್ಕೊಂಡು ಅವ್ರು ಹೇಳ್ತಾ ಇರೋದು. ನಾನು ಹೇಳ್ತೇನೆ ಈಗ, ಅದು ಒಟ್ಟು ಎಲ್ಲರೂ ಓದಿದಾರೆ, ನಾವು ಓದಿದ್ದೇವೆ. ಇವಾಗ ನೀವ್ ಹೇಳ್ರಿ, ಯೇಸು ಸ್ವಾಮಿ ಅವ್ರಿಗೆ ಶಾಪ ಕೊಟ್ಟಿದ್ಮೇಲೆ ಅವ್ರು ಸಾಯ್ಬೇಕಾಗಿತ್ತು. ಯಾಕಂದ್ರೆ ಏನ್ ಹೇಳ್ತಾನೆ, ನೀವು ತಿಂದ ತಕ್ಷಣ ಸಾಯ್ತೀರ ಅಂತ ಹೇಳಿದ. ಸಾಯ್ಲಿಲ್ಲ. ಆದ್ರೆ ದೇವರು ಅವ್ರಿಗೆ ಒಂದು ಪ್ರಾಮಿಸ್ ಮಾಡ್ತಾನೆ, ಸಾಯು ಮುಂಚಿತವಾಗಿ ಏನ್ ಒಂದು ವಾಗ್ದಾನ ಕೊಟ್ಟಿದಂತ, ನೀವು ಬಹು ಸಂತಾನವುಳ್ಳವರಾಗಿ ಭೂಮಿಯಲ್ಲೆಲ್ಲ ನೀವು ಇರಬೇಕೆಂಬುದಾಗಿ ಹೇಳ್ತಾನೆ. ಆಯ್ತಾ? ಇದ್ರ ಅರ್ಥ ಏನು? ನೀವೇ ಅರ್ಥ ಮಾಡ್ಕೋಬೇಕು. ಅರ್ಥ ಅಲ್ಲ ಪಾಸ್ಟರ್, ಬಟ್ ಇನ್ನೊಂದು ಅಮ್ಮತ್ತೆ ಸರ್, ಇನ್ನೊಂದು ಪ್ರಶ್ನೆ ಬರ್ತದೆ. ಈಗ ಫಾರ್ ಎಕ್ಸಾಂಪಲ್ ನಮ್ಮಿಂದ ಸಂತಾನ ಆಗಿದೆ ಅಂತ ಇಟ್ಕೊಡ್ರಿ, ಬಟ್ ಸಂತಾನ ಆಗಿದೆ ಅಂತ ಹೇಳ್ಬಿಟ್ಟು ಇಸ್ ನಾಟ್ ಗ್ಯಾರಂಟಿ ದಟ್ ವಿ ವಿಲ್ ಗೋ ಟು ಹೆವನ್. ಅಲ್ಲ, ಐ ಆಮ್ ಜಸ್ಟ್ ವಾಟ್ ಐ ಫೀಲ್ ಐ ಆಮ್ ಟೆಲಿಂಗ್ ಯು. ಈಗ ನಮ್ಮಿಂದ ಸಂತಾನ ಆಗಿದೆ, ಅಂತ ಐ ಡೋಂಟ್ ನೋ ವೆದರ್ ಐ ವಿಲ್ ಗೋ ಫಾರ್ ಹೆವನ್ ಆರ್ ನಾಟ್. ಈಗ ನಿಮ್ಗೆ ಇನ್ನೊಂದು ಪ್ರಶ್ನೆ ಮಾಡ್ತೇನೆ. ಪೌಲನು ಪರಲೋಕಕ್ಕೆ ಹೋಗ್ತಾನೆ ಇಲ್ಲೋ? ಆಮೇಲೆ ಯಾರವನ ಯೋಬನು ಪರಲೋಕಕ್ಕೆ ಹೋಗ್ತಾನಲ್ಲ? ಇಬ್ಬರದ ಒಂದು ಉದಾಹರಣೆ ತಗೊಳ್ರಿ. ಇವ್ರೇನ್ ಹೇಳ್ತಾರಂದ್ರೆ, ನನಗೆ ಸಿಗುವ ಜೀವ ಜಯಮಾಲೆ ಸಿಗುತ್ತದೆ ಅಂತ, ನೀತಿ ಅಂದ್ರೂ ಕೂಡ ಸಿಗುತ್ತದೆ ಅಂತ ಪೌಲ್ ಹೇಳ್ತಾನೆ. ಅಂದ್ರೆ ಅವನಲ್ಲಿ ಕನ್ಫರ್ಮ್ ಮಾಡ್ಕೊಂಡು ನಾನು ಪರಲೋಕಕ್ಕೆ ಹೋಗ್ತಾನೆ, ನನ್ನ ಪಾಪ ಸಂಕಲ್ಪಟ್ಟಿದೆ ಅಂತ ಅರ್ಥ. ಅದು ನೀವು 2ನೇ ತಿಮೋತಿ 4ನೇ ಅಧ್ಯಾಯದಲ್ಲಿ ನೋಡ್ರಿ. ಆಮೇಲೆ ಯೋಬನ್ ಹೇಳ್ತಾರಂದ್ರೆ, ನಾನು ನನ್ನ ದೇಹವೆಲ್ಲ ನಾಶವಾಗಿ ಚರ್ಮ ಕಿತ್ತು ಹೋದ್ರೂ ಸಹಿತವಾಗಿ ನಾನೇ ನಾನಾಗಿ ಯೇಸು ಸ್ವಾಮಿಯನ್ನು ನೋಡ್ತೇನೆ ಅಂತ ಹೇಳ್ತಾನು. ನನ್ನ ಕಣ್ಣುಗಳೇ ಆತನ ನೋಡ್ತಾ ಅಂತ ಹೇಳ್ತವೆ. ಅದ್ ಯಾವ್ದಂದ್ರೆ ಯೋಬನಲ್ಲಿ ಬರೆದಂತ 19ನೇ ಅಧ್ಯಾಯ 25ನೇ ವಚನ ಓದ್ರಿ. ಆಮೇಲೆ ಇಲ್ಲಿ 2ನೇ ತಿಮೋತಿ 4ನೇ ಅಧ್ಯಾಯ 2ನೇ ವಚನ ಓದ್ರಿ. ಇವೆಲ್ಲ ನಾವು ನೋಡುವಾಗ ನಮ್ಮಲ್ಲಿ ಕೂಡ ಅದು ನಿರ್ಧಾರ ಆಗ್ಬೇಕು, ನಾನು ಪರಲೋಕ ರಾಜ್ಯಕ್ಕೆ ಹೋಗ್ತಾನೆ ಅಂತವ್ರೆ ನೀತಿವಂತರು. ಇದನ್ನೇ ಇಲ್ಲೇ ಪಾಪ ಕ್ಷಮಾಪಣೆ ಆಗ್ಬೇಕು ಅನ್ನೋದು ಅರ್ಥ. ಅದು ಆದಮ ಈಗ ರಕ್ಷಣೆ ಹೊಂದಿಲ್ಲ. ಬೋಧಕರೇ ನಮಸ್ಕಾರ. ಇದು ಹೆಜ್ಕೇಲ 18, 19, 20 ಓದ್ರಿ ಸ್ವಲ್ಪ. ಹೆಜ್ಕೇಲ 18, 19, 20. ಹೆಜ್ಕೇಲ್ 18, 19, 20. ತಂದೆಯ
ತಂದೆಯ ದೋಷ ಫಲವನ್ನು ಮಗನು ಹೇಗೆ ಅನುಭವಿಸುವುದಿಲ್ಲ ಎಂದು ಅಪೇಕ್ಷಿಸುತ್ತಿರುವಿರೋ, ಮಗನು ನೀತಿ ನ್ಯಾಯಗಳನ್ನ ನಡೆಸಿ ತನ್ನ ವಿಧಿಗಳನ್ನ ಕೈಗೊಂಡು ಆಚರಿಸದೆ ಬಾಳೆ ಬಾಳುವನು. ಪಾಪ ಮಾಡುವವನೇ ಸಾಯುವನು. ಕೇಳ್ತಾ ಇದೆಯಾ? ಹಾ ಪಾಸ್ಟರ್, ಕೇಳ್ತಾ ಇದೆ. ಓಕೆ. ದೋಷ ಫಲವನ್ನು ಅನುಭವಿಸನು, ತಂದೆಯ ಮಗನ ದೋಷ ಫಲವನ್ನು ಅನುಭವಿಸನು. 19-20 ಅಲ್ಲ, 18, 19, 20 ಅದೇ ಅದೇ ಕರೆಕ್ಟ್ ಕರೆಕ್ಟ್. ಇವನ ಅಧರ್ಮದಿಂದಲೇ ಸಾಯುವನು ಅಷ್ಟೇ. ಅಲ್ಲ, ನಾವು ಡಿಸೈಡ್ ಮಾಡಕ್ಕಾಗಲ್ಲ ಅದು ಯೇಸುವಿಗೆ ಸಂಬಂಧಪಟ್ಟಿದ್ದು. ಯಾರಿಗೆ ರಕ್ಷಣೆ ಸಿಗ್ತದೆ, ಯಾರಿಗೆ ಸಿಗಲ್ಲ ಅಂತ ಹೇಳಕ್ಕಾಗಲ್ಲ. ಆದ್ರೆ ಯೂದನಿಗೆ ಮಾತ್ರ ಇಲ್ಲಿ ಸರ್ ಬೋಧಕರೇ, ಇಲ್ಲಿ 20ನೇ ವಚನ, ತಂದೆ ಪಾಪ ಮಾಡಿದನು, ಪಾಪ ಮಾಡುವವನು ಸಾಯುವನು ಏನ್ರಿ. ಆದ್ರೆ ಪಾಪ ಮಾಡಿದವನಿಗೆ ಮಗ ಹುಟ್ಟ್ಯಾನಲ್ಲ, ಅವ ನೀತಿವಂತನಾಗ್ಯಾನಲ್ಲ. ಈಗ ಹೇಗ್ ಮಾಡ್ಬೇಕು ಇಲ್ಲಿ ಹೇಳ್ತೇಲ್ಲ. ಅದಕ್ಕೋಸ್ಕರವಾಗಿ ನಾವು ಯಾವ ಕಾರಣಕ್ಕೂ ಇದನ್ನ ಎಳ್ಕೊಂಡ್ ಹೋಗೋದಕ್ಕೆ ಅವಶ್ಯಕತೆ ಇಲ್ಲ. ಬೈಬಲು ಅಲ್ಲಿ ಹೇಳುತ್ತೆ, ಇಲ್ಲಿ ಹೇಳುತ್ತೆ ಅಂತಂದ್ರೆ, ಒಂದ್ ಕಡೆಗೆ ಹೇಳುತ್ತೆ ತಂದೆ ದೋಷ ಫಲಗಳನ್ನು ಮಕ್ಕಳ 3-4 ತಲೆಗಳ ಮೇಲೆ ಹಾಕುತ್ತೇನೆ ಅಂತ ಹೇಳ್ತಾನೆ. ಮತ್ತೊಂದ್ ಕಡೆಗೆ ತಂದೆ ದೋಷ ಫಲಗಳನ್ನು ಮಕ್ಕಳ ಮೇಲೆ ಯಾಕೆ ಅಂತ ಹೇಳ್ತಾನೆ. ಅಂದ್ರೆ ಇದ್ರ ಅರ್ಥ ಏನು ಅನ್ನೋದಾಗಿ ಸ್ವಲ್ಪ ಬ್ಯಾಕ್ ಗ್ರೌಂಡ್, ನನಗೆ ಸಮಯ ಸಿಗಲ್ಲ ಇದಕ್ಕೆ, ಅದಕ್ಕೋಸ್ಕರ ನನಗೆ ಹೇಳಕ್ ಆಗಲ್ಲ ಇದು ಏನ್ರಿ. ಇದಕ್ಕೆ ಅರ್ಥ ಬಹಳಷ್ಟು ಗಂಭೀರವಾಗಿದೆ. ಸುಮ್ನೆ ನಾವು ಆ ರೀತಿ ಓದ್ರ ಆಗೋದಿಲ್ಲ ಏನ್ರಿ. ಯಾಕಂತಾರೆ ಪಾಪ ಅಂತಂದ್ರೆ ಏನು, ಯಾವ್ದಕ್ ಪಾಪ ಅಂತಾರೆ? ದೇವ್ರು ಕ್ಷಮಿಸ್ತಾನೆ. ಪಾಪಕ್ಕೆ ಕ್ಷಮಿಸಿದ್ರೆ ಏನು, ಪಾಪ ಮಾಡ ನೀತಿವಂತ ಕ್ಷಮಿಸ್ತಾನೆ ಏನ್ ದೇವ್ರು? ಕ್ಷಮಿಸ್ಲಕ್ಕೋಸ್ಕರವಾಗಿ ಅವರಿಗೆ ವಿಚಾರಣೆ ಮಾಡದ ದೇವ್ರು. ಆದ್ರೆ ದೇವ್ರು ವಿಚಾರಣೆಗೂ ಕೂಡ ಬೆಲೆ ಕೊಟ್ಟಿಲ್ಲಲ್ಲ ಅವನು ಏನ್ರಿ, ಕೊಟ್ಟಿಲ್ಲ. ಅದಕ್ಕೋಸ್ಕರವಾಗಿನೇ ಅದು ತೀರ್ಮಾನ ಏನ್ ಹೇಳ್ತಾನೆ ಪೌಲ, ಕಾಲ ಬರುವುದಕ್ಕಿಂತ ಮುಂಚಿತವಾಗಿ ತೀರ್ಪು ಹೇಳೋದು ಸಾಧ್ಯ ಇಲ್ಲ ಏನ್ರಿ. ಅವ ರಕ್ಷಣೆ ಹೊಂದತಾನ, ರಕ್ಷಣೆ ಹೊಂದಲ್ಲ, ಅದು ಯಾರಿಗ್ ಸೇರಿದ್ದು? ಅದು ದೇವ್ರಿಗೆ ಸೇರಿದ್ದು ಏನ್ರಿ. ಯಾಕಂದ್ರೆ ಬೈಬಲ್ ಹೇಳುತ್ತೆ, ದೋಷಗಳನ್ನು ಮುಚ್ಚಿಟ್ಟುಕೊಳ್ಳೋವನಿಗೆ ಶುಭವಾಗದು, ಪಾಪ ಮಾಡಿದವನು ಸಾಯಬೇಕು, ಮಗ ತಂದಿ ಮಾಡಿನ ಪಾಪಕ್ಕೆ ಮಗ ಹೊಣೆ ಇಲ್ಲ ಅಂತಿಷ್ಟು ಬೈಬಲ್ ಹೇಳಿದ್ಮೇಲೆ, ಆದಮ್ ಪಾಪ ಮಾಡಿದ ಮೇಲೆ ಅವನಿಗೆ ಮಕ್ಕಳು ಹುಟ್ಟಬಾರ್ದಂತ ಎಲ್ಲಿ ಬೈಬಲ್ದಲ್ಲಿ ಬರ್ದಿದೆ ಏನ್ರಿ? ಪಾಪ ಮಾಡಿದವನಿಗೆ ಮಕ್ಕಳು ಹುಟ್ಟತಾ ಇದಾವ ಅಂದ್ರೆ ಅದು ಪಾಪ ಮಾಡಿದ್ಮೇಲೆ ಮಕ್ಕಳು ಹುಟ್ಟಬಾರ್ದಂತಿದೇನಾ? ಇಲ್ಲ. ಇಲ್ಲಿ ತಂದಿ ಪಾಪ ಮಾಡ್ಯಾನೆ, ಮಗ ಪಾಪ ಮಾಡಿಲ್ಲ ಅಂತಿರಲ್ಲ, ಹೌದಲ್ರಿ? ಅದೇ ತಂದೆ ದೋಷ ಮಗನಿಗೆ ಯಾಕೆ ಬರ್ಬೇಕು ಅಂತ ಹೇಳ್ತಾನಿಲ್ಲ. ಇದಕ್ಕೋಸ್ಕರವಾಗಿ ಇದಕ್ಕೆ ನಾವು ದೊಡ್ಡದಾಗಿ ವಿಸ್ತಾರವಾಗಿ ಈಗ ಹೇಳ್ರಿ, ಈಗ ನೀವು ಉತ್ತರ ಹೇಳ್ಬೇಕಂದ್ರೆ ನೀವು ಈಗ ಆದಮ ಅವರು ಪರಲೋಕದಾಗ ಹೋಗ್ತಾರೆ ಇಲ್ಲೋ? ಸರ್ ಅದು ನಾವು ತೀರ್ಪು ಮಾಡಕ್ ಆಗೋದಿಲ್ಲ ಸರ್. ಅದಕ್ಕೆ ಅದನ್ನ ತೀರ್ಮಾನ ಮಾಡ್ಬೇಕು ಅಂತ ನಾವು ವಾಕ್ಯಗಳು ಕೊಟ್ಟ. ನಾನು ಕೂಡ ಏನ್ರಿ, ಇವಾಗ ನಾನು ಹೇಳಿರೋದು ನೋಡಿ, ಇದು ಒಬ್ರೊಬ್ರು ವಾದವಿಯದಲ್ಲ. ದೋಷಗಳನ್ನು ಮುಚ್ಚಿಟ್ಟುಕೊಳ್ಳತಕ್ಕಂಥವನು ಶುಭ ಹೊಂದನು, ಅದು ದೇವರಿಗೆ ಸಂಬಂಧಪಟ್ಟಿದ್ದು. ಕೇಳಿ ಅದು ಯಾಕೆ ಬರ್ದಿದಾನಂದ್ರೆ, ನಾವು ಒಂದಿನ ದೋಷಗಳನ್ನು ನಾವು ಕೂಡ ಮುಚ್ಚಿಟ್ಕೋತಾ ಹೋದ್ರೆ ಶುಭ ಆಗುತ್ತಿತ್ತು ಅಂತಂದ್ರೆ ನಾವು ದೋಷನೆ ಮಾಡ್ತಾ ಹೋಗ್ತಿದ್ದೇವೆ. ಅದೊಂದು ಕಂಡೀಷನ್ ಇರ್ಬೇಕಾಗಿದೆ. ಅದಕ್ಕೋಸ್ಕರವಾಗಿ ಅದ್ರದ್ದು ರಕ್ಷಣೆ ಸಿಗುತ್ತೆ ಸಿಗಲ್ಲ ಅನ್ನೋದಾಗಿ ನಮ್ಗೆ ಹೇಳಕ್ ಆಗೋದಿಲ್ಲ. ಯಾಕಂತಾನೆ ಪೌಲ್ ಹೇಳ್ತಾನೆ, ನಿನ್ನ ಹೆಂಡತಿಯನ್ನು ನೀನು ರಕ್ಷಿಸುವಿಯೋ, ಎಲೆ ಸಿರಿಯೇ ನಿನ್ನ ಗಂಡನನ್ನು ನೀನು ರಕ್ಷಿಸುವಿಯೋ. ಅದಕ್ಕೋಸ್ಕರವಾಗಿ ಈ ರಕ್ಷಣೆ, ಈ ನಿತ್ಯ ಜೀವ, ಇದು ದೇವರಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯವಾಗಿದೆ. ಅದು ನಮಗೆ ಯಾರಿಗೂ ಹೇಳಕ್ ಆಗೋದಿಲ್ಲ. ಮೈಕ್ ಮ್ಯೂಟ್ ಆಗಿದೆ ನಿಮ್ದು. ಯಶವಂತ್ ಸರ್ ಮೈಕ್ ಮ್ಯೂಟ್ ಆಗಿದೆ. ದೇವರ ಪ್ರತಿಯೊಬ್ಬರ ಕೃತ್ಯಗಳನ್ನ ನೋಡಿ ಆತನ ಕೈಲಿ ಫಲ ಕೊಡ್ತಕ್ಕಂಥ ಆತನ ಕೈಲಿದೆ. ನಾವು ತೀರ್ಮಾನ ಮಾಡ್ತಕ್ಕಂಥದ್ದಲ್ಲ. ಅದು ಒಂದಿದೆ. that point is there. First, according to that. Yeah. Okay, ನಾವು ಕನ್ಕ್ಲೂಷನ್ ಮಾಡೋಣ. ಸಾಕಷ್ಟು ಈಗ ಹೇಳ್ಕೊಂಡು ಹೋಗ್ತಾ ಇದ್ರೆ ಇದು ಇನ್ನೂ ಹೋಗ್ತಾ ಇರ್ತದೆ. We'll wind up. Yes. ಆಕ್ಚುಲಿ ದೇವ್ರು ಹೇಳಿದ್ದೇನು, ನೀನ್ ಹಣ್ಣು ತಿಂದ್ರೆ ಸಾಯ್ತೀಯ ಅಂತ ಅಲ್ವಾ? ಹೌದು, ಅವ್ರು ದೈವಿಕವಾಗಿ ಸಾಯ್ತೀಯ ಅಂತ ಹೇಳಿಲ್ಲ, ಆತ್ಮಿಕವಾಗಿ ಆಲ್ರೆಡಿ ಅವ್ನು ಸತ್ತೋದ. ಯಾವಾಗ ದೈವಿಕವಾಗಿ ಏನಕ್ಕೆ ಹೇಳಿಲ್ವಲ್ಲ ಯೇಸು ಸ್ವಾಮಿ? ಆ ಹಣ್ಣು ಹುಟ್ಟಿದ್ರು, ಹಣ್ಣು ತಿಂದ್ರು ನೀ ಸಾಯ್ತೀಯ ಅಂತ. ಈಗ ಆದಮನ್ನು ಸಾಯ್ಬೇಕು, ಪಾಪ ಬಂದಿದೆ, ಅದಕ್ಕೆ ಎದಮ್ ತೋಟದಿಂದ ಹೊರಗಡೆ ಹಾಕಿ ಅವ್ನು ಸಾಯಿ ಬಿಟ್ಟಿತ್ತು. ಆದ್ರೆ ಅವ್ನ ಸಂಸಿದ್ದಾರೆ ದೇವರು. ಆದಮ್ ಹುಟ್ಟಲಿಲ್ಲ, ಆದ್ರೆ ಅವರು ಸತ್ತಿದ್ದಾರೆ. ಸಾಯ್ಲೇಬೇಕಲ್ಲ, ಆತ್ಮಿಕವಾಗಿ 900 ಮೇಲೆ ಚೇಂಜ್ ಆದ್ಮೇಲೆ ಸತ್ತಿದ್ದಾನ ಆದಮ್. ಪಾಸ್ಟರ್ ಮಾತಾಡ್ಬೋದಾ? 969 ವರ್ಷ
ಅದಾದ್ಮೇಲೆ ಸತ್ತಿದ್ದಾನ ಅವನು. ಆದಮ್ ಹವ್ವಳಿಗೆ ಸಾವು ಬಂದಿದೆ. 930 ವರ್ಷ. ಅದಾದ್ಮೇಲೆ ಸತ್ತಿದ್ದಾನ. ಆದಮ ಸತ್ತಿದ್ದು 930 ವರ್ಷ. ಈಗಾಗಲೇ ಸಮಯವಾಗಿದ್ದು ದಯವಿಟ್ಟು ನಾನು ಹೆಚ್ಚಾಗಿ ಸಮಯ ತಗೊಳ್ಳಲ್ಲ. ಈಗಾಗಲೇ ಹಿರಿಯರು, ಅನೇಕ ಅನುಭವಜ್ಞರು, ಸತ್ಯವೇದವನ್ನು ಅರಿತಂತವರು ಮಾತಾಡಿದ್ದಾರೆ. ಸೊ ಸ್ವಲ್ಪ ಸಮಯ, ಒಂದೆರಡು ನಿಮಿಷ ಅಥವಾ 1.5 ನಿಮಿಷ. ಆದಾಮನು ಪರಲೋಕದಲ್ಲಿ ಇರುತ್ತಾನೋ ಅಥವಾ ಅಲ್ವೋ ಎನ್ನುವಂತ ಈ ಒಂದು ಪ್ರಶ್ನೆಗೆ ಹೌದು ಒಂದು ಉತ್ತರ ಸಂಕ್ಷಿಪ್ತವಾಗಿ, ಸರಳವಾಗಿ, ಆದಿಕಾಂಡದಲ್ಲಿ ಮೊಟ್ಟ ಮೊದಲ ರಕ್ಷಕನ ಬಗ್ಗೆ ಕೊಡಲ್ಪಟ್ಟ ವಾಗ್ದಾನ ಎಲ್ಲಿದೆ? ಆದಿಕಾಂಡ 3ನೇ ಅಧ್ಯಾಯ 15ನೇ ವಚನದಲ್ಲಿ. ಇಲ್ಲಿ ರಕ್ಷಕನು ಯೇಸು ಕ್ರಿಸ್ತನ ಕುರಿತಾಗಿ ಮೊಟ್ಟ ಮೊದಲು ಕೊಡಲ್ಪಟ್ಟಂತ ವಾಗ್ದಾನ ಇಲ್ಲಿ. ಇನ್ನೊಂದು ವಿಷಯ ಅಂದ್ರೆ ಮನುಕುಲಕ್ಕೆ ರಕ್ಷಣೆ ಆಗುತ್ತದೆ ಖಂಡಿತ. ಈಗ ಆದಾಮನು ಮೊದಲು ಅವ್ರು ವಂಚಿತರಾದ್ರು. ಅವ್ರು ಬೇಕಂತ ತಮ್ಮಷ್ಟಕ್ಕೆ ತಾವೇ ಹೋಗ್ಲಿಲ್ಲ, ಅವ್ರು ಸೈತನ ವಂಚನೆ ಮಾಡಿದ. ನಂತರ ಅವ್ರು ಅರಿತುಕೊಂಡ್ರು, ಖಂಡಿತ ಅವ್ರು ಅರಿತುಕೊಂಡ್ರು. ಅದಕ್ಕೆ ದೇವ್ರು ಏನ್ ಮಾಡ್ತಾನೆ, ಅಲ್ಲಿ ವಾಗ್ದಾನವನ್ನು ಮಾಡ್ತಾನೆ, ಮೆಸ್ಸಿಯನ್ ಬರ್ತಾನೆ. ಆ ಒಂದು ವಿಚಾರದ ಬಗ್ಗೆ ನೀವು ಹೆಚ್ಚಾಗಿ ಅದನ್ನು ನೀವು ಅರಿತುಕೊಳ್ತೀರನ್ನುವಂತ ಎಂದು ನಾನು ನೆನೆಸ್ತೇನೆ. 3ನೇ ಅಧ್ಯಾಯದಲ್ಲಿ 21ನೇ ವಚನದಲ್ಲಿ ಯೆಹೋವ ದೇವರು ಆದಾಮನಿಗೂ ಅವನ ಹೆಂಡತಿಗೂ ಚರ್ಮದ ಅಂಗಿಗಳನ್ನು ಮಾಡಿ ತೊಡಿಸಿದನು. ಯಾಕೆ ತೊಡಿಸಬೇಕು? ದಯೆ ತೋರಿಸಿದ್ದ ಇದ್ದಿದ್ದಾದ್ರೆ, ಕರುಣೆ ತೋರಿಸಿದ್ದಿದ್ದಾದ್ರೆ, ಅವ್ರನ್ನ ರಕ್ಷಿಸಬೇಕೆನ್ನುವಂತ ಹಂಬಲ ದೇವರಿಗೆ ಇದ್ದಿಲ್ಲದಿದ್ರೆ ಆದ್ರೆ ಅವ್ರು ಕರುಣೆ ತೋರಿಸ್ತಿರ್ಲಿಲ್ಲ. ಖಂಡಿತ ದೇವರು ಕರುಣೆ ತೋರಿಸಿದ್ದಾನೆ. ಮತ್ತೆ ಯಾಕೆ ಹೊರಗಡೆ ಆಗ್ಬೇಕಂದ್ರೆ ಪಾಪದ ಸಂಬಳ ಮರಣ. ಪಾಪ ಮಾಡಿದ ಪ್ರತಿಯೊಬ್ಬನು ಸಾಯಲೇಬೇಕು. ಅಂದ್ರೆ ಅಂತ ಮಾತ್ರಕ್ಕೆ ಅವರು ಪಶ್ಚಾತ್ತಾಪ ಪಡೆಯಲಿಲ್ಲ ಎಂದಲ್ಲ, ಖಂಡಿತ ಅವರು ಪಶ್ಚಾತ್ತಾಪ ಪಟ್ಟಿರ್ತಾರೆ. ಅದಕ್ಕೆ 4ನೇ ಅಧ್ಯಾಯದಲ್ಲಿ 25ನೇ ವಚನದಿಂದ ಅಲ್ಲಿ ಓದುವುದಾದ್ರೆ, ಆದಾಮ ತಿರುಗಿ ತನ್ನ ಹೆಂಡತಿಯನ್ನು ಕೂಡಲು ಆಕೆಯ ಗಂಡು ಮಗುವನ್ನು ಎದ್ದು ಕಾಯಿನನ್ನು ಕೊಂದು ಹಾಕಿದ ಹೇಬೆಲನಿಗೆ ಬದಲಾಗಿ ದೇವರು ನನಗೆ ಬೇರೆ ಸಂತಾನವನ್ನು ನೇಮಿಸಿದನು ಎಂದು ಆ ಮಗುವಿಗೆ ಸೇತನೆಂದು ಹೆಸರಿಟ್ಟಳು. ತರುವಾಯ ಸೇತನು ಸಹ ಮಗನನ್ನು ಪಡೆದು ಅವನಿಗೆ ಎನೋಷ್ ಎಂಬ ಹೆಸರಿಟ್ಟನು. ಆ ಕಾಲದಲ್ಲಿ ಯೆಹೋವ ಎಂಬ ಹೆಸರನ್ನು ಹೇಳಿಕೊಂಡು ಆರಾಧಿಸುವುದಕ್ಕೆ ಪ್ರಾರಂಭವಾಯಿತು. ದೇವರ ಭಕ್ತಿ ಅವ್ರು ಹೋಗ್ಲಿಲ್ಲ. 4ನೇ ಅಧ್ಯಾಯದಲ್ಲಿ ನೋಡಿ, ಅಲ್ಲಿ ಕೈನ ಹೇಬೆಲ್ ಅವರು ಯಜ್ಞವನ್ನು ಅರ್ಪಿಸಲಿಕ್ಕೆ ಬರ್ತಾರೆ. ಇವಾಗ ಆದಾಮನು ಒಂದು ವೇಳೆ ಯಜ್ಞ ಅರ್ಪಿಸುವುದನ್ನು, ದೇವರಿಗೆ ಆರಾಧನೆ ಮಾಡುವುದನ್ನು ಆತನು ಒಂದ್ ವೇಳೆ ಮಾಡುತ್ತಿದ್ದಿಲ್ಲ ಎನ್ನುವುದಾದ್ರೆ ಇವ್ರು ಮಾಡ್ತಿದ್ರ ಮಕ್ಕಳು? ಇಲ್ಲ. ತಂದೆಯ ಹೆಜ್ಜೆ ಜಾಡಿನಲ್ಲಿ ಮಕ್ಕಳು ನಡೀತಾರೆ. ಒಮ್ಮೆ ಯೋಚನೆ ಮಾಡಿ. ಈಗ ನಾವು ತಿಳಿದು ತಪ್ಪು ಮಾಡ್ತೀವಿ, ಆವಾಗ ಪಶ್ಚಾತ್ತಾಪ ಪಡ್ತೀವಿ. ಇಲ್ಲಿ ಆದಾಮ ಅವಳು ಮೋಸಕ್ಕೆ ಒಳಗಾದ್ರು, ವಂಚನೆ ಒಳಗಾದ್ರು, ಖಂಡಿತ ಅವ್ರು ಪಶ್ಚಾತ್ತಾಪ ಪಟ್ಟಿರ್ತಾರೆ. ಈಜಿ ವೈಟಮ್ ಅವ್ರ ಪುಸ್ತಕದಲ್ಲಿ ಹೇಳ್ತಾರೆ, ಒಂದು ಬೆಳಗಿನ ಮುಂಜಾನೆ ಒಂದು ಮೆಸೇಜ್ ಅಲ್ಲಿ ನಾನು ಹೇಳಿದೆ, ಆದಾಮನ್ ಯಾವ ರೀತಿ ಅತ್ತ ಪಾಪ ಮಾಡಿದ್ವಿಲ್ಲ ಅಂತಂದ್ರೆ, ಒಬ್ಬ ಮಗನಿದ್ದಂತ ತಂದೆ ಆ ಮಗನನ್ನು ಕಳೆದುಕೊಂಡಾಗ ಯಾವ ರೀತಿ ಅಳ್ತಾನೋ ಆ ರೀತಿ ಆತ್ಮಂತೆ. ಖಂಡಿತ ಪಶ್ಚಾತ್ತಾಪ ಪಟ್ಟಿದ್ದಾನೆ. ಸತ್ಯವೇದದಲ್ಲಿ ಪ್ರತಿಯೊಂದು ವಿಷಯ ಕುಲಂಕುಷವಾಗಿ ತಿಳಿಸಲ್ಪಟ್ಟಿಲ್ಲ. ಯಾಕಂದ್ರೆ ನಮ್ಮ ರಕ್ಷಣೆಗೆ ಏನು ಬೇಕು ಅದರ ಬಗ್ಗೆ ತಿಳಿಸಲ್ಪಟ್ಟಿದೆ. ಸೊ ಅದರಿಂದ ಆದಾಮನ ಪರಲೋಕದಲ್ಲಿ ಇರುವನೋ ಇಲ್ಲವೆನ್ನುವುದರ ಬಗ್ಗೆ ಯಾವ ರೀತಿಯಾದ ಸಂಶಯವಿಲ್ಲ. ಖಂಡಿತವಾಗಿ ಆತನ ಪಶ್ಚಾತ್ತಾಪ ಪಟ್ಟಿರ್ತಾನೆ. ಇಲ್ದಿದ್ರೆ ದೇವರು ಯಾಕೆ ಆ ವಾಗ್ದಾನಗಳನ್ನು ಮಾಡ್ತಾ ಇದ್ದ? ಮತ್ತು ದೇವರನ್ನು ಯೆಹೋವ ಹೆಸರು ಹೇಳಿಕೊಂಡು ಅವ್ರು ಯಾವ ರೀತಿ ಆರಾಧನೆ ಮಾಡ್ತಾ ಇದ್ರು? ಬರುವಂತ ಸಂತತಿಗೆ ದೇವರ ಭಯಭಕ್ತಿ ಬಗ್ಗೆ ಯಾರು ತಿಳಿಸ್ತಾ ಇದ್ರು? ನಮ್ಮ ಒಂದು ಕನ್ಕ್ಲೂಷನ್, ಈಗ ಆದಾಮನು ಪರಲೋಕದಲ್ಲಿ ಇರ್ತಾನೆ. ಅದಕ್ಕೆ ಎಲೆಂಜಿಯೇಟರ್ ಹೇಳ್ತಾರೆ, ಆದಮನ ಹೈಟ್ 12 ಫೀಟ್, ಅವಳದು 10 ಫೀಟ್. ಅದಕ್ಕಾಗಿ ಪರ್ಲೋಕ್ ಹೋಗಿ ಮೇಲೆ ನಮ್ದೆಲ್ಲರ ಹೈಟ್ ಸೇಮ್ ಹೈಟ್ ಇರ್ತಂತ ಹೇಳ್ತಾರೆ ಎಲೆಂಜಿಯೇಟರ್. ಅದಕ್ಕೆ ಆತ ಇರ್ತಾನೆ ಪರ್ಲೋಕದಲ್ಲಿ. ಓಕೆ, ಥ್ಯಾಂಕ್ ಯು. ಸಾಕಷ್ಟು ವಿಚಾರಗಳನ್ನ, ಒಂದ್ ವೇಳೆ ಈ ಪ್ರಶ್ನೆ ನಿಮ್ಗೆ ಡೌಟ್ ಅರ್ಥ ಆಗಿಲ್ಲ ಅಂದ್ರೆ ನಾಳೆ ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಈಗಾಗಲೇ ಸಾಕಷ್ಟು 1.5 ಗಂಟೆಗಳ ಕಾಲ ನಾವು ಈ ಒಂದು ಸಭಾಸಾಲ ಪಾಠದಲ್ಲಿ ನಾವು ಕಲ್ತಿದ್ದೇವೆ. ಎಷ್ಟು ತಾಳ್ಮೆಯಿಂದ ನೀವು ಕೇಳ್ತಾ ಇದ್ದಾರೆ ಅಂದ್ರೆ ನಾನು ಎಲ್ಲರಿಗೂ ನಿಜವಾಗ್ಲೂ ನಿಮ್ಗೆ ಹ್ಯಾಟ್ಸಪ್ ಮಾಡ್ಬೇಕು. ಥ್ಯಾಂಕ್ ಯು ಸೋ ಮಚ್. ಅನೇಕ ವಿಚಾರಗಳನ್ನ ನಾವು ಆಳವಾಗಿ ನಾವು ತಿಳ್ಕೊಂಡ್ರೆ ಇದು 3 ಗಂಟೆ ಅಲ್ಲ 5 ಗಂಟೆ ಆದ್ರೂ ನಾವು ಬಗೆಹರಿಸ್ಲಿಕ್ಕೆ ಆಗೋದಿಲ್ಲ. ಸತ್ಯವಾದ ಕೆಲವು ಗುಣಾರ್ಥಗಳನ್ನ ನಾವು ಹೆಚ್ಚಾಗಿ ನಾವು ತಿಳ್ಕೊಳ್ಳಿಕ್ ಹೋದ್ರೆ ಅದು ನಮ್ಗೆ ಅರ್ಥವಾಗೋದಿಲ್ಲ. ಸೊ ಅರ್ಥವಾಗದಂತ ವಿಷಯಗಳು ನಮ್ಗೆ ಅದನ್ನ ಬಿಟ್ಬಿಡ್ಬೇಕು. ಯಾಕಂದ್ರೆ ಸತ್ಯವೇದದಲ್ಲಿ ಹೇಳ್ತದೆ ಅದು ದೇವರಿಗೆ ಸಂಬಂಧಪಟ್ಟದ್ದು. ಸೊ ಧರ್ಮೋಪದೇಶಕಾಂಡ 29 ಹೇಳೋ ಪ್ರಕಾರವಾಗಿ ಕೆಲವು ವಿಷಯಗಳನ್ನ ದೇವರ ಹತ್ರನೇ ಕೇಳ್ಬೇಕು. ಅದನ್ನೇ ಹೇಳ್ತಾರೆ. ಸೊ ಹಾಗಾಗಿ ನಾವು ಗೊತ್ತಿಲ್ಲದಿರ್ತಕ್ಕಂಥ ವಿಷಯಗಳ ಬಗ್ಗೆ ನಾವು ಚರ್ಚೆಯನ್ನ ಮಾಡಿ ಅದ್ರ ಬಗ್ಗೆ ತಲೆಕೆಡಿಸ್ಕೊಂಡು ಅದ್ರ ನಮ್ ತಲೆಗೆ ಒಳಗೆ ಬಿಟ್ಕೊಂಡು ಅದನ್ನ ಏನಪ್ಪ ಹಿಂಗಾಗೋಯ್ತು, ಅವ್ರ ಯಾಕೆ ಕೇಳಿದ್ರು ಇವ್ರ ಯಾಕೆ ಕೇಳಿದ್ರು, ಆಗ ಅದ್ರಲ್ಲಿ ಬೇಡ. ಸೊ ಹಾಗಾಗಿ ಇದರ ಗೊತ್ತಿಲ್ಲದ ವಿಷಯಗಳ ಬಗ್ಗೆ ನಾವು ಹೆಚ್ಚಾಗಿ ಚರ್ಚೆ ಮಾಡೋದು ಬೇಡ. ಈಗ ಕರೆಕ್ಟ್ ಆಗಿ ನಮ್ಗೆ ಸತ್ಯವೇದದಲ್ಲಿ ಹೇಳಲ್ಪಟ್ಟಿದೆ ಆದಾಮ ಹೋಗ್ತಾನೆ. ಯಾಕೆಂದ್ರೆ ಅದನ್ನ ನಾವು ನೋಡ್ಬೇಕಾದ್ರೆ ಪಶ್ಚಾತ್ತಾಪವನ್ನು ಪಟ್ಟಿದ್ದಾನೆ. ಸೊ ಅನೇಕ ವಚನಗಳು ನಮ್ಗೆ ಈಗಾಗಲೇ ನಮ್ಮ ರತ್ನಪ್ಪ ಅವರು ಹೇಳಿದ್ರು.
ಸೊ ಹಾಗಾಗಿ ನಾವು ತಿಳ್ಕೊಳ್ಬೇಕು, ಒಂದು ನಮ್ಮೆಲ್ಲರಿಗೂ ಪಾಪ ಮಾಡಿದ್ದೇವೆ, ನಾವು ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಕಳ್ಕೊಂಡಿದ್ದೇವೆ. ಯೇಸು ಕ್ರಿಸ್ತನ ಮೂಲಕವಾಗಿ ನಾವು ಎಲ್ಲರೂ ನಿತ್ಯ ರಕ್ಷಣೆಯನ್ನು ಹೊಂದೇವೆ ಅನ್ನುವಂಥ ಭರವಸೆ ನಮ್ಮಲ್ಲಿ ಇದ್ರೆ ಅವರವರ ಕೃತ್ಯಗಳ ಪ್ರಕಾರವಾಗಿ ದೇವರು ಎಲ್ಲರಿಗೂ ಪ್ರತಿಫಲವನ್ನು ಕೊಡ್ತಾನೆ. ಆ ನಂಬಿಕೆಯಲ್ಲಿ ನಾವು ಜೀವಿಸೋಣ. ದೇವರು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಿ. ಓಕೆ, ಈ ಸಮಯದಲ್ಲಿ ನಾವು ಮುಕ್ತಾಯನ ಮಾಡೋಣ. ಈ ಸಮಯದಲ್ಲಿ ನಾವು ಆ ಸಭಾಸಾರ ಪಾಠವನ್ನ ತೆಗೆದುಕೊಂಡಂತ ಹಿರಿಕರಂತ ಬಸಪ್ಪ ಅವರಿಗೆ ನಾವು ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ, ಈಗ ನಾವು ಮುಕ್ತಾಯದ ಒಂದು ಪ್ರಾರ್ಥನೆಯನ್ನ ಮನವಿಗಳನ್ನ ನಾವು ಕೆಲವು ಮನವಿಗಳಿದೆ, ಅದಕ್ಕೋಸ್ಕರವಾಗಿ ನಾವು ಪ್ರಾರ್ಥನೆಯನ್ನ ಮಾಡೋಣ. ಪ್ರಾರ್ಥನೆಯನ್ನ ಮಾಡುವಂತವರು ದಯವಿಟ್ಟು ನಿಮ್ಮ ಮೈಕನ್ನ ಆನ್ ಮಾಡ್ಕೊಳ್ಳಿ. ನಮ್ಮ ಮಧ್ಯದಲ್ಲಿ ಹಿರಿಕರಾಗಿರ್ತಕ್ಕಂಥ ಹೇಮಲತಾ ಭಕ್ತರಾಜ್ ಅವರಿದ್ದಾರೆ ಕೊಳ್ಳೇಗಾಲದಿಂದ. ಅವರು ನಮಗೆ ಮುಕ್ತಾಯದ ಒಂದು ಪ್ರಾರ್ಥನೆಯನ್ನ ಮಾಡ್ತಾರೆ. ಅದಾದ ನಂತರ ನಾವು ಪರಲೋಕದ ಪ್ರಾರ್ಥನೆ ಮಾಡಿ ಬೋಧಕರಂತ ಜಾನ್ಸನ್ ಯೇಸುದಾಸ್ ಅವರು ನಮಗೆ ಅಂತ್ಯ ಆಶೀರ್ವಾದವನ್ನ ಕೊಡುವಾಗೆ ಕೇಳ್ಕೊತೇನೆ. ಕೆಲವು ಮನವಿಗಳಿದೆ. ಇನ್ನು ನಿಮ್ಮಲ್ಲಿ ಏನಾದರೂ ಮನವಿ ಇದ್ದಂತ ಪಕ್ಷದಲ್ಲಿ ದಯವಿಟ್ಟು ನೀವು ತಿಳಿಸ್ತಾರೆ. ಆ ಮನವಿಗೋಸ್ಕರವಾಗಿ ನಾವು ಪ್ರಾರ್ಥನೆಯನ್ನು ಮಾಡ್ತೇವೆ. ಜೈಕಿರ್ ಸರ್, ನಮ್ಮ ಕುಟುಂಬಕ್ಕೋಸ್ಕರ. ಓಕೆ ಸೇನಿಗೋಸ್ಕರ ಸರ್, ನಮ್ ಕುಟುಂಬಕ್ಕೋಸ್ಕರ ಪ್ರಯತ್ನ ಮಾಡಿ. ನಾಗರಾಜ್ ಅವ್ರಿಗೋಸ್ಕರ. ಓಕೆ ಓಕೆ ಸರ್, ಮೊನ್ನೆ ಡಾಕ್ಟರ್ ವಿಡಿಯೋ ಕಾಲ್ ಮಾಡಿದ್ರಿ ಸರ್. ಮಾಡಿದ್ರಾ? ಹಾ ಸರ್, ವಿಡಿಯೋ ಕಾಲ್ ಮಾಡಿ ನೋಡಿದ್ರಿ ಸರ್ ನನಗೆ. ಓಕೆ ಓಕೆ, ತುಂಬಾ ಸಂತೋಷ. ಏನ್ ಹೇಳಿದ್ರು? ಆಮೇಲೆ ನಿನ್ನ ವಾಟ್ಸಪ್ ಮಾಡಪ್ಪ ನಿನ್ನ ರಿಪೋರ್ಟ್ ಅಲ್ಲ ಅಂತ ಹೇಳಿದ್ರು. ಹಾ, ವಾಟ್ಸಪ್ ಅದನ್ನ ರಿಪೋರ್ಟ್ ನೋಡಿ ನಾನೇ ಫೋನ್ ಮಾಡ್ತೀನಿ ಅಂತ ಹೇಳಿದ್ರು ಸರ್. ವೆರಿ ಗುಡ್. ಹಾ ಸರ್, ತುಂಬಾ ಸಂತೋಷ. ನಾವು ಕಾಂಟ್ಯಾಕ್ಟ್ ಮಾಡೋಣ. ದೇವರು ನಿಮ್ಗೆ ಸಹಾಯ ಮಾಡ್ಲಿ ಅಂತ ನಾವು ಪ್ರಾರ್ಥನೆ ಮಾಡ್ತೀವಿ. ದೇವರು ನಿಮ್ಗೆ ಗುಣಪಡಿಸ್ತಾನೆ. ಸರಿ ಸರ್. ಓಕೆ, ಹಿರಿಕರಂತ ಹೇಮಲತಾ ಭಕ್ತರಾಜ್ ಅವರು ಪ್ರಾರ್ಥನೆಯನ್ನ ಮಾಡುವಾಗ ಕೇಳ್ಕೊತೀನಿ. ಹಲೋ ಫಸ್ಟ್. ಓಕೆ, ಪ್ರಾರ್ಥನೆ ಮಾಡಿ. ಮನವಿಗಳು ಬಂದಿಲ್ಲ ಫಸ್ಟ್. ಮನವಿಗಳು ಶೇರ್ ಮಾಡಿದೀನಿ ನೋಡಿ. ಬಂದಿದ್ಯಾ? ಓಕೆ, ಮತ್ತೊಂದ್ಸರಿ ಶೇರ್ ಮಾಡ್ತೀನಿ. ಮಾಡಿ ಫಸ್ಟ್. ಬಂದಿದೆ ರಿಕ್ವೆಸ್ಟ್ ನೋಡಿ. ಹಲೋ. ಬಂದಿದೆ ಫಸ್ಟ್. ಓಕೆ, ಈ ಮನೆಗಳಿಗಾಗಿ ಪ್ರಾರ್ಥನೆ ಮಾಡಿ. ಪ್ರಾರ್ಥನೆ ಮಾಡಿ ಅಮ್ಮ. ಪ್ರೀತಿ ಸ್ವರೂಪನಾದ ತಂದೆಯಾದ ದೇವರೇ, ಅಪ್ಪ ಸ್ವಾಮಿ, ಈ ಸಂಜೆ ವೇಳೆಯಲ್ಲಿ ನಿನ್ನ ಸನ್ನಿಧಿಯಲ್ಲಿ ಕುಳಿತು ಅನೇಕ ವಿಷಯಗಳನ್ನ ನಾವು ಕಲಿಯಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಅನೇಕ ರಹಸ್ಯಗಳನ್ನ ನೀನು ನಿನ್ನಲ್ಲೇ ಇಟ್ಟಿರುವ ಆತನಾಗಿದೆ ಸ್ವಾಮಿ. ತಂದೆಯಾದ ದೇವರೇ, ನಾವು ಈ ವಿಷಯಗಳ ಮೂಲಕ ಸ್ವಾಮಿ ಚರ್ಚೆಯಿಂದ ನಾನಾ ಅಂಶಗಳನ್ನ ಕಲಿತಿರುವಾಗ, ಅಪ್ಪ ತಂದೆಯಾದ ದೇವರೇ, ಏನೇ ಆಗಲಿ ಪಾಪ ಮಾಡಿದವರು ಪಶ್ಚಾತ್ತಾಪ ಪಟ್ಟಾಗ ತಂದೆಯೇ ನೀನು ಕ್ಷಮಿಸುವ ಆತನಾಗಿದ್ದು ನಿನ್ನ ನಿತ್ಯ ರಾಜ್ಯಕ್ಕೆ ಅವಕಾಶವನ್ನು ಮಾಡಿಕೊಡುವ ಆತನಾಗಿದ್ದೆ ಎಂಬುದಾಗಿ ನಾವು ನಂಬಿದ್ದೇವೆ ಸ್ವಾಮಿ. ಈ ಒಂದು ವಾಕ್ಯದ ಮೂಲಕ ಸ್ವಾಮಿ, ಈ ಆದಾಮ ಮತ್ತು ಹವ್ವಳು ಯಾವ ರೀತಿಯಲ್ಲಿ ಪಾಪ ಮಾಡಿ ಅವರು ನೀನು ಕ್ಷಮೆಯನ್ನು ನೀಡಿದ್ದೆ ಸ್ವಾಮಿ. ಅದೇ ರೀತಿಯಲ್ಲಿ ತಂದೆಯಾದ ದೇವರೇ, ನಾವು ಅವರ ವಂಶಸ್ಥರಾಗಿ ಪಾಪ ಮಾಡುವಾಗ ಮಾಡಿದಾಗ ಅದಕ್ಕೋಸ್ಕರವಾಗಿ ನಿನ್ನ ಒಬ್ಬನೇ ಮಗನನ್ನ ನೀನು ಬಲಿಪೀಠವಾಗಿ ಕೊಟ್ಟಿದ್ದಿ ಸ್ವಾಮಿ. ಇದೇ ರೀತಿಯಲ್ಲಿ ತಂದೆಯಾದ ದೇವರೇ, ನಾವು ನಮ್ಮ ಪಾಪಗಳಿಗಾಗಿ ಎಲ್ಲರೂ ಕೂಡ ಪಶ್ಚಾತ್ತಾಪ ಪಟ್ಟು ನಿನ್ನ ನಿತ್ಯ ರಾಜ್ಯಕ್ಕೆ ನಾವು ಸೇರುವ ಹಾಗೆ ನಿನ್ನ ಕೃಪೆ ಮಾಡಿದ್ದಿ ಎಂಬುದಾಗಿ ನಾವು ಕಲಿತ್ಕೊಂಡಿರುವಾಗ ಸ್ವಾಮಿ, ಈ ಒಂದು ಪಾಠದ ಮೂಲಕ ನಮ್ಮೆಲ್ಲರಲ್ಲಿ ನಿನ್ನ ಪರಿಶುದ್ಧಾತ್ಮನನ್ನ ಹುಟ್ಟಿಸಿ ಸ್ವಾಮಿ, ನಿನ್ನ ವಾಕ್ಯದ ಮೂಲಕ ನಾವು ತಂದೆಯೇ ನಿನ್ನ ಬಳಿಗೆ ಬರ್ಲಿಕ್ಕೆ, ಅನೇಕ ಆತ್ಮಗಳನ್ನ ತರಲಿಕ್ಕೆ ಈ ಒಂದು ಸುವಾರ್ಥ ಸೇವೆಯಲ್ಲಿ ಅವಕಾಶ ಮಾಡಿಕೊಟ್ಟಂತ ಈ ಪ್ರಿಯ ಮಕ್ಕಳಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತೇವೆ ಸ್ವಾಮಿ. ತಂದೆಯಾದ ದೇವರೇ, ಇದರ ಮೂಲಕ ಅನೇಕರು ನಿನ್ನ ಸನ್ನಿಧಿಯಲ್ಲಿ ಕುಳಿತು ಅನೇಕ ವಿಷಯಗಳನ್ನ ಕಲಿತವರಾಗಿ ಮತ್ತು ಹಂಚುವವರಾಗಿ ಸ್ವಾಮಿ ನಿನ್ನ ಸುವಾರ್ತೆಯಲ್ಲಿ ಭಾಗಿಗಳಾಗಿದ್ದಕ್ಕಾಗಿ ಕೋಟಿ ಕೋಟಿ ಸ್ತೋತ್ರ ಕೃತಜ್ಞತೆಗಳನ್ನು ಸಲ್ಲಿಸ್ತೇವೆ ಸ್ವಾಮಿ. ಅಪ್ಪ ತಂದೆಯಾದ ದೇವರೇ, ಈ ದಿವಸದಲ್ಲಿ ಅನೇಕ ಮಕ್ಕಳು ತಮ್ಮ ಕಷ್ಟಗಳಿಗಾಗಿ, ನೋವು ಸಂಕಟಗಳಿಗಾಗಿ ನಾನಾ ರೀತಿಯಲ್ಲಿ
ಮನವಿಗಳನ್ನು ಕೊಡುತ್ತಲೇ ಬಂದಿದ್ದಾರೆ ತಂದೆಯೇ. ಅಪ್ಪ ಸ್ವಾಮಿ, ಎಲ್ಲರೂ ಕೂಡ ಕೊಟ್ಟಿರುವಂತ ಮನವಿಗಳನ್ನ ನಿನ್ನ ಪಾದ ಸನ್ನಿಧಿಗೆ ಒಪ್ಪಿಸ್ಕೊಡ್ತೇನಪ್ಪ. ಅಪ್ಪ ತಂದೆಯಾದ ದೇವರೇ, ಈ ಮನವಿಗಳಲ್ಲಿ ಸ್ವಾಮಿ ಮುಖ್ಯವಾಗಿ ಮೊದಲನೇದಾಗಿ ಅಪ್ಪ ತಂದೆಯ ಮೈಸೂರು ಕೇಂದ್ರೀಯ ಸಭೆ ಮತ್ತು ಸುಲ್ತಾನ್ ಪಾಳ್ಯದ ಒಂದು ಸಭೆಗೋಸ್ಕರವಾಗಿ ನಿನ್ನ ಮುಂದೆ ಬೇಡ್ಕೊಳ್ತೇನಪ್ಪ ಸ್ವಾಮಿ. ಅಲ್ಲಿ ಸಾರುವಂತ ಸುವಾರ್ಥ ವಾಕ್ಯವು ಅನೇಕರ ಹೃದಯಗಳಲ್ಲಿ ಮಾತನಾಡಿ ಸ್ವಾಮಿ, ನಿನ್ನ ನಿತ್ಯ ರಾಜ್ಯಕ್ಕೆ ಅವರನ್ನು ಸೇರಿಸುವಂತಾಗಲಿ ಸ್ವಾಮಿ. ಅದೇ ರೀತಿಯಲ್ಲಿ ಅಪ್ಪ ತಂದೆಯಾದ ದೇವರೇ, ಈ ಒಂದು ಕಾರ್ಯದಲ್ಲಿ ಸ್ವಾಮಿ ನಿನ್ನ ಕರುಣಾ ಕಟಾಕ್ಷವನ್ನ ತೋರಿಸು ಸ್ವಾಮಿ. ಹಾಗೆಯೇ ತಂದೆಯೇ, ಈ ಈ ಒಂದು ಮನವಿಗಳಲ್ಲಿ ಸ್ವಾಮಿ ಅನೇಕರನ್ನ ಅವರ ಆರೋಗ್ಯಕ್ಕಾಗಿ ಭಕ್ತಿ ಸಂಜೀವನ ಕೂಟಕ್ಕಾಗಿ ಸ್ವಾಮಿ ನಿನ್ನಲ್ಲಿ ಮೊರೆ ಇಡ್ತೇನಪ್ಪ ತಂದೆಯೇ. ಭಕ್ತಿ ಸಂಜೀವನ ಕೂಟದ ಮೂಲಕ ಸ್ವಾಮಿ ನಿನ್ನ ಒಂದು ಆಶೀರ್ವಾದವು ದೊರೆತು ಆ ಕೂಟಕ್ಕೆ ಯಾವ ಅಡ್ಡಿ ಆತಂಕಗಳು ಬರದ ಹಾಗೆ ಸ್ವಾಮಿ ಅದನ್ನ ಏರ್ಪಡಿಸಿ ಇರುವಂತವರನ್ನ, ಅದರಲ್ಲಿ ಭಾಗವಹಿಸುವಂತವರನ್ನ ಮತ್ತು ಕರ್ತನೆ ಅದರಲ್ಲಿ ನಿನ್ನ ಸೇವೆಯನ್ನು ಮಾಡುವಂತವರನ್ನ ನೀನು ಹೆಚ್ಚೆಚ್ಚಾಗಿ ಆಶೀರ್ವದಿಸಿ ಅದರ ಒಡೆಯನು ನೀನಾಗಿದ್ದು ನೀನು ಮಹಿಮೆ ಹೊಂದಬೇಕಾಗಿ ನಿನ್ನಲ್ಲಿ ಮೊರೆ ಇಡ್ತೇನೆ. ಹಾಗೆ ತಂದೆಯೇ, ಸಹೋದರಿ ವೆಂಕಟಲಕ್ಷ್ಮಿ ಆರೋಗ್ಯಕ್ಕಾಗಿಯೂ ಮತ್ತು ಸಹೋದರಿ ಇವಲಿನ್ ಪಾಲ್ ಅವರ ಆರೋಗ್ಯಕ್ಕಾಗಿಯೂ ಮತ್ತು ಸುಂದರ್ ರಾಜ್ ಅವರ ಆರೋಗ್ಯಕ್ಕಾಗಿಯೂ, ಅವರ ಆರೋಗ್ಯಕ್ಕಾಗಿಯೂ ಮತ್ತು ಪಾಸ್ಟರ್ ಜಾನ್ಸನ್ ಅವರ ಕುಟುಂಬಕ್ಕಾಗಿಯೂ ನಿನ್ನ ಮುಂದೆ ಮೊರೆ ಇಡ್ತಾ ಇದ್ದೇನೆ ಸ್ವಾಮಿ. ಅಪ್ಪ ತಂದೆ, ಘನ ವೈದ್ಯನೇ, ಈ ಮಕ್ಕಳನ್ನ ನೀನು ಮುಟ್ಟು ಸ್ವಾಮಿ, ಇವರಿಗೆ ಬೇಕಾದಂತ ಆರೋಗ್ಯ ಭಾಗ್ಯವನ್ನ ದಯಪಾಲಿಸಿಕೊಡು ಸ್ವಾಮಿ ತಂದೆಯೇ. ಹಾಗೆಯೇ ರೂತ್ ಅಶೇರ್ ಸುರಕ್ಷಿತ ಪ್ರಸವಕ್ಕಾಗಿ ನಿನ್ನಲ್ಲಿ ಮೊರೆ ಇಡ್ತೇನಪ್ಪ ಸ್ವಾಮಿ. ತಂದೆಯಾದ ದೇವರೇ, ಈಗಾಗಲೇ ನಾವು ತಿಳಿದ ಹಾಗೆ ಹೆಣ್ಣು ಮಕ್ಕಳಿಗೆ ಇದು ಒಂದು ಒಳ ಮೂಲಕ ಬಂದಂತ ಒಂದು ಕಷ್ಟವಾಗಿದೆ. ಆದರೆ ತಂದೆ, ನಿನ್ನಲ್ಲಿ ಭಯಭಕ್ತಿ ಉಳ್ಳ ಮಕ್ಕಳಿಗೆ ಸುಖಕರವಾದ ಪ್ರಸವ ಆಗುತ್ತದೆ ಎಂಬ ದೃಢ ವಿಶ್ವಾಸ ಇದೆ ಸ್ವಾಮಿ. ಈ ಮಗಳಿಗೆ ಸುಖ ಪ್ರಸವವನ್ನ ನೀಡಬೇಕಾಗಿ ನಿನ್ನಲ್ಲಿ ಮೊರೆ ಇಡ್ತೇನೆ ಸ್ವಾಮಿ. ಹಾಗೂ ಸ್ವಾಮಿ ರವಿ ಬಳ್ಳಾರಿ ಅವರಿಗೆ ಸ್ವಾಮಿ ಆರ್ಥಿಕ ಸಮಸ್ಯೆ ಇದೆ ಎಂಬುದಾಗಿ ಹೇಳಿದ್ದೇವೆ ತಂದೆ. ಎಲ್ಲ ಸಮಸ್ಯೆಗಳು ನಿನಗೆ ತಿಳಿದೇ ಇದೆ ಸ್ವಾಮಿ. ಎಲ್ಲವನ್ನು ತಕ್ಕ ಕಾಲದಲ್ಲಿ ನೀನು ಪರಿಹರಿಸುವಾತನಾಗಿದ್ದೆ, ಒದಗಿಸಿಕೊಡುವಾತನಾಗಿದ್ದೆ ಸ್ವಾಮಿ. ಅವರಿಗೆ ತಾಳ್ಮೆಯನ್ನು ಕೊಡು ಸ್ವಾಮಿ. ತಕ್ಕ ಕಾಲದಲ್ಲಿ ನೀನು ಅವರಿಗೆ ಒದಗಿಸುತ್ತೆ ಎಂಬ ದೃಢ ವಿಶ್ವಾಸವನ್ನ ಕೊಡು ಸ್ವಾಮಿ. ತಂದೆಯಾದ ದೇವರೇ, ಆ ಮಗನಲ್ಲಿ ಆತ್ಮವಿಶ್ವಾಸದಿಂದ ನಿನ್ನಲ್ಲಿ ಪ್ರಾರ್ಥನೆಯ ಮನವಿಗಳನ್ನು ಸಲ್ಲಿಸ್ಲಿಕ್ಕೆ ನೀನೇ ಆ ಮಗನ ಮನಸ್ಸಿನಲ್ಲಿ ಮಾತನಾಡು ಸ್ವಾಮಿ. ಹಾಗೂ ತಂದೆ, ಅವನ ಕಷ್ಟಗಳನ್ನ ತೀರಿಸ್ಬೇಕಾಗಿ ನಿನ್ನಲ್ಲಿ ಮೊರೆ ಇಡ್ತೇನೆ ಸ್ವಾಮಿ. ಹಾಗೂ ವೈಷ್ಣವಿ ಅವರ ಕುಟುಂಬಕ್ಕೋಸ್ಕರವಾಗಿ ಪ್ರಾರ್ಥಿಸ್ತೇನಪ್ಪ. ಅವರ ಕುಟುಂಬದಲ್ಲಿ ಯಾವ ಸಮಸ್ಯೆ ಇದೆಯೋ ತಿಳಿಯದು ಸ್ವಾಮಿ. ನೀನೇ ಆ ಕುಟುಂಬದ ಸಮಸ್ಯೆಗಳನ್ನ ಬಗೆಹರಿಸಬೇಕಾಗಿ ಬೇಡ್ಕೊಳ್ತೇನೆ. ಮತ್ತೆ ತಂದೆಯೇ, ಲಿಯಾ ಮತ್ತು ಸಿಮೋನ್ ಆರೋಗ್ಯಕ್ಕಾಗಿಯೂ ಕೂಡ ನಿನ್ನಲ್ಲಿ ಮೊರೆ ಇಡ್ತೇನಪ್ಪ ಸ್ವಾಮಿ. ಅದೇ ರೀತಿ ಸಹೋದರ ಲೋಕೇಶ್ ಅವರ ಕುಟುಂಬಕ್ಕಾಗಿ ನಿನ್ನಲ್ಲಿ ಮೊರೆ ಇಡ್ತಪ್ಪ. ಅಪ್ಪ ತಂದೆಯ ಅನುದಿನವೂ ಅವರು ತಮ್ಮ ಕುಟುಂಬಕ್ಕೋಸ್ಕರವಾಗಿ, ತಮ್ಮ ಮಗ ಮತ್ತು ಮೊಮ್ಮಕ್ಕಳು ಎಲ್ಲರಿಗೋಸ್ಕರವಾಗಿ ಅತಿ ವಿನಯದಿಂದ ಬೇಡ್ತಾ ಇರುವಾಗ ಸ್ವಾಮಿ, ಅವರ ಪ್ರಾರ್ಥನೆಯನ್ನೆಲ್ಲ ಆಲಿಸು. ಅವರ ಕುಟುಂಬದಲ್ಲಿ ಶಾಂತಿ, ನೆಮ್ಮದಿ, ಆರೋಗ್ಯವನ್ನ ನೀನು ದಯಪಾಲಿಸಿಕೊಡು. ಹೆಚ್ಚೆಚ್ಚಾಗಿ ನಿನ್ನ ವಾಕ್ಯದ ಮೂಲಕ ಅವರು ಬಲ ಹೊಂದುವ ಹಾಗೆ ಅವರನ್ನ ನೀನು ನಡೆಸಪ್ಪ ಸ್ವಾಮಿ. ಹಾಗೂ ಸಹೋದರಿ ಲಕ್ಷ್ಮಿ ಅವರ ಗರ್ಭಕೋಶದ ಸಮಸ್ಯೆಗೋಸ್ಕರವಾಗಿ ನಿನ್ನ ಮುಂದೆ ಮೊರೆ ಇಡ್ತೇನಪ್ಪ ಸ್ವಾಮಿ. ಅವರ ಗರ್ಭಕೋಶದಲ್ಲಿ ಇರುವಂತ ಎಲ್ಲ ಸಮಸ್ಯೆಗಳನ್ನ ನಿವಾರಿಸಿ ಅಪ್ಪ ತಂದೆಯ ಆರೋಗ್ಯವಂತ ಮಗಳಾಗಿ ಅವಳ ಮುಂದಿನ ಭವಿಷ್ಯವನ್ನು ನೀನು ರೂಪಿಸುವ ಸ್ವಾಮಿ. ಹಾಗೂ ಸಹೋದರ ನಾಗರಾಜ್ ಅವರ ಆರೋಗ್ಯಕ್ಕಾಗಿಯೂ ಕೂಡ ನಿನ್ನಲ್ಲಿ ಮೊರೆ ಇಡ್ತೇನಪ್ಪ ಸ್ವಾಮಿ. ಅವರಿಗೆ ಬೇಕಾದಂತ ಸಂಪೂರ್ಣ ಆರೋಗ್ಯವನ್ನು ಕೊಟ್ಟು ತಂದೆಯೇ, ಆ ಮಗನು ನಿನ್ನ ಸೇವೆಯಲ್ಲಿ ತನ್ನನ್ನು ತೊಡಗಿಸಿಕೊಳ್ಳಿಕ್ಕೆ ಮತ್ತು ಉತ್ತಮ ರೀತಿಯಲ್ಲಿ ಉದ್ಯೋಗದ ಕಾರ್ಯಗಳನ್ನು ನಿರ್ವಹಿಸ್ಲಿಕ್ಕೆ ಶಕ್ತಿಯನ್ನ ಕೊಡು ಸ್ವಾಮಿ. ಹಾಗೂ ತಂದೆಯಾದ ದೇವರೇ, ವಿಕ್ರಮ್ ಕೋಲ್ಕರ್ ಅವರ ಕುಟುಂಬಕ್ಕಾಗಿ ನಿನ್ನಲ್ಲಿ ಮೊರೆ ಇಡ್ತೇನಪ್ಪ ಸ್ವಾಮಿ. ಅವರು ಕೂಡ ತಂದೆಯೇ ಅನೇಕ ದಿನಗಳಿಂದ ತಮ್ಮ ಒಂದು ಬೇಡಿಕೆಯನ್ನ ನಿನ್ನ ಮುಂದೆ ಇಟ್ಟಿರುವಾಗ ಸ್ವಾಮಿ, ತಕ್ಕ ಕಾಲದಲ್ಲಿ ಆ ಒಂದು ಬೇಡಿಕೆಗೆ ಸದುತ್ತರವನ್ನ ನೀನು ದಯಪಾಲಿಸುವಾತನಾಗಿದೆ. ಇದಕ್ಕಾಗಿ ಅವರ ಕುಟುಂಬದಲ್ಲಿ ತಾಳ್ಮೆಯನ್ನು ಕೊಡಪ್ಪ ಸ್ವಾಮಿ, ಸಹಿಷ್ಣುತೆ ಕೊಡು, ನಂಬಿಕೆಯನ್ನ ನೀನು ದಯಪಾಲಿಸಿಕೊಡು ಸ್ವಾಮಿ. ಹಾಗೆ ಅಪ್ಪ ತಂದೆಯಾದ ದೇವರೇ, SLC ಮತ್ತು PUC ಪರೀಕ್ಷೆ ಬರೆಯುವಂತ ಮಕ್ಕಳಿಗೋಸ್ಕರವಾಗಿ ನಿನ್ನ ಮುಂದೆ ಮೊರೆ ಇಡ್ತಾ ಇದ್ದೇವೆ ಸ್ವಾಮಿ. ತಂದೆಯೇ, ಈಗಾಗಲೇ ಆ ಮಕ್ಕಳು ಅನೇಕ ಪರೀಕ್ಷೆಗಳನ್ನು ಬರೆದಿದ್ದಾರೆ ಸ್ವಾಮಿ. ಆ ಮಕ್ಕಳಿಗೆ ಈಗಾಗಲೇ ಸ್ವಾಮಿ ನಿನ್ನ ಒಂದು ಕೃಪೆ ದೊರೆತಿದೆ ಎಂಬುದಾಗಿ
ನಂಬಿದ್ದೇವೆ ಸ್ವಾಮಿ. ಇನ್ನು ಮುಂದಿನ ದಿನಗಳಲ್ಲಿ ಆ ಮಕ್ಕಳು ಉತ್ತಮ ರೀತಿಯಲ್ಲಿ ಬರೆದು ಸ್ವಾಮಿ ಒಳ್ಳೆಯ ಒಂದು ಅಭಿವೃದ್ಧಿಯನ್ನು ಕಂಡು ತಂದೆಯೇ ಮುಂದಿನ ಭವಿಷ್ಯವನ್ನು ರೂಪಿಸಿಕೊಳ್ಳಿಕ್ಕೆ ನಿನ್ನ ಮೂಲಕವಾಗಿ ಆತ್ಮೀಯ ಬಲವನ್ನ ಹೊಂದಲಿಕ್ಕೆ ಆಗುವಂತೆ ಅವ್ರಿಗೆ ಬೇಕಾದ ಜ್ಞಾನ ವಿವೇಚನೆ ಕೊಡಪ್ಪ. ಪರೀಕ್ಷೆಯಲ್ಲಿ ಬರೆಯುವಂತಹ ಸಂದರ್ಭದಲ್ಲಿ ಅವರಿಗೆ ನೀನೇ ಹಿಂಬಲವು ಮುಂಬಲವೂ ಆಗಿದ್ದು ಅವರನ್ನ ನಡೆಸಿ ಕಾಪಾಡಬೇಕಾಗಿ ನಿನ್ನಲ್ಲಿ ಮೊರೆ ಇಡ್ತೇನಪ್ಪ ಸ್ವಾಮಿ. ತಂದೆಯಾದ ದೇವರೇ, ಅದೇ ರೀತಿ ಅನುದಿನದ ಮನ್ನಾ ಮತ್ತು ಸ್ವಾಮಿ ಈ ಒಂದು ಸಂಜೆ ವೇಳೆಯಲ್ಲಿ ನಡೆಯುವಂತ ಈ ಒಂದು ಕಾರ್ಯಕ್ರಮಕ್ಕೋಸ್ಕರವಾಗಿ ನಿನ್ನಲ್ಲಿ ಮೊರೆ ಇಡ್ತೇನೆ. ಇದರ ಅತಿ ಹೆಚ್ಚಾಗಿ ಸ್ವಾಮಿ ಅನೇಕ ಕಡೆಗಳಲ್ಲಿ ಪ್ರಸಾರವಾಗುತ್ತಿರುವಾಗ ಇದಕ್ಕೆ ನಿನ್ನ ಆಶೀರ್ವಾದವೇ ಕಾರಣ ಸ್ವಾಮಿ. ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಲಿಕ್ಕೆ ಈ ಮಗನಿಗೆ ನಿನ್ನ ಆತ್ಮನ ಬಲ ಆರೋಗ್ಯವನ್ನ ದಯಪಾಲಿಸಿಕೊಡು. ಹಾಗೂ ಭಾಗವಹಿಸುವಂತ ಪ್ರತಿ ಒಂದೊಂದು ಕುಟುಂಬಗಳಲ್ಲಿಯೂ ನೀನು ಮಹಿಮೆ ಹೊಂದಬೇಕು ಸ್ವಾಮಿ. ಅವರಲ್ಲಿ ನೀನೇ ನಿನ್ನ ಆತ್ಮನ ಒಂದು ಸ್ಥೈರ್ಯವನ್ನ ಕೊಟ್ಟು ಎಲ್ಲರೂ ಒಂದು ಆಸಕ್ತಿಯಿಂದ ಭಾಗವಹಿಸುವ ಹಾಗೆ ಎಲ್ಲರ ಹೃದಯಗಳಲ್ಲಿ ಮಾತನಾಡು. ಎಲ್ಲ ಕುಟುಂಬಗಳಲ್ಲಿ ಶಾಂತಿ, ಸಮಾಧಾನ, ಆರೋಗ್ಯ ಭಾಗ್ಯವನ್ನ ದಯಪಾಲಿಸಿಕೊಟ್ಟು ಅಪ್ಪ ತಂದೆಯಾದ ದೇವರೇ, ಅಂತಿಮ ದಿನಗಳಲ್ಲಿ ಸ್ವಾಮಿ ಹೆಚ್ಚೆಚ್ಚಾಗಿ ನಿನ್ನ ಸ್ವಾರ್ಥ ಸೇವೆ ನಡೆಯಲಿಕ್ಕಾಗುವಂತೆಯೋ ಅದರಿಂದ ಉತ್ತಮ ಪ್ರತಿಫಲ ದೊರೆಯಲಿಕ್ಕಾಗುವಂತೆಯೋ ನಿನ್ನ ಕೃಪೆ ಮಾಡಿ ನಡೆಸಿ ಕಾಯ್ತಾ ಬರ್ಬೇಕಾಗಿ ನಿನ್ನ ಪರಿಶುದ್ಧ ನಾಮದಲ್ಲಿ ಅತ್ಯಂತ ನಮ್ರತೆಯಿಂದ ಬೇಡ್ಕೊಳ್ತೇನಪ್ಪ ತಂದೆಯೇ. ಆಮೆನ್ ಆಮೆನ್. ಪರಲೋಕ ನಮ್ಮ ತಂದೆ, ನಿನ್ನ ನಾವು ಪರಿಶುದ್ಧ ಅನಿಸಲ್ಪಡಲಿ, ನಿಮ್ಮ ರಾಜ್ಯವು ಬರಲಿ, ನಿಮ್ಮ ಚಿತ್ತವು ಪರಲೋಕದಲ್ಲಿ ನೆರವೇರು ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವಂತೆ ನಮ್ಮ ತಪ್ಪುಗಳನ್ನ ಕ್ಷಮಿಸು. ನಮ್ಮನ್ನು ಶೋಧನೆಗೆ ಸೇರಿಸದೆ ಕೇಳಿಂದ ತಪ್ಪಿಸು. ಯಾಕೆಂದ್ರೆ ರಾಜ್ಯವು ಬಲವು ಮಹಿಮೆಯು ಸದಾಕಾಲ ನಿನ್ನವೇ ಸ್ವಾಮಿ. ಆಮೆನ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯ ದೇವರ ಪ್ರೀತಿಯು, ಪವಿತ್ರಾತ್ಮನ ಅನಂತ ಸಾಹಸವು, ಆಶೀರ್ವಾದವು, ಆರೋಗ್ಯ ಭಾಗ್ಯವು ಈ ಜೂಮ್ ಸೇರಿದಂತೆ ಎಲ್ಲಾ ಭಕ್ತರೊಂದಿಗೂ, ಈ ಜೂಮ್ ಆ್ಯಪ್ ಆಯೋಜಿಸ್ತಕ್ಕಂಥ ಪಾಸ್ಟರ್ ಸುರೇಂದ್ರ ಸರ್ ಕುಟುಂಬ ಮಕ್ಕಳೊಂದಿಗೂ, ಮತ್ತು ವಿಶೇಷವಾದಂತ ರಾಗ ಹಾಡಿದಂತ ಮಕ್ಕಳೊಂದಿಗೂ, ಮತ್ತು ಉತ್ತಮವಾಗಿ ಸಂದೇಶ ಕೊಟ್ಟಂತ ನಿಮ್ಮ ಭಕ್ತರೊಂದಿಗೂ, ಮಗನೊಂದಿಗೂ, ಮತ್ತು ಪ್ರಾರ್ಥನೆ ಮಾಡಿದಂತ ನಿನ್ನ ಮಗಳೊಂದಿಗೂ, ಮತ್ತು ಮನವಿ ಸಲ್ಲಿಸಿದಂತ ಎಲ್ಲಾ ಭಕ್ತರೊಂದಿಗೂ, ಈ ಜೀವನ ಸೇರಿದಂತೆ ಎಲ್ಲಾ ಹಿರಿಯರೊಂದಿಗೂ, ಎಲ್ಲಾ ಭಕ್ತರೊಂದಿಗೂ, ಪಾಸ್ಟರೊಂದಿಗೂ ಇಂದಿಗೂ ಸದಾಕಾಲ ನೆರಳಿ ತಂದೆ. ಆಮೆನ್. ಆಮೆನ್ ಆಮೆನ್. ಥ್ಯಾಂಕ್ ಯು ಎಲ್ಲರಿಗೂ ಮತ್ತೊಮ್ಮೆ